ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದ ವಂದನೆಗಳ ಸಸುತ ದೇವರೊಂದು ಕರುಣೆ ಪ್ರೀತಿಗಳಿಂದ ಇದನ್ನ ನಮ್ಮ ಎಲ್ಲರನ್ನೂ ಜೀವಿತ ಸಂಖ್ಯೆ ಒಟ್ಟಾಗಿ ಕೂಡಿಸಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪೆಗೆ ದೇವರಿಗೆ ಕೃತಜ್ಞತಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಬಹುದಿನಗಳಿಂದ ಏನ್ರಿ ಆಂಟಿ ಕ್ರೈಸ್ಟ್ ಕ್ರಿಸ್ತ ವಿರೋಧಿ ಅಂತ ಸಬ್ಜೆಕ್ಟ್ ಏನ್ ನೋಡ್ಕೊಂಡ್ ಬರ್ತಾ ಇದ್ರಿ. ಅದ್ರಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ ಕ್ರಿಸ್ತ ವಿರೋಧಿ ಅಂತಂದ್ರೆ ಏನಪ್ಪಾ ಅದು ಅಂತ ನಾವು ನೋಡಿದಿರಿ ಅಂತಂದ್ರೆ ಅದು ಒಂದು ಏನ್ರಿ ಏನು ಆಂಟಿ ಕ್ರಿಸ್ಟನ್ ಏನು ಆಂಟಿ ಕ್ರಿಸ್ಟನ್ ಯಾರು ಹೇಳ್ರಿ ಫಾಲ್ಸ್ ಕ್ರಿಶ್ಚಿಯನ್ ಅಲ್ವರಾ? ಅದೊಂದು ವ್ಯಕ್ತಿನಾ ಹೇಳ್ರಿ? ಆಂಟಿ ಕ್ರಿಸ್ಟನ್ ಒಬ್ಬ ವ್ಯಕ್ತಿನಾ? ಇಲ್ಲ ಬ್ರದರ್. ಗುಡ್. ಮತ್ತೇನದು? ಕ್ರಿಸ್ತನಲ್ಲಿ ಇದ್ಕೊಂಡೆ ಕ್ರಿಸ್ತಗೆ ಇದಕ್ಕೆ ವಿರೋಧವಾಗಿ ಮಾಡೋದು ಜನರ ಸಮೂಹ ಬ್ರದರ್. ವೆರಿ ಗುಡ್ ಬ್ರದರ್. ಅಲ್ವರಾ? ಸೊ ನೋಡ್ಬೇಕಾದ್ರೆ ಅದು ಪ್ರತ್ಯೇಕವಾಗಿರೋಂಥ ವ್ಯಕ್ತಿ ಅಲ್ಲ. ಸೊ ಅದು ಒಂದು ಸಿಸ್ಟಮ್ ಅಂತ ನಾವೇನು ಮಾಡಿದಿರಿ ನೋಡಿದಿರಿ ಅಲ್ವರಾ? ಸೊ ಹೇಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಸಿಸ್ಟಮನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಇವಾಗ ಪೊಲಿಟಿಕಲ್ ಸಿಸ್ಟಮ್ ಅದ್ರಲ್ಲಿ ಕರಪ್ಷನ್ ಇದೆಯಾ ಅಂತ ನೋಡಿದ್ರೆ ನೀವೇನು ಹೇಳ್ತೀರಾ? ಎಸ್ ಆರ್ ನೋ? ಕರಪ್ಷನ್ ಇದೆ ಬ್ರದರ್. ಕರಪ್ಷನ್ ಇದೆ ಅಲ್ವರಾ? ಸರಿ, ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಕರಪ್ಷನ್ ಇದೆ ಅಂತ ಹೇಳಿದ ತಕ್ಷಣ ಪೊಲಿಟಿಷಿಯನ್ಸ್ ಎಲ್ಲರೂ ಕರಪ್ಟ್ ಅಂತ ಹೇಳಕ್ಕಾಯ್ತಾರ ಅಂದ್ರೆ ಇಲ್ಲ ರೀ. ಇಲ್ಲ, ಎಲ್ಲರೂ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಸಿಸ್ಟಮ್ ಕರೆಕ್ಟ್ ಆಗಿದೆ, ಆದ್ರೆ ಅಲ್ಲಿರೋಂಥ ವ್ಯಕ್ತಿಗಳು ಎಷ್ಟೋ ನಿಷ್ಠಾವಂತರಾಗಿ ಜಿನೇನಾಗಿ ಏನಾಗಿರ್ಬೋದು ಅವರು ಇರ್ಬೋದು ಅಲ್ವರ. ಸರಿ, ನೋಡ್ಬೇಕ್ರೆ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಕಳೆದ ಸತಿ ನೋಡ್ಬೇಕಾದ್ರೆ ಬಹು ಕ್ಲಿಯರ್ ಆಗಿ ನೋಡಿದ್ರಿ ವಾಕ್ಯದ ಮುಖಾಂತರ. ಈ ಆಂಟಿ ಕ್ರೈಸ್ಟ್ ಅಂದ್ರೆ ಒಂದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ನ ನೋಡಬೇಕು. ಎಲ್ಲಿ ನೋಡಬೇಕು ಅಲ್ವರ? ಕ್ರಿಸ್ತನ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋಂಥ ಒಂದು ಸಿಸ್ಟಮ್ನೆಲ್ಲಪ್ಪ ನೋಡಬೇಕು ಅಂದರೆ ಯಾವುದೋ ಬೇರೆ ಮತ, ಯಾವುದೋ ಬೇರೆ ಧರ್ಮ, ಯಾವುದೋ ಬೇರೆ ವಿಶ್ವಾಸದಲ್ಲ ರೀ, ಕ್ರೈಸ್ತವರ ನಡುವಿನೇ ನೋಡ್ಬೇಕು. ನಾವು ಅದನ್ನ ನೋಡಬೇಕು ಅಲ್ವರ? ಸತಿ ನೋಡ್ಬೇಕಾದ್ರೆ ಇದು ಏನಪ್ಪಾ ಅಂತಂದ್ರೆ ಕ್ರಿಸ್ತನ್ಗೆ ವಿರುದ್ಧವಾಗಿ ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡು ಕ್ರೈಸ್ತವರು ಮಾಡೋಂಥ ಒಂದು ಸಂಸ್ಥೆಗೇನೆ ಕ್ರಿಸ್ತ ವಿರೋಧಿ ಅಂತ ನೋಡೋದು ಅಲ್ವರ? ಸೊ ಅದಕ್ಕೆ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಇದು ಯಾವ ಸಿಸ್ಟಮ್, ಈ ಸಿಸ್ಟಮ್ ಏನಂತ ಹೆಸರು ನೋಡಿದ್ರೆ, ಇದು ಯಾವ ಸಿಸ್ಟಮ್ ಅಂತ ನೋಡಿದ್ರೆ ಯಾರಿಗೆ ಗೊತ್ತಿದ್ಯಾ? ಲಾಸ್ಟ್ ಟೈಮ್ ನೋಡಲ್ಲ, ಯಾವ ಸಿಸ್ಟಮ್ ಬಗ್ಗೆ ನೋಡಿದ್ ನಾವು? ವೆರಿ ಗುಡ್. ಪೇಪಸಿ ಸಿಸ್ಟಮ್. ಪೇಪಸಿ ಅಂದ್ರೆ ಏನು ಹೇಳ್ರಿ? ಪೇಪಸಿ ಆಡಳಿತ. ಎಸ್, ಪೋಪ ಆಡಳಿತನೇ ಮಾಡೋದು ಪೇಪಸಿ ಅಂತ ಹೇಳೋದು ಅಲ್ವರ? ಸರಿ, ನೋಡ್ಬೇಕಾದ್ರೆ ಪೋಪ್ ಅಂತಂದ್ರೆ, ಪೇಪಸಿ ಅಂತಂದ್ರೆ ಯಾವ ಡಿನಾಮಿನೇಷನ್? ರೋಮನ್ ಕ್ಯಾಥಲಿಕ್. ಏನಪ್ಪಾ 13 ಜನದಲ್ಲಿ ಬರೀ ಇಬ್ರು ಉತ್ತರ ಕೊಡ್ತಾವ್ರಲ್ಲ, ಮಿಗ್ದರಲ್ಲಿ ಏನೋ ಗೋಪಾಲ ಬರ್ತಾರೆ ಹೇಳ್ರಿ? ರೋಮನ್ ಕ್ಯಾಥಲಿಕ್ ಬ್ರದರ್. ರೋಮನ್ ಕ್ಯಾಥಲಿಕ್ ಅಲ್ವರ? ವೆರಿ ಗುಡ್. ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಬಗ್ಗೆ ನೋಡಿದ್ರಿ ಅಲ್ವರ? ಸೈಮನ್ ಬ್ರದರ್, ಸೊಸಾಲಿಕರ್ ಸೈಮನ್ ಏನಿದ್ದೀರಾ? ಅವರೇ ಅಂತ ಕ್ರಿಸ್ತವರು. ಸೈಮನ್ ಸೊಸಾಲಿಕರ್, ಜೋಸಫ್ ಬ್ರದರ್ ಏನಿದ್ದೀರಾ? ಸರಿ, ಕಳೆದ ಸತಿ ನೋಡಿದೇನ್ರಿ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಬಗ್ಗೆ, ಅದನ್ನ ಪೇಪಸಿ ಅಂತ ನೋಡಿದ್ರಿ. ಸರಿ ಅಲ್ವರ? ಇವಾಗ ನಾವು ಕಳೆದ ಸತಿ ನೋಡ್ಬೇಕಾರೆ ಏನ್ ನೋಡಿದ್ರಿ? ಅವ್ರು ಯಾವ ರೀತಿ ಪೋಪು ಆಡಳಿತಕ್ಕೆ ಬಂದಿದ್ದು ಅಂತ ನೋಡಿದ್ರಿ. ಯಾವ ತರ ಸಭೆ ಬಂದ್ಬಿಟ್ಟು 4 ಊರುಗಳಲ್ಲಿ, ಸರಿ 5 ಊರುಗಳಲ್ಲಿ ಸ್ಥಾಪನೆ ಆಗಿತ್ತು. ರೋಮೋ, ಕಾನ್ಸ್ಟಾಂಟಿನೋ, ಆಮೇಲೆ ಆಂಟಿಯಾಕೋ, ಜೆರುಸಲೇಮೋ ಅಲ್ವರ? ಸೊ ನೋಡ್ಬೇಕಾರೆ ಏನ್ರಿ ಈ ತರ ಒಂದು 5 ಊರುಗಳಲ್ಲಿ ಏನಪ್ಪ ಆಗಿತ್ತು ಅಂದ್ರೆ ಸಭೆ ಏನಾಗಿತ್ತು, ಸ್ಥಾಪನೆ ಆಗಿತ್ತು. ಈ 5 ಊರಲ್ಲಿ ಬಿಷಪ್ಗಳಿದ್ರು. ಈ 5 ಬಿಷಪ್ಗಳ ನಡುವೆ ಏನಾಯ್ತು, ಕಾಂಪಿಟೇಷನ್ ಏನಾಯ್ತು, ಶುರು ಆಯ್ತು. ಯಾವಾಗ ಕಾನ್ಸ್ಟಾಂಟೈನ್ ಅಂತ ಒಬ್ಬ ಎಂಪರರ್ ಅವನು ಕೂತ್ಕೊಂಡು, ಅವನಾಗಿದ ನಂತರ ಬಂದಿರೋಂಥ ಎಂಪರರ್, ಅವನ ಹೆಸರು ಜಸ್ಟಿನನ್, ಅವನೇನ್ ಮಾಡ್ತಾನೆ, ಈ ಧಾರ್ಮಿಕ ಅಧಿಕಾರಿ ಅಂತ ಪದವಿನ ತನಗೆ ತಾನೇ ಹೊಂದ್ಕೊಳಕ್ಕೆ ಅವನು ಮನ್ಸು ಮಾಡಲ್ಲ ರೀ.
ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಯಾರಿಗೆ ಬಿಟ್ಕೊಬಿಡ್ತಾನೆ ಅಂದ್ರೆ ರೋಮಲ್ಲಿರೋಂಥ ಬಿಷಪ್ ಬಿಟ್ಕೊಬಿಡ್ತಾನೆ. ಆವಾಗೆ ರೋಮಲ್ಲಿರೋಂಥ ಬಿಷಪ್ ಏನಾಗಿದ್ದು ಎಲ್ಲಾ ಬಿಷಪ್ಗಳಿಗೆ ಏನಾಗಿದ್ದು ತಲೆಯಾಗಿದ್ದು, ಎಲ್ಲಾ ಬಿಷಪ್ಗಳಿಗೆ ದೊಡ್ಡವರಾಗಿದ್ದು, ಎಲ್ಲಾ ಬಿಷಪ್ಗಳಿಗೆ ಏನಾಗ್ಬಿಟ್ರು ತಂದೆ ಆಗ್ಬಿಟ್ರು. ಅದಕ್ಕೆ ಅವ್ರನ್ನ ಏನ್ ಕರೀತಾರೆ ಅಂತಂದ್ರೆ ಏನ್ರಿ ಪೋಪ್ ಅಂತ ಕರೆದ್ರು. ಪೋಪ್ ಅಂತಂದ್ರೆ ಲ್ಯಾಟಿನ್ ವಾರ್ತೆ ಅದು. ಅದರ ಅರ್ಥ ಏನೋ ಯಾರಿಗೆ ಗೊತ್ತಿದ್ಯಾ? ಪೋಪ್ ಅಂದ್ರೆ ಆ ಪದದ ಪಪ್ಪ. ಅರ್ಥ ಏನೋ? ಪಪ್ಪ. ಪಪ್ಪ. ಪಪ್ಪ ಅಂದ್ರ ಎಲ್ಲ ಮಿಗ್ದವ್ರೆಲ್ಲ ಕೇಳಿಸ್ಕೊಂತ ಇದ್ದೀರಾ? ಸೈಮನ್ ಬ್ರದರ್, ಸುಜಾತ ಸಿಸ್ಟರ್, ಗೋಪಾಲ್ ತಂದೆ ಬ್ರದರ್. ಹಾ, ತಂದೆ. ಬೈಬಲ್ ತಂದೆ ಬ್ರದರ್. ಕರೆಕ್ಟ್. ಥ್ಯಾಂಕ್ ಯು ಗೋಪಾಲ ಬ್ರದರ್. ಸರಿ, ಇವಾಗ ತಂದೆ ಅಂತ ಒಬ್ಬರನ್ನ ನಾವು ಕರಿಬೋದಾ ಕರಿಬಾರ್ದಾ? ಕರಿಬಾರ್ದು ಅಂತ ಬೈಬಲ್ ಸ್ಪಷ್ಟವಾಗಿ ಕೊಟ್ಟಿರ್ಬೇಕ್ರೆ ಇಡೀ ಲೋಕದಂತ ಎಲ್ಲಾ ಸಭೆಗಳಿಗೆ ಒಂದೇ ತಂದೆ ಅಂತ ಏನ್ ಮಾಡಿದ್ರು, ಪೋಪ್ ಅಂತ ಕರೆದ್ಬಿಟ್ರು, ಪಪ್ಪ ಅಂತ. ಪೋಪ್ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಪಪ್ಪ ಅಂತ. ನಮ್ಮ ಭಾಷೆಯಲ್ಲಿ ಹಿಂಗೆ ಇಂಗ್ಲಿಷಲ್ಲಿ ಫಾದರ್ ಅಂತ ಅಂತೀರಿ, ನಮ್ಮ ಹಿಂದಿ ಭಾಷೆಯಲ್ಲಿ ಅಂತ ಪಿತಾ ಅಂತ ಹೇಳ್ತೀರಿ, ಕನ್ನಡದಲ್ಲಿ ಅಂತೀರಿ ಅಪ್ಪ ಅಲ್ವರ. ಅದನ್ನೇ ಲ್ಯಾಟಿನ್ ಭಾಷೆಯಲ್ಲಿ ಏನ್ ಮಾಡ್ದಂಗೆ ನಾವು ಪೋಪ್ ಪೋಪ್ ಅಂತ ಹೇಳಾಗೆ. ಆ ಪೋಪನೇನೋ ಪಪ್ಪ ಪಪ್ಪ. ಬೈಬಲ್ಗೆ ಎಷ್ಟು ವಿರುದ್ಧವಾಗಿದೆ ನೋಡಿದ್ದೀರಿ. ಯೇಸು ಕ್ರಿಸ್ತನಂತ ಬೇಸಿಕ್ ಫೌಂಡೇಶನ್ ಡಾಕ್ಟ್ರಿನ್ಗೆ ವಿರುದ್ಧವಾಗಿ ಮಾಡ್ತಾ ಇರೋಂಥದ್ದು ಅಲ್ವರ. ಸರಿ, ಇದ್ರ ಬಗ್ಗೆ ನಾವೇನ್ ಮಾಡಿದ್ದು, ಇವ್ರು ಯಾವ ತರ ಸುಪ್ರೀಮೆಸಿಗೆ ಬಂದ್ರು, ಯಾವ ತರ ಒಂದು ಪವರ್ಗೆ ಬಂದ್ರು, ಪವರ್ ಬಂದಿದ್ಮೇಲೆ ಯಾವ ರೀತಿ ಇಷ್ಟ ಬಂದಂತ ರಾಜ್ಯಗಳನ್ನ ಪಟ್ಟಾಭಿಷೇಕ ಮಾಡಿದ್ರು, ಬೇಡದಂತ ರಾಜ್ಯಗಳನ್ನ ಯಾವ ತರ ತೆಗೆದಾಕುವಂತ ನಾವೇನ್ ಮಾಡಿದ್ರೆ ನಾವು ನೋಡಿದ್ರಿ. ಅದರ ಪೋಪನ್ ಮಾತನ್ನ ಆ ಕಾಲದಲ್ಲಿ ಗಂಭೀರವಾಗಿ ಪರಿಗಣಿಸ್ಬೇಕ್ರಿ, ಕೇಳಲೇಬೇಕ್ರಿ. ಯಾವ್ದರ ರಾಜ ಪೋಪಿನ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅವನಿಗೆ ಕೇಂದ್ರ ಭಯಂಕರವಾಗಿರೋ ಶಿಕ್ಷೆ ಕೊಡೋರು ಅದರ. ಅದಕ್ಕೆ ಯಾವ ತರ ಶಿಕ್ಷೆ ಇರೋದು ಅಂದ್ರೆ, ಒಂದ್ಸತಿ ಒಬ್ಬ ರಾಜನ್ನ ಪೋಪ್ ಕರೀತಾರೆ. ಯಾವಾಗ ರಾಜ ಏನ್ ಮಾಡಲ್ಲ, ಬರೋದಿಲ್ಲ, ಅವಾಗ ರಾಜನ್ಗೆ ಏನ್ ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ಏನ್ರಿ ಚಳಿ ಹಿಮ ಬೀಳ್ತಾ ನೋಡ್ತೀನಿ, ಸ್ನೋ. ಅಂತ ಸಂದರ್ಭದಲ್ಲಿ ಬೆತ್ತಲೆಯಾಗಿ ಏನ್ ಮಾಡ್ತಾನೆ ಅವನು ನಿಂತ್ಕೊಬೇಕಾಗಿತ್ತಂತ್ರಿ. ಅದರ ಅಷ್ಟೊಂದು ಶಿಕ್ಷೆ ಯಾರು ಕೊಟ್ರು ಅಂದ್ರೆ ರಾಜನ್ಗೆ ಕೊಡ್ತಾರೆ. ಅದಾದ್ಮೇಲೆ ನಾನು ಮಾಡಿದ ತಪ್ಪಾಗೋಯ್ತು, ನಾನು ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಪೋಪಿಗೆ ಬಂದು ಏನ್ ಮಾಡ್ಬೇಕು, ಅವನು ಜೀವದಾನ ಕೇಳಬೇಕು. ಹೇಗೆ ಜೀವದಾನ ಕೇಳಬೇಕು ಗೊತ್ತಾ ನಿಮ್ಗೆ? ಹೆಂಗೆ ಜೀವದಾನ ಕೇಳ್ಬೇಕು ಗೊತ್ತಾ? ಅದಕ್ಕೆ ಏನ್ ಮಾಡೋರು ಅಂತಂದ್ರೆ ವಾಕ್ಯನ ಉಪಯೋಗಿಸೋರು ನೋಡ್ರಿ ಅಂತೀನಿ. ವಾಕ್ಯನ ಉಪಯೋಗಿಸ್ಬಿಟ್ಟು ವಾಕ್ಯದ ಮುಖಾಂತರ ಏನ್ರಿ ಮಾಡೋರು, ಈ ತರ ಮಾಡಿ ಅಂತ ಏನ್ ಮಾಡೋರು ಅಂತ ಹೇಳೋರಂತೆ. ಏನ್ ವಾಕ್ಯನ ಉಪಯೋಗಿಸೋರು ಅಂತಂದ್ರೆ ಅವರು ಮೊಂಡಕಾಲು ಮೂರಿ ಪೋಪ್ ಸನ್ನಿಧಾನದಲ್ಲಿ ಮೊಂಡಕಾಲಲ್ಲಿ ನಡ್ಕೊಂಡ್ ಬರ್ಬೇಕ್ರಿ. ಬಂದ್ಬಿಟ್ಟು ಪೋಪಿನ ಪಾದರಕ್ಷೆ ಶೂಸ್ ಇದೆಯಲ್ಲ, ಶೂಸ್ನ ತೆಗೆದ್ಬಿಟ್ಟು ಅವನು ಹಾಕಿರೋ ಸಾಕ್ಸ್ನ ತೆಗೆದ್ಬಿಟ್ಟು ಕಾಲಿಗೆ ಏನ್ ಮಾಡ್ಬೇಕಂತೆ, ಮುತ್ತು ಕೊಡ್ಬೇಕಂತೆ ಅದರ. ಇಲ್ಲ ಅಂತಂದ್ರೆ ನಿಮ್ಮನ್ನ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಪೋಪ್ ಏನ್ ಮಾಡ್ತಾರೆ, ನಿಮ್ಮನ್ನ ಸಾಯಿಸ್ಬಿಡ್ತಾರೆ ಇಲ್ಲ ಅಂತ ಅಂದ್ಬಿಟ್ಟು ಈ ತರ ಏನ್ ಮಾಡೋರು, ರಾಜ್ಯಗಳನ್ನ ಬೆದರ್ಸೋರ್ರಿ ಅದರ. ಇದಕ್ಕೇನ್ ಮಾಡೋರು ಅಂತಂದ್ರೆ ವಾಕ್ಯನೇ ಉಪಯೋಗಿಸೋರು. ಕೀರ್ತನೆ ವಾಕ್ಯ ಇದೆ ನೋಡಿದ್ದೀರಾ? ಕೀರ್ತನೆ 2ನೇ ಅಧ್ಯಾಯ ಓದ್ರಿ ಅಂತ ದಯವಿಟ್ಟು. ಕೀರ್ತನೆ 2ನೇ ಅಧ್ಯಾಯದಲ್ಲಿ ದಯವಿಟ್ಟು ಯಾರಾದ್ರೂ ಓದ್ರಿ, 10 ಮತ್ತೆ 11. ಕೀರ್ತನೆ 2ನೇ ಅಧ್ಯಾಯ 10 ಮತ್ತೆ 11ನೇ ವಾಕ್ಯ ಓದ್ತೀರಾ ಯಾರಾದ್ರೂ? ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡಿರಿ. ಓದಿ. ಆತನ ಮಗನಿಗೆ ಮುದ್ದಿಡಿರಿ. ಓದ್ರಿ ಪೂರ್ತಿ. ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದಿರಿ. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ನೋಡ್ರ ಏನ್ರಿ, ರಾಜರ ಅದರ ಪ್ರಭುಗಳ ಏನ್ ಮಾಡ್ರಿ ನೀವು, ಬುದ್ಧಿವಂತರಾಗಿರ್ರಿ ಅಲ್ದ್ರ. ಏನ್ರಿ, ಕರ್ತನನ್ನ ಏನ್ ಮಾಡ್ರಿ ನೀವು ಸೇವಿಸ್ರಿ ಭಯಭಕ್ತಿಯಿಂದ. ಆತನ ಮಗನ್ಗೆ ಏನ್ ಮಾಡ್ರಿ ನೀವು ಮುದ್ದಿಡಿರಿ. ನೋಡಿ ವಾಕ್ಯ ಐತ, ಮಗ ನಾವು ದೇವ್ರ ಮಗ ತಾನೆ, ಮುದ್ದಿಡು, ಕಾಲಿಗೆ ತಗೊಂಡ್ ಮುದ್ದಿಡು. ಮುದ್ದಿಟ್ರೆ ಸರಿ, ಇಲ್ಲ ಅಂದ್ರೆ ಬೇಗನೆ ಏನಾಗ್ಬಿಡ್ತೀರಾ ನೀವು, ನಾಶ ಆಗ್ಬಿಡ್ತೀರಾ ಅಂದ್ಬಿಟ್ಟು ಏನ್ ಮಾಡೋರು, ರಾಜರುಗಳನ್ನ ಬೆದರಿಸೋರು. ಆ ಕಾಲದಲ್ಲಿ ಬೈಬಲ್ ಇಲ್ವಲ್ಲ, ಅದಕ್ಕೆ ಎಲ್ಲಾ ಜನಗಳು ಏನಪ್ಪ ಮಾಡೋರು ಅಂತಂದ್ರೆ
ಪೋಪ್ ಹೇಳೋದನ್ನ ಕೇಳ್ಬಿಟ್ಟು ಪೋಪ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಕ್ ಶುರು ಮಾಡ್ರಿ. ಮೂಢನಂಬಿಕೆ ಅಲ್ವರ ಏನ್ರಿ, ಭಯ ಪಡಿಸ್ಬಿಡೋದು ಅಲ್ವರ. ನೋಡ್ರಿ ಅಂತೀನಿ, ಇವಾಗಾರ ಸ್ವಲ್ಪ ಜನಗಳಿಗೆ ಏನಿದೆ, ಜ್ಞಾನ ಇದೆ. ಒಂದು 100 ವರ್ಷದ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಕಂಡೀಷನ್ ಹೆಂಗಿತ್ತು ಯೋಚನೆ ಮಾಡ್ಕೊಳ್ಳಿ ಮೂಢನಂಬಿಕೆ ಬಗ್ಗೆ. ಇನ್ನ ನಾನು ಹೇಳ್ತಾ ಇರೋದು 1000 ವರ್ಷ ಮುಂಚೆ ರೀ. ಜಗತ್ತಲ್ಲಿ ಹೆಂಗಿರ್ಬೋದು ಯೋಚನೆ ಮಾಡಿರ್ತೀನಿ ಮೂಢನಂಬಿಕೆ ಅಲ್ವರ. ನಾನು ಹೇಳ್ತಾರೆ ಏನ್ರಿ, ಇಡೀ ಜಗತ್ತಲ್ಲಿ ಆವಾಗಿನ ಹೆಂಗಿತ್ತು ಮೂಢನಂಬಿಕೆ ಅಲ್ವರ. ಅವಾಗ ಇವ್ರು ಹೇಳಂತ ಮಾತನ್ನ ಏನ್ ಮಾಡ್ತಾರೆ ಎಲ್ಲ ಜನಗಳು ಕೇಳ್ತಾ ಇದ್ರು. ಇಲ್ಲ ಅಂದ್ರೆ ಏನ್ ಮಾಡ್ತಾರ, ದಾರಿಯಲ್ಲಿ ನಶಿಸ್ ಹೋಗ್ಬಿಡ್ತೀರ, ನಾಶ ಮಾಡಕ್ ಬಿಡ್ತಾರೆ, ಶಿಕ್ಷೆ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಜನಗಳು, ರಾಜುಗಳೆಲ್ಲ ಭಯ ಭೀತಿಯಾಗಿ ಏನ್ರಿ ಪೋಪ್ಗೆ ಮುದ್ದು ಕೊಡ್ತಾರೆ. ಅದಕ್ಕೆ ತಮಿಳಲ್ಲಿ ಅವ್ರಿಗೆ ಹೆಂಗ್ ಗೊತ್ತಾ ಹೇಳ್ತಾರೆ, ಪೋಪ್ ಆಂಡವರ್ ಏನಂತಾರೆ, ಪೋಪ್ ಆಂಡವರ್. ಕೇಳಿದಿರ ವಾರ್ತೆ ಅದರ? ಇಲ್ಲ ತಮಿಳಿನ ಸರಿ ಗೊತ್ತಿರ್ತದೆ ಅಲ್ಲ. ಪೋಪ್ಗೆ ಏನಂತ ಕರೀತಾರೆ, ಪೋಪ್ ಆಂಡವರ್ ಅಂತ ಕರೀತಾರೆ ಅಲ್ಲರ. ಏನ್ರಿ, ಅದಕ್ಕೆ ನಾವು ಥೆಸಲೋನಿಕ ಹೇಳಿದ್ದು, ತಾನೇ ದೇವರಂದುಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಂಡು, ನೋಡ್ರ ದೇವ್ರ ಗರ್ಭಗುಡಿ ಏನ್ರಿ, ಸಭೆ ನಡುವೆನೆ, ಸಭೆ ಒಳಗಡೆನೆ ಕೂತ್ಕೊಂಡು ದೇವರಿಗೆ ಸಲ್ಲಿಸತಕ್ಕ ಎಲ್ಲಾ ಆರಾಧನೆಗಳನ್ನ, ಎಲ್ಲಾ ಗೌರವಗಳನ್ನ ತಾನೇಗೆ ಏನ್ ಮಾಡ್ತಾನಂತ ಅವನು ಹೊಂದ್ಕೊಂತಾನೆ. ನೋಡ್ರ ಎಷ್ಟು ಕ್ಲೀನಾಗಿ ವಚನ ಈ ಪೇಪಸಿ ಸಿಸ್ಟಮ್ಗೆ ಕರೆಕ್ಟಾಗಿ ಏನಾಗ್ತದೆ, ಅಪ್ಲಿಕೇಬಲ್ ಆಗ್ತದೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ಇದು ದ ಗ್ರೇಟ್ ಪೇಪಸಿ ಸಿಸ್ಟಮ್. ಅದರ ವ್ಯಕ್ತಿ ಅಲ್ಲ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಅದರ ಇದು ಮಾಡ್ತಾ ಇರೋದೇನ್ರಿ, ಒಂದು ಸಿಸ್ಟಮ್. ಅದರ ಪೇಪಸಿ ಸಿಸ್ಟಮ್ ಬಗ್ಗೆ ನಾವೇನ್ ಮಾಡ್ತಾರೆ, ಅದು ಮಾಡ್ತಾರೆ. ಅದರ ಅದಕ್ಕೆ ನಾವು ಕಳ್ಸತ್ತೆ ನೋಡ್ಬೇಕಾದ್ರೆ ಏನ್ ನೋಡಿದ್ರೆ, ಈ ಪೇಪಸಿ ಸಿಸ್ಟಮ್ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ನಮ್ಮ ಕರ್ತನು ಹೇಳಿರೋ ಪ್ರಕಾರ ನಾವು ಯಾವ ಪುಸ್ತಕನ ಓದ್ಬೇಕು, ದಾನಿಯಲ್ ಪುಸ್ತಕದಲ್ಲಿ ಓದೇನ್ ಮಾಡಿ ನೀವು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ರು. ಅದರ ಸರಿ, ದಾನಿಯಲ್ ಪುಸ್ತಕದಲ್ಲಿ ಇದೆಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿದ್ರೆ, ದಾನಿಯಲ್ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ. ಅದರ ಎಲ್ಲಿ ಕೊಟ್ಟಿದ್ದಾರೆ, ನಾವು ದಾನಿಯಲ್ 7ನೇ ಅಧ್ಯಾಯ ದರ್ಶನ ಓದಿದಿರಿ, ಜ್ಞಾಪನ ಇದೆಯಾ? ಯಾರಿಗೆ ಜ್ಞಾಪನ ಇದೆಯಾ? 7ನೇ ಅಧ್ಯಾಯದಲ್ಲಿ ಏನ್ ಬಗ್ಗೆ ಓದ್ತೀರಿ? ಮೊದಲು ಪಾಠ ಆಯ್ತಲ್ಲ, ಏನ್ ಬಗ್ಗೆ ಓದ್ತೀರಿ ಹೇಳ್ರಿ? ದಾನಿಯಲ್ ಪುಸ್ತಕದಲ್ಲಿ ಏನ್ ಬಗ್ಗೆ ಓದ್ತೀರಿ? ಮೃಗಗಳು. ಹಾ, ವೆರಿ ಗುಡ್. ಮೃಗಗಳು, 4 ಮೃಗಗಳು. ಈ ಪೇಪಸಿ ಸಿಸ್ಟಮ್ ಬಗ್ಗೆ ನಮಗೆ ಚೆನ್ನಾಗಿ ಕೊಟ್ಟಾರೆ. ಓದ ನೋಡ್ರಿ ಅಂತೀನಿ, ದಾನಿಯಲ್ 7ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ರಾಜೇಂದ್ರ ಗೌಡ ಓದ್ತೀರಾ ನೀವು? ಆಗ್ತದೆ ನಿಮ್ಗೆ? ರಾಜೇಂದ್ರ ಗೌಡ ಓದ್ಬೋದಾ? ಹಾ, ದಾನಿಯಲ್ 7ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ ಬದರ್. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಹೊಡೆಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲ ಕಾಣಿಸಿದ ಮೃಗವು ಸಿಂಹದ ಆಗಿತ್ತು. ಒಂದೊಂದೇ ನೋಡ್ಕೊಂಡು ಬದರ್. ಥ್ಯಾಂಕ್ ಯು ಬದರ್. ಸತಿ ನೋಡ್ಬೇಕಾದ್ರೆ ಏನ್ರಿ, ದಾನಿಯಲ್ ರಾತ್ರಿ ಕಂಡ ಕನಸಿನಲ್ಲಿ ಏನಪ್ಪ ನೋಡ್ತಾರೆ, ಚತುರ್ದಿಕ್ಕಿನ ಗಾಳಿ ಏನಂತಾರೆ, ಮಹಾಸಾಗರದ ಮೇಲೆ ಬೀಸೋದು ಏನ್ ಮಾಡ್ತಾರೆ ನೋಡ್ತಾರೆ. ಆ ಮಹಾಸಾಗರ ಮೇಲೆ ಬೀಸ್ಬೇಕಾದ್ರೆ ಒಂದಕ್ಕೊಂದು ವಿಲಕ್ಷಣವಾಗಿರುವಂತ 4 ದೊಡ್ಡ ಮೃಗಗಳೇನಂತೆ ಸಮುದ್ರದಿಂದ ಏರ್ ಬರೋದನ್ನ ನೋಡೋರಂತೆ. ಅಂದ್ರ ಸರಿ, ಮೊದಲನೇ ಮೃಗ ಹೇಗಿತ್ತು? ದಾನಿಯಲ್ 7ನೇ ಅಧ್ಯಾಯ 4ನೇ ವಾಕ್ಯ. ಜೋಸಫ್ ಬದರ್ ಓದ್ತೀರಾ? ದಾನಿಯಲ್ 4ನೇ ವಾಕ್ಯ. ಮೃಗಗಳು ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟ. ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು. ನೋಡ್ರ, ಇಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ, ಮೊದಲನೇ ಕಾಣಿಸಿದ ಮೃಗವು ಸಿಂಹದಾಗಿತ್ತು ಅಂತ ನೋಡ್ತೀರಿ. ಅಲ್ವರ ಏನ್ರಿ, ಸಿಂಹ ತರ ಇತ್ತಂತೆ ಅಲ್ವರ. ಅದಕ್ಕೆ ಹದ್ದಿನ ತರ ರೆಕ್ಕೆಗಳು ಕೊಡಲ್ಪಟ್ಟಿತ್ತು ಅಂತ ನೋಡ್ತೀವಿ. ಇದು ಮೊದಲನೇ ಮೃಗ. 2ನೇ ಮೃಗ ಹೆಂಗಿತ್ತು? ದಾನಿಯಲ್ 7ನೇ ಅಧ್ಯಾಯ 5ನೇ ವಾಕ್ಯ. ಜೋಯಲ್ ಬದರ್ ಓದ್ತೀರಾ? ಆಹಾ, ಇನ್ನೊಂದು ಮೃಗ 2ನೇದು, ಅದು ಕರಡಿಯ ಹಾಗಿತ್ತು.
ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡು ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೆನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ನೋಡ್ರ ಇಲ್ಲಿ ಏನಪ್ಪ ನೋಡ್ತೀವಿ ಅಂದ್ರೆ ಏನ್ರಿ ಎರಡನೇ ಮೃಗವು ಕಡಿಯಾಗಿತ್ತಂತಾರೆ. ಒಂದು ಹೆಗಲು ಮೇಲಕ್ಕಿತ್ತು, ಇನ್ನೊಂದು ಏನಾಗಿತ್ತು ನಮ್ಮ ಹೆಗಲು ಕೆರಡೆ ಇತ್ತು ಅಂತ ಹೇಳ್ತಾರೆ. ಒಂದು ಹೆಗಲು ಮೇಲೆ ಇನ್ನೊಂದು ಕೆರಡೆ ಇತ್ತು ಅಂತ ಹೇಳ್ತಾರೆ. ಅದರ ಒಂದು ಭುಜ ಮೇಲೆ ಇನ್ನೊಂದು ಭುಜ ಕೆರಡೆ ಇತ್ತು ಅಂತ ನೋಡ್ತೀವಿ. ಅದರ ಬಾಯಿನಲ್ಲಿ 3 ಪಕ್ಕೆಲುಬುಗಳಿತ್ತು, ಎದ್ದು ಬಹು ಮಾಂಸ ತಿನ್ನು ಅಂತ ಹೇಳ್ತಾರೆ. ಇದು ಎರಡನೇ ಮೃಗ. ಅದರ ಸರಿ ಏನ್ರಿ ಮೂರನೇ ಮೃಗ ಹೆಂಗಿತ್ತು? ದಾನಿಯೇಲ್ 7ನೇ ಅಧ್ಯಾಯ 6ನೇ ವಾಕ್ಯ. ಪ್ರಜ್ವಲ್ ಬದ್ರ ಓದ್ತೀರಾ? ಹೌದು. ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ವೆರಿ ಗುಡ್ ಅಲ್ವರ. ಸೊ ನೋಡ್ಬೇಕಾದ್ರೆ ಮೂರನೇ ಮೃಗ ಹೆಂಗಪ್ಪ ಇತ್ತು ಅಂತ ನೋಡ್ತೀರಿ, ಚಿರತೆ ತರ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ 4 ತಲೆಗಳಿತ್ತು, ಪಕ್ಷಿಗಳಿಂದ 4 ರೆಕ್ಕೆಗಳಿಂದ ಕೊಡಲ್ಪಡ್ತು ಅಂತ ಏನ್ ಮಾಡ್ತೀವಿ ನೋಡ್ತೀರಿ. ಅದರ ಇದು ಮೂರನೇ ಮೃಗ. 4ನೇ ಮೃಗ ಹೆಂಗಿತ್ತು? ದಾನಿಯೇಲ್ 7ನೇ ಅಧ್ಯಾಯ 7ರಿಂದ 8. ಸೈಮನ್ ಸೊಸಾಲಿಕರ್ ಬ್ರದರ್ ಓದ್ತೀರಾ? ದಾನಿಯೇಲ್ 7ನೇ ಅಧ್ಯಾಯ 7 ಮತ್ತು 8. ಸೊಸಾಲಿಕರ್ ಸೈಮನ್. ಸೈಮನ್ ಬ್ರದರ್ ಲೈನ್ ಇದ್ದೀರಾ? ಬ್ರದರ್ ಓದ್ತೀರಾ ಬ್ರದರ್? ಆಗ್ತದ ಬ್ರದರ್? ಓದ್ತೇನೆ ಬ್ರದರ್. ಓಕೆ. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಎದುರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಈಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯು ಇದ್ದವು. ವೆರಿ ಗುಡ್ ಬ್ರದರ್, ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ 4ನೇ ಮೃಗ ನೋಡಿದ್ರಂತೆ ಇದು ಎಲ್ಲಾರ್ಕಿಂತ ವಿಲಕ್ಷಣವಾಗಿರೋ ಮೃಗ ಇತ್ತಂತೆ. ಭಯಂಕರ ಎದುರಿಸುವಂಥದ್ದು ಅಂತಂತ ಹೇಳ್ತಾರೆ. ಎಲ್ಲಾ ಮೃಗಗಳಿಗೂ ಇದು ಡಿಫ್ರೆಂಟ್ ಆಗಿತ್ತು. ಏನಪ್ಪಾ ಅಂತಂದ್ರೆ ಯಾವುದೇ ಮೃಗಕ್ಕೂ ಇದಕ್ಕಿಂತ ಮುಂಚೆ ಮೃಗಗಳಿಗೆ ತಲೆ ಮೇಲೆ ಕೊಂಬಿತ್ತು ಅಂತ ಕೊಡ್ಲಾರಿ. ಕೊಂಬಗೇನು ಹೇಳಿಲ್ಲ. ಆದ್ರೆ ಈ ಮೃಗಕ್ಕೆ ತಲೆ ಮೇಲೆ ಎಷ್ಟು ಕೊಂಬಿತ್ತು ಅಂತ ನೋಡ್ತೀರಿ. ಎಷ್ಟಿತ್ತು ಕೊಂಬ? ಎಲ್ಲ ವಾಕ್ಯ ಗಮನಿಸಿದ್ರೆ ಇಲ್ವಾ? ಎಷ್ಟು ಕೊಂಬಿತ್ತು ತಲೆ ಮೇಲೆ? 10 ಕೊಂಬು. 10 ಕೊಂಬು. ನೋಡ್ರ 10 ಕೊಂಬು. ಹಿಂಗೇ ನೋಡ್ತಾ ಇರ್ಬೇಕಾದ್ರೆ ಇದ್ರ ನಡುವೆ ಒಂದು ಚಿಕ್ಕ ಕೊಂಬು ಬೆಳಿತಾ ಬಂತಂತೆ. ಈ ಚಿಕ್ಕ ಕೊಂಬು ಮೊಣದು ಬೆಳಿತಾ ಬರ್ಬೇಕಾದ್ರೆ ಇದ್ರ ದೆಸೆಯಿಂದ 3 ಕೊಂಬು ಬೇರ್ ಸಮೇತ ಕಿತ್ತಲ್ಪಡ್ತಂತ್ರಿ ಅಲ್ದ್ರ. ಆಮೇಲೆ ಈ ಚಿಕ್ಕ ಕೊಂಬುದು ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ ಮನುಷ್ಯನ್ಗಿರುವಂತ ಕಣ್ಣು, ಬಡಾಯಿ ಕೊಚ್ಕೊಂಡಂತ ಬಾಯಿ ತಂತ್ರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಈ ಪಾಠನ ನಾವು ಸುಮಾರು ತಿಂಗಳುಗಳ ಮುಂಚೆ ಕೇಳಿದಿರಿ. ಜ್ಞಾಪನ ಆಯ್ತಾ? ಜ್ಞಾಪನ ಆಯ್ತಾ? ಮರ್ತು ಬಿಟ್ಟಿದ್ದೀರಾ? ಅಲ್ವರ ಜ್ಞಾಪನ ಇಲ್ಲ ಅಂದ್ರೆ ದಯವಿಟ್ಟು ಜ್ಞಾಪಿಸ್ಕೊಳ್ಳಿ. ದಾನಿಯೇಲ್ 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದಲ್ಲಿ ನಾವೇನಪ್ಪ ನೋಡಿದಿರಿ ಅಂತಂದ್ರೆ 4 ರಾಜ್ಯಗಳ ಬಗ್ಗೆ ನೋಡಿದಿರಿ ಅಲ್ರ. ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ನೋಡ್ತೀರಿ, ಒಂದು ಚಿನ್ನದ ತಲೆ ಇತ್ತು, ಭುಜ ಏನ್ರಿ ಏನಾಗಿತ್ತಂತೆ ಬೆಳ್ಳಿದಾಗಿತ್ತು, ತೊಡೆ ಭಾಗ ಏನಾಗಿತ್ತಂತೆ ತಾಮ್ರದಾಗಿತ್ತು, ಪಾದ ಭಾಗ ಬಂದ್ಬಿಟ್ಟು ಕಬ್ಬಣದಾಗಿತ್ತು ಅಲ್ವರ. ಕಾಲು ಕಬ್ಬಣದಾಗಿತ್ತು, ಪಾದ ಬಂದ್ಬಿಟ್ಟು ಜೇಡಿ ಮಣ್ಣಿನ ಮಿಶ್ರಣವಾಗಿತ್ತು. ಜೇಡಿ ಮಣ್ಣು ಮತ್ತೆ ಕಬ್ಬಣದಿಂದ ಅಂತ ಹೇಳ್ತೀರಿ. ಇದನ್ನೇ ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಸಿಂಹದ ತರ ಇತ್ತು, ಕರಡಿ ತರ ಇತ್ತು, ಚಿರತೆ ತರ ಇತ್ತು, ಆಮೇಲೆ ಏನ್ರಿ ವಿಲಕ್ಷಣವಾಗಿರ್ತ ಕ್ರೂರವಾಗಿರಂತ ಒಂದು ಮೃಗದ ತರ ಇತ್ತು ಅಂತ ನೋಡ್ತೀರಿ. ಇದೇನಪ್ಪಾ ಅಂತಂದ್ರೆ ಏನ್ರಿ ಇದೇ ಲೋಕದ ರಾಜ್ಯಗಳು ಒಂದು ದೇವರ ದೃಷ್ಟಿಯಲ್ಲಿ ಒಂದು ಮನುಷ್ಯನ ದೃಷ್ಟಿಯಲ್ಲಿ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಅಲ್ರ. ಅಲ್ಲಿದ ಚಿನ್ನದ ತಲೆ ಸಿಂಹ ಅಂತಂದ್ರೆ ಯಾವ ರಾಜ್ಯ ಹೇಳ್ರಿ? ಯಾವ ರಾಜ್ಯ ಹೇಳ್ರಿ? ಬೆಬಿಲೋನ್ ರಾಜ್ಯ. ವೆರಿ ಗುಡ್, ಬಾಬಿಲೋನ್ ರಾಜ್ಯ ಅಲ್ವರ. ಬಾಬಿಲೋನ್ ರಾಜ್ಯ. ಅದಕ್ಕೆ ನೋಡ್ಬೇಕಾರೆ ಏನಕ್ಕೆ ಸಿಂಹ ಕಂಪೇರ್ ಮಾಡಿದ್ದಾರೆ, ಏನಕ್ಕೆ ಚಿನ್ನದ ತಲೆ ಕಂಪೇರ್ ಮಾಡಿದರೆ, ಬಾಬಿಲೋನ್ ರಾಜ್ಯ ಇದ್ದಿದ್ದೆ ಫೇಮಸ್ಸು ಚಿನ್ನಕ್ಕೆ ಅಲ್ವರ. ಬಂಗಾರ ದೊಡ್ಡ ಶಿಲೆನೇ ಮಾಡ್ಬಿಡ್ತಾನೆ ರಾಜ. 90 ಅಡಿದು ಶಿಲೆ
ಯೋಚನೆ ಮಾಡಿರ್ತೀರಿ, 90 ಅಡಿ ಶಿಲೆ ಚಿನ್ನದಲ್ಲಿ, ಏನ್ ಚಿನ್ನದ ಬೆಲೆ ಇವಾಗ ಹಿಂಗೈತೆ. ಆ ಕಾಲದ ಏನ್ ಮಾಡೋರು ಅಂತ, ಅದಕ್ಕೆ ಚಿನ್ನ ಬಂಗಾರ ಅಂತಾನೆ ಅದು ಹೆಸರಿ. ಅದಕ್ಕೆ ಸಿಂಹ, ಸಿಂಹ ಅಂತಂದ್ರೆ ಏನು, ಕಾಡಿಗೆ ಏನದು ಸಿಂಹ, ರಾಜ. ರಾಜ. ನಿಜ. ನೋಡ್ರ, ಅದಕ್ಕೆ ಲೋಕಕ್ಕೆ ಎಲ್ಲಾ ರಾಜ್ಯಗಳ ಮೇಲೆ ರಾಜ್ಯನ ತರ ಇದ್ದು, ಚಕ್ರಪತಿ ತರ ಇದ್ದಿದ್ದು ಯಾರಪ್ಪ ಅಂದ್ರೆ ಬಾಬಿಲೋನ್ ರಾಜ್ಯ. ಎರಡನೇದು ಏನ್ ನೋಡ್ತೀರಿ, ಬೆಳ್ಳಿ, ಅಲ್ಲ ಭುಜಗಳು ಬೆಳ್ಳಿ. ಸೊ ಭುಜ ಅಂತಂದ್ರೆ ಏನಪ್ಪಾ ಅಂದ್ರೆ ಏನ್ರಿ, ರಾಜ್ಯಾಧಿಕಾರ, ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಎಲ್ಲೈತೆ ವಾಕ್ಯ? ಭುಜ ಅಂತಂದ್ರೆ ರಾಜ್ಯ ಪ್ರಭುತ್ವ ಅಲ್ವರ, ದೊರೆತನ ಅಂತಂದ್ಬಿಟ್ಟು ಬೈಬಲ್ ಎಲ್ಲಿದೆ ವಾಕ್ಯ ನೋಡಿ. ಇದುವರೆಗೂ ನೋಡಿದ ಪಾಠದಲ್ಲಿ ಏನ್ ನೋಡಿದಿರಿ? ಬೈಬಲ್ಗೆ ಏನ್ ಡಿಕ್ಷನರಿ? ಬೈಬಲ್ ಡಿಕ್ಷನರಿ. ಕರೆಕ್ಟಾ? ನಮ್ಗೇನೋ ಪ್ರಶ್ನೆ ಬಂದ್ರೆ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ನೋಡ್ಬೇಕು? ಬೈಬಲ್ ನೋಡ್ಬೇಕು ಅಂತ ಹೇಳಿದಿರಿ. ಕರೆಕ್ಟಾ? ಸರಿ, ಬೈಬಲ್ ಅಲ್ಲಿ ಎಲ್ಲಿದೆ ವಾರ್ತೆ? ಭುಜ ಅಂತಂದ್ರೆ ರಾಜಾಧಿಕಾರ, ರಾಜ ಆಡಳಿತ ಅಂತಂದ್ಬಿಟ್ಟು ಎಲ್ಲಿದೆ ಬೈಬಲ್ ಅಲ್ಲಿ? ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ ದಯವಿಟ್ಟು ಯಾರಾದ್ರು. ಯೆಶಾಯ 9:6. 9:6. ಒಂದು ಮಗು ನಮಗಾಗಿ ಹುಟ್ಟಿದೆ. ಹ್ಮ್ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಹ್ಮ್ ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತವು ಯಾರ ಬಾಹು ಮೇಲಿರ್ತದೆ? ಆತನ. ಆತನ ಬಾಹು ಮೇಲಿರ್ತದೆ. ಅಂದ್ರೆ ಆಡಳಿತ, ರಾಜ್ಯಾಧಿಕಾರ, ಬಾಹು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಅಲ್ರ. ಅದಕ್ಕೆ ಯಾರೋ ತೀರ್ಕೊಂಬಿಟ್ರೆ ಹೇಳ್ತಾರೆ, ಪಾ ನಿನ್ ಭುಜದ ಮೇಲೆ ಹಿಂದೆ ತುಂಬಾ ಭಾರ ಇದೆ. ಏನ್ ಭಾರ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಅದರ ಆಡಳಿತ, ಅಡ್ಮಿನಿಸ್ಟ್ರೇಷನ್. ಅದಕ್ಕೆ ನೋಡ್ಬೇಕಾದ್ರೆ ಒಂದು ಭುಜ ಮೇಲೆ ಇತ್ತು, ಇನ್ನೊಂದು ಭುಜ ಕೆಡೆ ಇತ್ತು ಅಂತಂದ್ರೆ 2 ರಾಜ್ಯಗಳು ಸೇರ್ಬಿಟ್ಟು ಆಡಳಿತ ನಡೆಸಿರಂತ ರಾಜ್ಯ ಮೇದ್ಯರು, ಪರ್ಷಿಯರು. ಇದ್ರಲ್ಲಿ ಒಬ್ರು ಪವರ್ಫುಲ್ ಆಗಿದ್ರು, ಇನ್ನೊಬ್ರು ಏನಾಗಿದ್ರು ವೀಕ್ ಆಗಿ ಇದ್ರು ಅಂತ ಅರ್ಥ ರೀ. ಅಲ್ವರ, ಅದು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಮೇದೋ ಪರ್ಷದವರು ಅಲ್ವರ. ಮೂರನೇದು ಏನ್ ನೋಡ್ತೀರಿ? ಏನ್ ರಾಜ್ಯ ಅಂತ ನೋಡ್ತೀರಿ? ಏನ್ರಿ? ಗ್ರೀಸ್. ಏನ್ರಿ? ಹೊಟ್ಟೆ ಮತ್ತೆ ತೊಡೆ ತಾಮ್ರದ್ದು, ಅದನ್ನ ಏನಂತ ನೋಡ್ತೀರಿ? ಏನ್ ನೋಡ್ತೀವಿ ನಾವು? ಯಾವ್ದಕ್ಕೆ ಕಂಪೇರ್ ಮಾಡ್ತೀರಿ? ಚಿರತೆ. ಚಿರತೆ ಅಂದ್ರೆ ಯಾವ ರಾಜ್ಯ? ಗ್ರೀಸ್ ರಾಜ್ಯ. ಅದರ ಗ್ರೀಸ್ ರಾಜ್ಯಕ್ಕೆ ಮೊದಲನೇ ಅಧಿಪತಿ ಯಾರು? ಯಾರು ಗ್ರೀಸ್ ರಾಜ್ಯಕ್ಕೆ ಮೊದಲನೇ ಅಧಿಪತಿ? ಯಾರು ಸ್ಕೂಲ್ಗೆ ಹೋಗಿಲ್ವಾ? ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಗ್ರೇಟ್. ಇವೆಲ್ಲ ಸ್ಕೂಲಲ್ಲಿ ಕಲ್ಸ್ಕೊಡಿತಾರೆ. 8ನೇ ಕ್ಲಾಸ್ 9ನೇ ಕ್ಲಾಸ್ ಕಲ್ಸ್ಕೊಡಿತಾರೆ. ಯುದ್ಧದ ಬಗ್ಗೆ ಹೇಳ್ಕೊಟ್ಟಿಲ್ವಾ ಏನ್ರಿ? ಸರಿ, ಅಲ್ಲಿ ಗೊತ್ತಿಲ್ಲ ಅಂದ್ರೆ ಇಲ್ಲಿ ತಿಳ್ಕೊಳ್ಳಿ, ಬೈಬಲ್ ಐತೆ ನೋಡ್ರಿ ಇರ್ತೀನಿ. ಅಲೆಕ್ಸಾಂಡರ್ ಗ್ರೇಟ್ ಇಡೀ ಲೋಕನ ಏನ್ರಿ 23 ವರ್ಷದಲ್ಲಿ ಕಾನ್ಕರ್ ಮಾಡ್ಕೊಂಬಿಟ್ರಿ. ನಾವಿನ್ನ ಕಾಲೇಜ್ ಓದೋದ್ರಲ್ಲಿ ಇರ್ತೀರಿ. ಇಡೀ ಲೋಕಕ್ಕೆ ಅಧಿಪತಿ. 32 ಇಯರ್ಸ್ಗೆ ಲೋಕನ ಬಿಟ್ಟೋಗ್ಬಿಟ್ಟ. ಸೂಪರ್ ಫಾಸ್ಟ್. ಅದಕ್ಕೆ ಚಿರತೆ ಅಂದ್ರೆ ಫಾಸ್ಟು, ಚಿರತೆಗೆ ರೆಕ್ಕೆ ಕೊಟ್ಬಿಟ್ರೆ ಸೂಪರ್ ಫಾಸ್ಟ್ ರೀ. 4ನೇ ರಾಜ್ಯ ಅಂತ ನೋಡ್ತೀರಿ, ಕಬ್ಬಣದ ತರ ಕಾಲುಗಳು. ಇಲ್ಲಿ ನೋಡ್ತೀರಿ ಕ್ರೂರ ಅಂತ ಮೃಗ, ಘಟ ಸರ್ಪಕ್ಕೆ ಏನ್ ಮಾಡ್ತಾ ಹೇಳ್ತಾ ರೋಮು ರಾಜ್ಯ ಅದರ. ಸೊ ಈ ಒಂದು 4ನೇ ಮೃಗ ಬಗ್ಗೆ ನೋಡ್ಬೇಕಾದ್ರೆ ಸ್ಪೆಷಲ್ ಆಗಿತ್ತು ಅಂತ. ತಲೆ ಮೇಲೆ ಎಷ್ಟು ಕೊಂಬುಗಳಿತ್ತು? 10 ಕೊಂಬುಗಳು. ಏನಿದೆ 10 ಕೊಂಬುಗಳು ಅಂತಂದ್ರೆ? ದಾನಿಯಲ್ 7ನೇ ಅಧ್ಯಾಯ 24ನೇ ವಾಕ್ಯ ಓದೋದು ನೋಡಿರ್ತೀನಿ. ದಾನಿಯಲ್ 7:24. ವರುಣ್ ಬ್ರದರ್ ಓದ್ತೀರಾ? ದಾನಿಯಲ್ 7:24. ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣನಾಗಿ 3 ಅರಸರನ್ನು ಅದಿಮಿ ಬಿಡುವನು. ನೋಡ್ರ, 10 ಕೊಂಬುಗಳಿನ ವಿಷಯವೇನಂತಂದ್ರೆ 10 ಮಂದಿ ಅರಸರು. ನೋಡ್ರ, ಕೊಂಬು ಅಂದ್ರೆ ಬೈಬಲ್ ಏನ ಅರ್ಥ? ಅರಸರಿ. ಆ ತಲೆ ಮೇಲೆ 10 ಕೊಂಬುಗಳು ಅಂತಾರೆ. 10 ಅರಸರು ಇದ್ರಿ. ಅದರ 10 ಪಾರ್ಟ್ಸ್ ಆಫ್ ದ ಏನ್ರಿ ಕಿಂಗ್ಡಮ್ ಅಲ್ಲರ. ರೋಮಲ್ಲಿರಂತ 10 ರಾಜ್ಯಗಳು. ಅಲ್ಲಿ ಚಿಕ್ಕದಾಗಂತ ಒಂದು ಕೊಂಬು ಬಂದಂತೆ ಅಲ್ಲರ, ರಾಜ್ಯ ಬಂದಂತೆ. ಆ ರಾಜ್ಯನ ಬರೋಂಥ ದೆಸೆಯಿಂದ 3 ಕೊಂಬುಗಳನ್ನ ಬೇರೆ ಮತ್ತೆ ಕಿತ್ತಾಕ್ಬಿಟ್ರು ಅಂತಂದ್ರೆ ಪೇಪಸಿ ಆಡಳಿತ ಮಾಡಕ್ಕೆ ಅಂತಂದ್ಬಿಟ್ಟು 3 ರಾಜ್ಯಗಳನ್ನ ನಾಶ ಮಾಡಾಕ್ಬಿಟ್ರು. ಹೇರುಳ್ಳಿ, ಈಸ್ಟರ್ನ್ ಎಕ್ಸಾಕೇಟ್ ಮತ್ತು ಆಸ್ಟ್ರೋಗೋಟ್ಸ್ ಅಂದ್ಬಿಟ್ಟು ರಾಜ್ಯ ಮಾಡೋದು ಸಂಪೂರ್ಣವಾಗಿ ನಾಶ ಮಾಡಾಕ್ಬಿಟ್ರು. ಆ ಚಿಕ್ಕ ಕೊಂಬೆನೆ ಪೇಪಸಿ ಸಿಸ್ಟಮ್. ಯಾವ್ದು ಪೇಪರ್ ಸಿಸ್ಟಮ್ ಅಂತ ಏನ್ ನೋಡಿದ್ರಿ? ಯಾವ ಸಭೆ ಅದು? ನಾವೇನ್ ನೋಡಿದ್ರಿ? ಕಳೆದ ವಾರ ನೋಡಿದಲ್ಲ. ಯಾವ ಸಭೆ ಅದು ಪೇಪರ್ ಸಿಸ್ಟಮ್ ಅಂದ್ರೆ? ರೋಮನ್ ಕ್ಯಾಥಲಿಕ್. ರೋಮನ್ ಕ್ಯಾಥಲಿಕ್. ಎಲ್ಲ ಲೈನ್ ಇದ್ದೀರಾ? ದಯವಿಟ್ಟು ಎಲ್ಲರಿಗೂ ಇದು ಕ್ಲಿಯರ್ ಆಗಿರ್ಬೇಕು
ಅರ್ಥ ಆಯ್ತಾ? ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನೀವು ಸಂಕೋಚ ಪಡಿದ್ರೆ ಈ ಪಾಠದ ಅಂತ್ಯದಲ್ಲಿ ಕೇಳ್ರಿ, ನಿಮ್ಗೆಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ತೀವಿ. ಓಕೆ, ನಾನು ಬೇಕಾದ್ರೆ ಪೇಪಸಿ, ಪೋಪಿನ ಆಳ್ವಿಕೆ, ರೋಮನ್ ಕ್ಯಾಥಲಿಕ್ ಸಿಸ್ಟಮ್ನೇ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾ ಇರೋದು. ಸರಿ, ಆ ಕೊಂಬನ್ ಬಗ್ಗೆ ಓದ್ಬೇಕಾದ್ರೆ ನಾವ್ ಏನ್ ನೋಡ್ತೀರಿ ಅಂತಂದ್ರೆ, ಇದು ಮನುಷ್ಯನ್ಗಿರೋಂಥ ಕಣ್ಣಿತ್ತು, ಬಡಾಯಿ ಕೊಚ್ಕೊಳಂತ ಬಾಯಿತ್ತು ಅಂತ ನೋಡ್ತೀರಿ. ಕರೆಕ್ಟಾ? ಇದು ಅರ್ಥ ಏನು? ಅದನ್ನ ದಾನಿಯಲ್ಲು 7ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳಿದ್ದಾರೆ. ಓದ್ರಿ ಅಂತೀನಿ ನೋಡಿ, ಓದನ. ಜೋಸಫ್ ಬ್ರದರ್ ಓದ್ತೀರಾ? ದಾನಿಯಲ್ 7:25. ಹಾ ಬ್ರದರ್. ಪರಾತ್ಮನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಮನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವವನು. ಆ ಭಕ್ತರು ಒಂದು ಕಾಲ, 2 ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ನೋಡ್ರ, ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು, ಬಾಯಿ ಅಂದ್ರೆ ಬಾಯಿ ತಗೊಂಡು ಏನ್ ಮಾಡಿದ್ರಂತೆ ನೋಡಿ, ಕೊಟ್ಟ ನೋಡಿ ಕ್ಲೀನ್ ಆಗಲಿ. ಬಡಾಯಿ ಕೊಚ್ಕೊಂಡಂತ ಬಾಯಿ, ಆ ಬಾಯಿಂದ ಏನಾಗ ಮಾಡಿದ್ರೆ ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿಕೊಂಡ್ರು ಅಂತ ಹೇಳ್ತಾರೆ ಅಲ್ವರ. ದೇವ ವಿರುದ್ಧವಾಗಿ ಕೊಚ್ಚಿಕೊಂಡ್ರಂತೆ. ಆಮೇಲೆ ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆಯ ಕಾಲಗಳು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಕಣ್ಣಿಂದ ಏನ್ ಮಾಡುತ್ತೆ? ಕಣ್ಣನ್ನು ಏನು ಬೈಬಲಲ್ಲಿ ಜ್ಞಾನ, ತಿಳುವಳಿಕೆ, ಅದರ ಬುದ್ಧಿವಂತಿಕೆ, ಆ ಬುದ್ಧಿಯಿಂದ ಏನಪ್ಪ ಮಾಡಿದ್ರು ಅಂತಂದ್ರೆ ಕಟ್ಟಳೆಯ ಕಾಲಗಳನ್ನು. ಏನ್ ಕಟ್ಟಳೆ ಅಂತಂದ್ರೆ ದೇವ್ರು ಯಾವ್ದು ಕೊಟ್ಟಾರೆ? ನೀತಿ ನಿಯಮ ಪ್ರಮಾಣಗಳನ್ನ ಎಲ್ಲಿ ಕೊಟ್ಟಿದ್ದಾರೆ ನಮ್ಗೆ? ದೇವ್ರ ಕಟ್ಟಳೆಗಳನ್ನ ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ? ದಶಾಜ್ಞೆಗಳಲ್ಲಿ ಕೊಟ್ಟಿದ್ದಾರೆ. ಎಲ್ಲಿದೆ ಅದು? ಎಲ್ಲಿ ಪ್ರಿಂಟ್ ಆಗಿದೆ? ವಿಮೋಚನಾ ಕಂಡ. ಕರೆಕ್ಟ್. ಅದೆಲ್ಲಿದೆ ನಮ್ಗೆ? ನಮ್ಮ ಕೈನಲ್ಲಿ ಯಾವ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದನ್ನ? ವಿಮೋಚನಾ ಕಂಡ ಬೈಬಲ್ ಅಲ್ಲಿ ಕೊಟ್ಟವ್ರೆ. ಅದು ಮೇನ್ ನೋಡ್ರಿ. ವಿಮೋಚನಾ ಕಾಂಡ, ಕಟ್ಟಳೆಗಳು ಇವೆಲ್ಲ ಎಲ್ಲಪ್ಪ ಪ್ರಿಂಟ್ ಆಗಿದೆ ಅಂದ್ರೆ ಬೈಬಲ್ ಪ್ರಿಂಟ್ ಆಗಿದೆ. ಹಂಗಾರೆ ಕಟ್ಟಳೆಗಳು ಅಂತಂದ್ರೆ ಇಡೀ ಬೈಬಲ್ ರೀ. ಬೈಬಲ್ನ ನಮ್ಮ ಕೈಗೆ ಮಾಡೋ ಕೊಟ್ಟವ್ರು ಅಂತೀರಿ. ಇವರು ತನಗಿರಂತ ಜ್ಞಾನದಿಂದ ಏನಪ್ಪ ಮಾಡೋದು ಅಂದ್ರೆ ಬೈಬಲ್ ಇರಂತ ಕಟ್ಟಳೆಗಳು ಅದನ್ನ ಚೇಂಜ್ ಮಾಡ್ಬಿಟ್ರಂತಾರಿ. ಬೈಬಲ್ನ ಏನ್ರಿ ದೇವರು ಕೊಟ್ಟಂತ ರೀತಿಲಿ ಇರೋದಂತೆ ದೇವರಿಗೆ ವಿರುದ್ಧವಾಗೇನೆ, ದೇವರ ಹೆಸರು ಹೇಳ್ಕೊಂಡೆ ದೇವ್ರಿಗೆ ವಿರುದ್ಧವಾಗಿ ಮಾಡಂತ ಇವರು ಉಪಯೋಗಿಸ್ಬಿಟ್ರಂತೆ. ಈ ತರ ಏನಂದ್ರೆ ಕಟ್ಟಳೆಯ ಕಾಲಗಳು, ಧರ್ಮ ವಿಧಿಗಳು, ಬೈಬಲ್ನಲ್ಲಿ ಕೆಲವಂತೆಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ರೂಲ್ಸ್ ಕೊಡಿ ಅಂತೀನಿ. ಇದನ್ನ ಮಾರ್ಪಡಿಸಲು ಮನಸ್ಸು ಮಾಡ್ಬಿಟ್ರಂತೆ. ಆಮೇಲೆ ಇದಕ್ಕೆ ಆಪೋಸಿಟ್ ಮಾಡಿದವ್ರಿಗೆ ಏನ್ ಮಾಡಿದ್ರಂತೆ? ಭಕ್ತರನ್ನು 1 ಕಾಲ, 2 ಕಾಲ, ಅರ್ಧ ಕಾಲ ಅವನ ಕೈವಶವಾಗುವರು. ದೇವ್ರ ಮಕ್ಕಳನ್ನ ದೇವರು ಈ ಒಂದು ದುಷ್ಟ ಸಂಸ್ಥೆಗೆನೆ ಒಪ್ಪಿಸ್ಕೊಟ್ಬಿಟ್ರಂತೆ. ಎಷ್ಟು ಕಾಲ ಒಪ್ಪಿಸ್ಕೊಟ್ರು ಅಂತ ಅಲ್ಲೇ ಕೊಟ್ಟಿದ್ದೆ, ನಾವು ನೋಡೋಣ ಅದನ್ನ ಅಲ್ವರ. ಸರಿ, ಇದನ್ನೇ ಮಾತನ್ನ ನಮ್ಮ ಅಪೊಸ್ತಲ ಪೌಲ್ ಹೇಳಿರೋದು. ಇವಾಗ ಓದಿ ನಮ್ಗೆ ಪೇಪರ್ಸ್ ಇದು ಮಾತು ಏನ್ರಿ ನಮ್ಗೆ ಕ್ಲೀನಾಗಿ ಅರ್ಥ ಆಗ್ತಾರೆ. ಆಂಟಿ ಕ್ರೈಸ್ಟ್ ಮಾತು ಅಲ್ಲ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂದ್ರೆ 2ನೇ ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಾಕ್ಯ. ವರುಣ್ ಬ್ರದರ್ ಓದ್ತೀರಾ? 2 Thessalonians 2nd chapter 4th verse. 2ನೇ ಥೆಸಲೋನಿಕ 2:4. 2ನೇ ಥೆಸಲೋನಿಕ ಬ್ರದರ್ 2ನೇ ಅಧ್ಯಾಯ 4ನೇ ವಾಕ್ಯ ಬ್ರದರ್. ಸಿಗ್ತಾರಾ? 2ನೇ ಥೆಸಲೋನಿಕ 2:4. ಓಕೆ, ಬೇರೆ ಯಾರಾದ್ರು ಓದ್ತೀರಾ? ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಇಚ್ಛಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಾಕ್ಬಿಡಿ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ, ಯಾವುದು ದೇವರು ಎನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದತಕ್ಕದೋ ಅದನ್ನೆಲ್ಲ ನಾಶ ಮಾಡ್ಬಿಡ್ತಂತೆ ನೋಡಿದ್ದೀನಿ ಅಲ್ವರ. ನಾಶ ಮಾಡ್ಬಿಟ್ಟು ಏನ್ ಮಾಡ್ತಾನೆ? ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ
ಏನ್ರಿ, ದೇವ್ರಿಗಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನೇ ದೇವ್ರು ಅಂದುಕೊಂಡು ಎಲ್ಲಿ ಕೂತಂತೆ, ದೇವರ ಗರ್ಭಗುಡಿಯಲ್ಲಿ ದೇವರ ಸಭೆಲೇನೆ ತಾನೇ ದೇವ್ರಂತ ಹೇಳ್ಕೊಂಡು ದೇವ್ರ ತಿರಿ ದೇವ್ರ ತರ ದೇವರ ರೀತಿ ಏನ್ ಮಾಡ್ತಂತೆ ನಡ್ಕೊಂತಾರಂತಾರೆ. ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಇದನ್ನೇ ಪೇಪರ್ಸಿ ಸಿಸ್ಟಮ್ ಮಾಡಿದ್ದು ಮೊದಲು ಅಲ್ವರ. ಅವ್ರು ಮಾಡಿರಂತ ಏನ್ರಿ ಧರ್ಮ ವಿಧಿಗಳನ್ನ ಕಟ್ಟಳೆಗಳನ್ನ ಮಾರ್ಪಾಡು ಮಾಡಿದ್ದು ಯಾವ್ದಪ್ಪ ಅಂತಂದ್ರೆ ಏನ್ರಿ ವಿಗ್ರಹ ಆರಾಧನೆ ಅಲ್ವರ. ಇವಾಗ ನೀವ್ ಹೇಳ್ರಿ, ಬೈಬಲ್ ಪ್ರಕಾರ ವಿಗ್ರಹಾರಾಧನೆ ಮಾಡಬಹುದಾ ಮಾಡಬಾರ್ದಾ? ಮಾಡಬಾರ್ದು. ಮಾಡ್ಬಾರ್ದು ಬ್ರದರ್. ನೋಡೋಣ, ಇದಕ್ಕೆ ಮತ್ತೆ ಎಲ್ಲ ಕರೆಕ್ಟಾಗಿ ಉತ್ತರ ಕೊಡ್ತೀರಾ? ವೆರಿ ಗುಡ್. ಅದರ ವಿಗ್ರಹಾರಾಧನೆ ಮಾಡಬಾರದು. ಅದರ ದೇವ್ರಿಗೆ ಅಸಹ್ಯವಾದದ್ದು ಯಾವ್ದಪ್ಪ ಅಂತಂದ್ರೆ ವಿಗ್ರಹಾರಾಧನೆ. ಇವತ್ತೇನ್ ಮಾಡ್ಬಿಟ್ರು ಅಂದ್ರೆ ವಿಗ್ರಹಾರಾಧನೆ ಮಾಡಕ್ ಶುರು ಮಾಡ್ಬಿಟ್ರು. ಅದಕ್ಕೆ ಹೆಂಗೆ ವಿಗ್ರಹಾರಾಧನೆ ಅಂತಂದ್ರೆ, ಅಲ್ಲ ನಾವು ಬೇರೆ ವಿಗ್ರಹಗಳನ್ನ ಮಾಡಲ್ಲ, ನಮ್ ದೇವ್ರಿಗೆ ವಿಗ್ರಹ ಮಾಡಲ್ಲ ಏನ್ ಇವಾಗ ಅಂತ ಏನ್ ಮಾಡ್ಬಿಟ್ರು ಏನ್ರಿ, ಅವರು ಮಾರಿಯಮ್ಮನ್ನ ಏನ್ರಿ ಒಂದು ದೇವಸ್ಥಾನದಲ್ಲಿ ಕುಣಿಸ್ಬಿಟ್ಟು ಪೂಜೆ ಮಾಡೋದು. ಇವ್ರು ಕೂಡ ಮೇರಿಯಮ್ಮನ ಪೂಜೆ ಮಾಡಕ್ ಶುರು ಮಾಡ್ಬಿಟ್ರು. ಯಾವ ತರ, ಅವ್ರಿಗೆ ಕುಂಕುಮ ಹಾಕತ್ತಾರೆ, ಇವ್ರು ಕುಂಕುಮ ಹಾಕೋದು, ಅವ್ರಿಗೆ ಅಭಿಷೇಕ ಮಾಡತ್ತಾರೆ, ಇವ್ರಿಗೆ ಅಭಿಷೇಕ ಮಾಡೋದು, ಅವ್ರಿಗೆ ಹೂವಿನ ಹಾರ ನಿಂಬೆಹಣ್ಣಿನ ಹಾರ ಎಲ್ಲ ಹಾಕತ್ತಾರ, ಸೀರೆಲ್ಲ ಉಡ್ಸತ್ತಾರೆ, ಇವ್ರಿಗೆ ಏನ್ ಮಾಡ್ರು ಮೇರಿಯಮ್ಮನ್ಗೆ ಶುರು ಮಾಡಿದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ, ಸೇಮ್ ಅದೇ ರೀತಿ ಮಾಡಕ್ಕೆ ಶುರು ಮಾಡಿದ್ರು ಅಲ್ವರ. ಏನ್ರಿ, ತಮಿಳ್ನಾಡಲ್ಲಿ ಒಂದು ಚರ್ಚ್ ಇದೆ ರೀ, ಅಲ್ಲಿ ಜೀಸಸ್ ಕ್ರೈಸ್ಟ್ ಹೆಸರಲ್ಲಿ ಜೀಸಸ್ ಕ್ರೈಸ್ಟ್ ಪಂಚಾಮೃತ ಕೊಡ್ತಾರೆ ನೋಡಿರ್ತೀವಿ, ದೇವಸ್ಥಾನದಲ್ಲಿ ಕೊಡ್ತಾ ನೋಡಿರ್ತೀವಿ ಪ್ರಸಾದ, ಆ ಥರ ಏನ್ರಿ ಕೊಡ್ತಾರೆ. ಏನ್ರಿ ಒಳ್ಳೆ ನೋಡಿ ದೇವಸ್ಥಾನ ನೋಡಿರ್ತೀನಿ, ಇದು ಚರ್ಚು ದೇವಸ್ಥಾನ ಅಲ್ಲ ನೀವು ಅದರ. ನೋಡ್ಬೇಕ್ರೆ ದೇವರ ಆಲಯ. ಇಲ್ಲಿ ಏಸು ಕ್ರಿಸ್ತನ್ ಏನ್ ಮಾಡೋದು, ವಿಗ್ರಹನ ಮಾಡ್ಬಿಟ್ಟು ಏಸು ಕ್ರಿಸ್ತು ಏನ್ರಿ ನಿದ್ದೆ ಮಾಡ್ತಾರ ತರ ಅಲ್ವರ. ಐತಲ್ಲ ಬೇರೆ ಬೇರೆ ಧರ್ಮದಲ್ಲಿ ನಿದ್ದೆ ಮಾಡ್ತಾರ ದೇವರು, ನಿಂತ್ಕೊಂಡಿರೋ ದೇವರು, ಆ ಥರ ಏನ್ರಿ ಮಾಡ್ಬಿಟ್ಟು ಗೋಪುರ ಕೊಟ್ಟು ಮೇಲೆ ಮಾಡ್ರು, ಗೋಪುರದ ಮೇಲೆ ಶಿಲ್ಬೆ ಹಾಕ್ಬಿಟ್ರು. ಇದು ದೇವರ ಆಲಯ, ದೇವಸ್ಥಾನ. ಯಾವ ದೇವಸ್ಥಾನಪ್ಪ ಅಂದ್ರೆ ಕ್ರಿಸ್ತನ ದೇವಸ್ಥಾನ ಅಂತ ಅಂದ್ಬಿಟ್ಟ ಅಲ್ವರ. ಏನ್ರಿ, ಇದು ಸತ್ಯವೇದಕ್ಕೆ ವಿರುದ್ಧವಾಗಿರೋದು. ಧರ್ಮಗಳನ್ನ ಕಾಲಗಳನ್ನ ಏನ್ರಿ ಕಟ್ಟಳೆಗಳನ್ನ ಮಾರ್ಪಡಿಸಲು ಏನ್ ಮಾಡ್ತಂತೆ ಮನಸ್ಸು ಮಾಡೋರು ಅಲ್ವರ. ವೆಲ್ಲಂಗನಿ ಪೋಟ ಏನ್ರಿ ಈ ಸ್ಥಳಗಳು ಏನ್ ಮಾಡಿದ್ರು ಅಲ್ಲಿ ನಾ ಕಟ್ಬಿಟ್ರು ನೋಡಿರ್ತೀನಿ ಅಲ್ವರ. ಇವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಧರ್ಮದಲ್ಲಿ ತಲೆ ಗುಂಡು ಹೊಡಿಸ್ತಾರೆ, ಇವ್ರು ಹೋಗ್ಬಿಟ್ಟು ಏನ್ ಮಾಡೋದಿಲ್ಲ, ಈ ಸ್ಥಳಕ್ಕೆ ಹೋಗ್ಬಿಟ್ಟ ತಲೆ ಗುಂಡು ಹೊಡಿಸ್ಬಿಡೋದು ಅಲ್ವರ. ಎಲ್ಲಪ್ಪ ಐತೆ ಬೈಬಲಲ್ಲಿ. ಯೇಸು ಕ್ರಿಸ್ತ ಅಂತಂತಾರೆ ಸಮಾರ್ಯಸ್ಥರಿಗೆ, ಒಂದು ಕಾಲ ಬರ್ತದೆ ದೇವ್ರನ್ನ ಆರಾಧಿಸೋರು ಏನ್ರಿ ಪರ್ವತಕ್ಕಾಗ್ಲಿ ಬೆಟ್ಟಕ್ಕಾಗ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಅಲ್ವರ. ದೇವ್ರನ್ನ ಆರಾಧಿಸೋರು ಆತ್ಮಿಕ ರೀತಿಯಲ್ಲಿ ಸತ್ಯತೆಗಾಗಿ ಏನ್ ಮಾಡ್ಬೇಕು, ಆರಾಧಿಸ್ಬೇಕು ಅಂತ ಬರ್ತಾರೆ ಅಂತ ಹೇಳ್ತಾರಲ್ವಾ ಅಲ್ವ. ಹಂಗಾರೆ ಬೆಟ್ಟ ಗುಡ್ಗಳು ಹೋಗುವಂತ ಅವಶ್ಯಕತೆ ಇಲ್ಲ ರೀ. ಅದಕ್ಕೆ ಜನಗಳು ಇದನ್ನ ಪ್ರಶ್ನೆ ಮಾಡ್ತಾರಲ್ವಾ ಅಲ್ವರ. ಬೈಬಲಲ್ಲಿ ಯಾಕಂದ್ರೆ ಬ್ರದರ್ ಕ್ಲೀನಾಗಿ ಹೇಳ್ಬಿಟ್ರ, ಏನಪ್ಪ ಎಲ್ಲೈತೆ ಕಟ್ಟಳೆಗಳು ಅಂತಂದ್ರೆ ಧರ್ಮಶಾಸ್ತ್ರ ಕೊಟ್ಟವ್ರೆ. ಇಲ್ಲಿ ದಶಾಜ್ಞೆ ಅದನ್ನು ಕ್ಲೀನಾಗಿ ಬರ್ತಾರೆ, ನೀವು ಯಾವುದೇ ರೀತಿ ವಿಗ್ರಹನ ಏನ್ ಮಾಡ್ಬಾರ್ದು ಅಂತ 2ನೇ ಪ್ರಮಾಣದ ಸ್ಪಷ್ಟವಾಗಿ ಕೊಟ್ಟಾರೆ ವಿಮೋಚನ ಕಾಂಡದಲ್ಲಿ. ಇವ್ರೇನ್ ಮಾಡಿದ್ರು, ಆ ವಾಕ್ಯ ಇದ್ರೆ ಜನಗಳು ಪ್ರಶ್ನೆ ಕೇಳ್ತಾರೆ ಏನ್ ಮಾಡ್ಬಿಟ್ಟು ಅಂದ್ರೆ ಆ ಒಂದು ಕಟ್ಟಳೆಗಳನ್ನೇ ತೆಗೆದ್ಬಿಟ್ರಿ. ಏನ್ರಿ, ಯಾರು ರೋಮನ್ ಕ್ಯಾಥಲಿಕ್ ಇದ್ರೆ ಇಲ್ಲಿ ದಯವಿಟ್ಟು ಇದ್ರೆ, ಅಥವಾ ನಿಮ್ಗೇನೋ ಫ್ರೆಂಡ್ಸ್ಗಳು ಗೊತ್ತಿದ್ರೆ ಅವ್ರಿಗೆ ಹೋಗ್ಬಿಟ್ಟು ಕೇಳ್ರಿ, ಏನಪ್ಪ ಎಲ್ಲಪ್ಪ ದಶಾಜ್ಞೆ ಹೇಳಿ ಅಂತ ಕೇಳಿರ್ತೀನಿ, 10 ಕಮೆಂಟ್ಸ್ ಹೇಳು ಅಂತ ಹೇಳ್ರಿ. ಅವ್ರಿಗೆ ಸ್ಕೂಲ್ ಬ್ಯಾಟ್ ಮಾಡಿಸ್ಬಿಡ್ತಾರೆ, ಟಕ 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 ಹೇಳ್ಕೊಂಡ್ಬಿಡ್ತಾರೆ. ಆದ್ರೆ ನೀ ಅಬ್ಸರ್ವ್ ಮಾಡ್ಬೇಕಾರೆ ದೋ ಶಾಲ್ ನಾಟ್ ಮೇಕ್ ಯುವರ್ ಸೆಲ್ಫ್ ಎನ್ ಐಡಲ್ ಅಂತ 2nd ಕಮೆಂಟ್ ಏನ್ ಹೇಳ್ತಾರೋ ಅದನ್ನ ಹೇಳೋದೇ ಇಲ್ಲ, ಸ್ಕಿಪ್ ಔಟ್ ಮಾಡ್ಬಿಡ್ತಾರೆ. ಇಲ್ಲೇ ಮಾತೇ ಬರಲ್ಲ ಅದು. ಯಾಕಪ್ಪ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಅದಿದ್ರೆ ತಾನೆ ಅಂದ್ಬಿಟ್ಟು ಅದನ್ನ ತೆಗೆದೇ ಬಿಟ್ರಿ ಅಲ್ವರ. ಆಮೇಲೆ ಇವಾಗ 10ರಲ್ಲಿ 1 ಹೋದ್ರೆ ಎಷ್ಟಾಯ್ತು ಹೇಳ್ರಿ? 10 ಪ್ರಮಾಣದಲ್ಲಿ 1 ಪ್ರಮಾಣ ಹೋಗ್ಬಿಟ್ರೆ ಎಷ್ಟು ಉಳಿತು? 9. ಇವಾಗ ಜನಗಳು ಪ್ರಶ್ನೆ ಕೇಳ್ತಾರಲ್ಲ, 1 ತೆಗೆದು ಬಿಡ್ತೀರಾ ಓಕೆಪ್ಪ, 9 ಪ್ರಮಾಣ ಆಗ್ಬಿಡ್ತು. ಆವಾಗ ಜನಗಳು 10 ತಾನೇ ಕೊಟ್ಟಿದ್ ಮೋಸೆಗೆ, ನೀವ್ ಹೆಂಗ್ 9 ಹಾಕಿದ್ರೆ ಅಂತ ಪ್ರಶ್ನೆ ಕೇಳ್ತಾರಲ್ಲ. ಅದಕ್ಕೆ ಏನ್ ಮಾಡಿದ್ರು, ಅದಕ್ಕೇನ್ ಗೊತ್ತಾ ಮಾಡಿದ್ರು ಏನ್ರಿ, ಒಂದು ಪ್ರಮಾಣ ಇತ್ತು ನೋಡ್ರಿ ಇತ್ತೀನಿ. ಯಾವ ಪ್ರಮಾಣ ಏನ್ರಿ? 10ನೇ ಪ್ರಮಾಣ ಏನಂತ ಇತ್ತು? ಯು ಶಾಲ್ ನಾಟ್ ಕವೆಟ್ ಯುವರ್ ನೇಬರ್ಸ್ ಹೌಸ್ ಅಂತಿತ್ತು ನೋಡ್ರಿ, ಅಂಡ್ ಯು ನೇಬರ್ಸ್ ವೈಫ್ ಅಂತಿತ್ತಲ್ಲ. ಅದನ್ನ ಏನ್ ಮಾಡ್ಬಿಟ್ರು, 2ಗಾಗಿ ಡಿವೈಡ್ ಮಾಡ್ಬಿಟ್ರಿ. ನೀನು ನೆರೆಯವರೇ ಹೆಂಡತಿಗಾಗಿ ಆಸೆ ಪಡಬಾರ್ದು ಅದನ್ನ ಒಂದು ಮಾಡ್ಬಿಟ್ರು. ನೀ ನೆರೆಯವರೆಯವರ ಮನೆಗೆ ಸೊತ್ತಿಗೆ ಆಸೆ ಪಡಬಾರ್ದು. 2 ಒಂದಲ್ಲೇ ಕೊಟ್ಟಿದ್ರೆ ಇವ್ರು 2 ಡಿವೈಡ್ ಮಾಡಾಕ್ಬಿಟ್ರು. ನಾನು ಬೇಕಾಗಿ ಪರೀಕ್ಷೆ ಮಾಡಿ ನೋಡಿರ್ತೀನಿ ಅದರ. ರೋಮನ್ ಕ್ಯಾಥಲಿಕ್ ಕೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರ, ಎಷ್ಟು ಕ್ಲೀನಾಗಿ ಬೈಬಲ್ನಲ್ಲಿ ಕೊಟ್ಟಿರೋಂಥ ಕಾರ್ಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಕಟ್ಟಳೆಗಳನ್ನ
ಪ್ರಮಾಣಗಳನ್ನ ಏನ್ರಿ ಎಲ್ಲ ದೇವರ ವಿಧಿಗಳನ್ನ ಬದಲಾವಣೆ ಮಾಡ್ಬಿಟ್ರಂತೆ. ನಮ್ಮ ಪ್ರಕಟಣೆ ಪುಸ್ತಕದಲ್ಲಿ ಏನ್ ಹೇಳ್ತಾರೆ? ಸತ್ಯವೇದಕ್ಕೆ ಏನ್ ಮಾಡ್ಬೇಡಿ ನೀವು, ಜೋಡಣೆ ಮಾಡಬೇಡಿ, ಏನು ಕೂಡ ಏನ್ ಮಾಡ್ಬೇಡಿ ನೀವು, ತೆಗೆದಾಕ್ಬಿಡಿ. ನೀವು ಜೋಡಣೆ ಮಾಡೋದು ನಿಮ್ಗೆ ಏನ್ ಮಾಡ್ತೀನಿ, ಶಿಕ್ಷೆ ಕೊಡ್ತೀನಿ, ತೆಗೆದಾಕೋದು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬೇಕಾರೆ ಎಷ್ಟು ಧೈರ್ಯವಾಗಿ ತೆಗೆದಾಕ್ಬಿಟ್ರು ನೋಡಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಇದ್ರ ಬಗ್ಗೆ ಏನ್ರಿ ಪೋಪು ಕ್ಲೀನಾಗಿ ಕನ್ಫೆಷನ್ ಮಾಡೋ ನೋಡ್ತೀನಿ. ಓದಿಂತೀನಿ ಅಲ್ರ, ಯಾರಿಗೋ ಲ್ಯಾಟಿನ್ ಭಾಷೆ ಗೊತ್ತಿದ್ರೆ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ ಕೇಳಿ, ಗೂಗಲ್ಗೆ ಹಾಕ್ಬಿಟ್ಟು ಟ್ರಾನ್ಸ್ಲೇಷನ್ ಕೇಳ್ರಿ ಅಂತೀನಿ. ಅವರ ಅವರೇ ಕ್ಲೀನಾಗಿ ತನ್ನ ಬಾಯಿಯಿಂದ ಒಪ್ಕೊಂಡಿದ್ದಾರೆ. ಏನಂತ? ಈ ರೋಮನ್ ಕ್ಯಾಥಲಿಕ್ ಸಿಸ್ಟಮು, ಪೇಪರ್ಸಿ ಸಿಸ್ಟಮ್ ಎಲ್ಲ ಮಾಡ್ತಾ ಇರೋದು ಇದು ದೇವರಾಜ್ಞೆಗೆ ವಿರುದ್ಧವಾಗಿದೆ ಅಲ್ವರ. ಸತ್ಯವೇದಲ ಹೇಳುವಂತ ಕ್ರಿಸ್ತ ವಿರೋಧಿ ಅಂತಂದ್ರೆ ಬೇರೆ ಯಾರೂ ಅಲ್ಲಪ್ಪ, ಅದು ಬಂದ್ಬಿಟ್ಟು ರೋಮನ್ ಕ್ಯಾಥಲಿಕ್ ಸಂಸ್ಥೆನೆ ಅಂತ ಅಂದ್ಬಿಟ್ಟು ಅವರೇ ಬಹು ಸ್ಪಷ್ಟವಾಗಿ ತನ್ನ ಬಾಯಿನಲ್ಲಿ ಏನ್ ಮಾಡ್ತಾರೆ, ಒಪ್ಕೊಂತ ನೋಡ್ತೀನಿ. ನೋಡಿದ್ರೆ ಅವರೇ ಕ್ಲೀನಾಗಿ ಹೇಳ್ತಾರೆ, ಈ ವಿಗ್ರಹಾರಾಧನೆ ಮಾಡೋದು, ಮದರ್ ಮೇರಿನ ಪೂಜೆ ಮಾಡೋಂಥದ್ದು, ಅದರ ಇವೆಲ್ಲ ಬಂದ್ಬಿಟ್ಟು ಸತ್ಯವೇದಿಗೆ ವಿರುದ್ಧವಾಗಿರುವಂಥದ್ದು. ಇದನ್ನ ದೇವ್ರ ಮಕ್ಕಳು ಮಾಡಲೇಬಾರ್ದು. ಅದರ ಪಾಪ ಮನುಷ್ಯನು ಅಂತಂದ್ಬಿಟ್ಟು ಹೇಳ್ತಾರಲ್ಲ ಸತ್ಯವೇದದಲ್ಲಿ, ಆ ಕ್ರಿಸ್ತ ವಿರೋಧಿ ಅಂತ ಹೇಳ್ತಾರಲ್ಲ, ಈ ಕ್ರಿಸ್ತ ವಿರೋಧಿ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಒಂದು ಸಂಸ್ಥೆನೆ ಅಂತ ಏನ್ ಮಾಡ್ತಾರೆ ಅವ್ರು ಕ್ಲೀನಾಗಿ ಅವ್ರ ಬಾಯಿನ ಹೇಳೋದು ನೋಡ್ತಾರೆ. ಯಾಕೆ ಅಂತಂದ್ರೆ ಕಾಲಗಳನ್ನು ಧರ್ಮ ಬುದ್ಧಿಗಳನ್ನ ಮಾರ್ಪಾಡು ಮಾಡೋಕ್ಕೆ ಮನ್ಸು ಮಾಡಿದ್ರು ಅದರ. ಆಮೇಲೆ ಕ್ರಿಸ್ಮಸ್ ಅದರ, ಕ್ರಿಸ್ಮಸ್ ಅಂದ್ರೆ ಏನು ಹೇಳ್ರಿ? ಕ್ರಿಸ್ಮಸ್ ಅಂದ್ರೆ ಏನು? ಬರ್ಡೇ ಆಫ್ ಜೀಸಸ್ ಕ್ರೈಸ್ಟ್. ಜೀಸಸ್ ಇದ್ದ ದಿನ ಯಾವತ್ತದು? ಯೇಸು ಕ್ರಿಸ್ತು ಕ್ರಿಸ್ಮಸ್ ಯಾವತ್ತು? ಕ್ರಿಸ್ಮಸ್ ಯಾವತ್ತು? ಎಷ್ಟನೇ ತಾರೀಕು? ಡಿಸೆಂಬರ್ 25. ಡಿಸೆಂಬರ್ 25. ಡಿಸೆಂಬರ್ 25. ಅವತ್ತೇನ್ ಮಾಡ್ತಾರೆ ಎಲ್ಲಾ ಕ್ರಿಶ್ಚಿಯನ್ಸು? ಓ ದಿಸ್ ಇಸ್ ಬರ್ತ್ಡೇ ಆಫ್ ಜೀಸಸ್, ಬರ್ತ್ಡೇ ಆಫ್ ಜೀಸಸ್ ಅಂತ ಮಾಡ್ತಾರೆ ಗ್ರ್ಯಾಂಡ್ ಆಗಿ. ಅದರ ಸರಿ, ಬೈಬಲ್ ಕೊಟ್ಟಿದ್ಯಾ ಅಂತ ನೋಡಿದ್ರೆ ಕ್ರಿಸ್ಮಸ್ ಬಗ್ಗೆ ಬೈಬಲ್ ಎಲ್ಲೂ ಕೊಟ್ಟಿಲ್ಲ ರೀ. ಕ್ರಿಸ್ಮಸ್ ಮಾಡ್ರಿ ಅಂತಂದ್ಬಿಟ್ಟು ಸತ್ಯವೇದಲ್ಲಿ ಎಲ್ಲೂ ಕೊಡ್ಲೇ ಇಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇವ್ರೇನ್ ಮಾಡ್ಬಿಟ್ರು, ಕ್ರಿಸ್ಮಸ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಕಾಲಗಳನ್ನು, ಧರ್ಮ ವಿಧಿಗಳನ್ನು, ಕಟ್ಟೆಗಳನ್ನ ಏನ್ ಮಾಡಕ್ಕೆ, ಮಾರ್ಪಾಡು ಮಾಡಕ್ಕೆ ಮಾಡಿದ್ರಲ್ಲಿ ಶುರು ಮಾಡಿದ್ರು ನೋಡ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅದರ ಏನ್ರಿ, ಕ್ರಿಸ್ಮಸ್ ಯೇಸುಕ್ಕು ಹುಟ್ಟಿದ್ದೇನ್ರಿ ಡಿಸೆಂಬರ್ 25. ಸರಿ, ನಾವು ಅವ್ರ ಬರ್ತ್ಡೇ ಸೆಲಿಬ್ರೇಟ್ ಮಾಡ್ತಾರೆ. ಯೇಸುಕ್ಕು ಬರ್ತ್ಡೇ ಸೆಲಿಬ್ರೇಟ್ ಮಾಡವ್ರ? ಜೀಸಸ್ ಕ್ರೈಸ್ಟ್ ಅವ್ರ ಬರ್ತ್ಡೇ ಸೆಲಿಬ್ರೇಟ್ ಮಾಡಿದಾರಾ? ಇಲ್ಲ ಬ್ರದರ್. ಮಾಡೋಕೆ ಹೇಳಿದ್ರಾ? ನೀವು ಅವತ್ತಿನ ದಿನ ಗಲಗಲ ಜಿಲ ಜಿಲ ರೋಸ್ ಕುಕ್ಕೀಸು, ಕೇಕು, ಅದರ ಅದು ಇದು ಸ್ವೀಟ್ಸು, ಚೆನ್ನಾಗಿ ಬಿರಿಯಾನಿ, ಟರ್ಕಿ, ಅದರ ವೈನ್ ಗೀನ್ ಎಲ್ಲ ಮಾಡಿ ನನ್ನ ಹೆಸರು ನೀವೆಲ್ಲ ಎಂಜಾಯ್ ಮಾಡಿ ಹೊಸ ಬಟ್ಟೆಗಳು ಹಾಕುವಂತ ಯೇಸು ಖುಷಿ ಹೇಳಿದಾರಾ? ಇಲ್ಲ. ಇಲ್ಲ ಬ್ರದರ್. ಏನ ಯಾರು ಪ್ರಶ್ನೆಗೆ ಉತ್ತರನೇ ಕೊಡೋದಲ್ಲ, ಯಾಕೆ ಈಜಲ್ಲಿ ಬೇಜಾರಾಗ್ಬಿಟ್ರೆ ಇಲ್ಲ ಬ್ರದರ್, ಹೇಳಿಲ್ಲ ಬ್ರದರ್. ಇನ್ನ ಐತೆ ಹೇಳಿಲ್ಲ ಬ್ರದರ್. ಅದರ ಎಲ್ಲೂ ಹೇಳಿಲ್ಲ. ಅದ್ರ ಏನ್ ಮಾಡ್ತಾರೆ, ರಜಾರೋಷವಾಗಿ ಇವತ್ತೇನ್ ಮಾಡ್ತಾರೆ ಕ್ರಿಶ್ಚಿಯನ್ಸು, ಅವತ್ತಿನ ದಿನ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಬೈಬಲ್ ಇಲ್ಲನೂ ಪರವಾಗಿಲ್ಲ, ಅಯ್ಯೋ ಬೇಡ ನಮಗೆ, ನಾವು ಮಾಡ್ತೀರಿ ಅದರ. ಆಮೇಲೆ ಕ್ರಿಸ್ಮಸ್ ದಿನ ಏನ್ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಹೇಳ್ರಿ? ಕ್ರಿಸ್ಮಸ್ ದಿನ ಏನೇನ್ ಮಾಡ್ತಾರೆ ಕ್ರಿಶ್ಚಿಯನ್ಸ್? ಬ್ರದರ್ ಸ್ಟಾರ್ ಕಟ್ತಾರೆ, ಆಮೇಲೆ ಹೋಳಿಗೆ ಅದು ಇದು ಮಾಡ್ತಾರೆ ಮನೆಯಲ್ಲಿ ಎಲ್ಲ. ಕ್ರಿಶ್ಚಿಯನ್ಸ್ ಹೇಳಿ ರೀ, ಗೋಪಾಲ ಬ್ರದರ್, ವರುಣ್ ಬ್ರದರ್, ಸೈಮನ್ ಸುಸಾಲಿಕರ್ ಬ್ರದರ್, ನೀವೆಲ್ಲ ಹೇಳ್ರಿ, ನೀವೆಲ್ಲ ಕ್ರಿಶ್ಚಿಯನ್ಸ್ ದಿನ ಏನ್ ಮಾಡ್ತೀರಾ ಕ್ರಿಶ್ಚಿಯನ್ಸ್ ದಿನ, ಕ್ರಿಸ್ಮಸ್ ದಿನ? ಅದೇ ಬ್ರದರ್, ಎಲ್ಲಾ ಜನಗಳಿಗೆ ಹಬ್ಬ ಊಟ ಕರೀತಾರೆ, ಅಕ್ಕಪಕ್ಕದ ಕೇಕ್ ಅಂತಾರೆ, ಕೇಕ್ ಕೊಡ್ತೀರಾ. ಆಮೇಲೆ ನಿಮ್ಮ ಮನೇಲಿ ಏನ್ ಮಾಡ್ತೀರಾ ಡೆಕೋರೇಷನ್ ಅದೇಳಿ? ಶೋ ಆಫ್ ಮಾಡೋಕೆ ಏನಾದ್ರು ಡೆಕೋರೇಷನ್ ಮಾಡಿರ್ತಾರೆ. ಕ್ರಿಸ್ಮಸ್ ಟ್ರೀ ಇಡ್ತೀವಿ. ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡ್ತೀರಾ? ಒಂದು ಸ್ಟಾರ್ ಹಾಕ್ತಿರಲಿಲ್ಲ ಮನೆ ಹತ್ರ? ಹೌದು. ಆಮೇಲೆ ಕ್ರಿಸ್ಮಸ್ ತಾತ ಸ್ಯಾಂಟಾ ಕ್ಲಾಸ್ ಹಾಕ್ತಿರಾ ಇಲ್ಲ? ಹೌದು. ಉಡುಗೊರೆ ನೋಡ್ರ, ಎಲ್ಲಿ ಕ್ರಿಸ್ಮಸ್ ತಾತ ಯೇಸು ಕ್ರಿಸ್ತನ ಕಾಲ ಇದ್ರ ಬಂದ್ರ? ಇಲ್ಲ, ಅವಾಗಿರ್ಲಿಲ್ಲ ಬ್ರದರ್. ಮತ್ತೆ ಎಲ್ಲಿ ಬಂದ್ರು ಇವರೆಲ್ಲ? ಈ ತಾತನ್ ಕರ್ಕೊಂಡ್ ಬಂದಿದ್ಯಾರು ಅಲ್ವರ? ನೋಡ್ರಿ, ಬೈಬಲ್ ಅಂತ ಪ್ರಮಾಣಗಳನ್ನ, ಧರ್ಮ ವಿಧಿಗಳನ್ನ ಮಾರ್ಪಾಡಕ್ ಮಾಡ್ಸೋದು ನೋಡ್ರಿ. ಬಡಾಯಿ ಕೊಚ್ಕೊಂಡಂತ ಮಾತು, ಮನುಷ್ಯಂಗಿರಂತ ಕಣ್ಣು ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿ. ಯೋಚನೆ ಮಾಡ್ರಿ. ಅಲ್ಲ, ಯೇಸು ಕ್ರಿಸ್ತನ ಮಾತನ್ನ ನಾವು ಕೇಳ್ಬೇಕಾ, ಮನುಷ್ಯನ ಮಾತನ್ನ ಕೇಳ್ಬೇಕಾ? ಯೋಚನೆ ಮಾಡಿದ್ದೀನಿ. ಕ್ರಿಸ್ಮಸ್ ಟ್ರೀ ಬಗ್ಗೆ ಓದಿ ಬೈಬಲಲ್ಲಿ, ಯೆರೆಮೀಯ 10ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ ಓದಿ. ವರುಣ್ ಬ್ರದರ್ ಓದಿ, ಜೆರೆಮಿಯಾ 10 chapter 1 to 4 ಓದಿ.
1ರಿಂದ 10 brother. 1ರಿಂದ 4 ಬರ್ತಾರೆ. ಇಸ್ರಾಯೇಲ್ ವಂಶದವರೇ, ಹ್ಮ್. ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಹ್ಮ್. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಹಾ ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಹಾ ಜನಾಂಗಗಳ ಕಟ್ಟಡಗಳು ಬರಿದೆ. ಹಾ ಅರಣ್ಯದ ಮರವನ್ನು ಕತ್ತರಿಸುವವರು, ಓಹೋ ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಹಾ ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ. ಇನ್ನೇನ್ ಮಾಡ್ತಾರೆ ಕ್ರಿಸ್ಮಸ್ ದಿನ? ಟ್ರೀ ತಗೊಂಬರೋದು, ಕತ್ತರಿಸ್ಬಿಟ್ಟು ಏನೋ ಬಡಗಿ ತರ ಬಾಚೋದು, ಚೂಪಾಗೆ ಒಂದು ಕೋನ್ ಶೇಪ್ ಮಾಡ್ಬಿಡೋದು. ಏನ್ ಮಾಡೋದಂತೆ? ಚಿನ್ನ ಬೆಳ್ಳಿ ಬಂಗಾರಗಳಿಂದ ಗೋಲ್ಡನ್ ಬೆಲ್ಸ್ ಅಂತೆ, ಅದರ ಸಿಲ್ವರ್ ಮೂನ್ ಅಂತೆ, ಗೋಲ್ಡನ್ ಸ್ಟಾರ್ಸ್ ಅಂತೆ, ಟ್ವಿಂಕ್ಲಿಂಗ್ ಸ್ಟಾರ್ಸ್ ಅಂತ ಹಾಕ್ಬಿಟ್ಟು ಸೂಪರ್ ಡೆಕೋರೇಟ್ ಮಾಡೋದು. ಏನ್ ಹೇಳ್ತಾರೆ? ಅನ್ಯ ಜನಾಂಗದವರ ಕಾರ್ಯಗಳನ್ನ ಅಭ್ಯಾಸಿಸಿದ್ರಿ. ಆಕಾಶದ ನಕ್ಷತ್ರಗಳು ನೋಡ್ಬಿಟ್ಟು ಏನ್ ಮಾಡಿ ನೀವು ಎದುರು ಬಿಡ್ರಿ ಅಂತ ಹೇಳ್ತಾರೆ. ಅದನ್ನ ನೋಡ್ಬಿಟ್ಟು ಮೋಸ ಆಗ್ಬಿಟ್ರಿ ಅಂತ ಹೇಳ್ತಾರೆ ನಕ್ಷತ್ರಗಳು. ಯಾಕೆ ಬ್ರದರ್? ಯೇಸು ಕ್ರಿಸ್ತು ಹುಟ್ಟಬೇಕಾದ್ರೆ ನಕ್ಷತ್ರ ಏನ್ ಮಾಡ್ತು? ಯೇಸು ಕ್ರಿಸ್ತು ಹುಟ್ಟಿರೋ ಜಾಗಕ್ಕೆ ಏನ್ ಮಾಡ್ತಂತ ಅಲ್ಲಿ ಕರ್ಕೊಂಡ್ ದಾರಿ ತೋರಿಸ್ತು. ದಾರಿ ತೋರಿಸ್ತು. ಯಾರಿಗೆ ದಾರಿ ನೋಡಿಸ್ತು? ಜೋಯಿ ಸರ್. ಅಲ್ವರ ಜೋಯಿ ಸರ್. ನಾವು ತಿಳ್ಕೊಂತೀವಿ ಜೋಯಿಸರು ಅಂತ. ಬೈಬಲ್ ಓದ್ರಿ ಅಂತೀನಿ, ಯಾರಿಗೆ ಅಂತ ನೋಡಿಸ್ತೀನಿ ಬನ್ರಿ. ಅದಕ್ಕೆ ಸ್ಪೆಷಲ್ ಕ್ಲಾಸ್ ಇದೆ. ಆ ಕ್ಲಾಸ್ಗೆ 2 hours ಬೇಕು. ಅದರ ಅದು ಜೋಯಿಸು ನೋಡ್ಸರು ಯಾರಿಗೆ ನೋಡ್ಸಿದ್ದು ಅಂತ ನೋಡ್ತೀನಿ ನೋಡ್ರಿ. ಸೇತಾನು ಎರಡ್ ರಾಜನ್ಗೆ ನೋಡ್ಸಿದ್ದು. ಇದು ಬೈಬಲ್ ನಾನು ಪ್ರೂವ್ ಮಾಡಿ ನೋಡ್ತೀನಿ ನಿಮ್ಗೆ. ಅದರ ಅದು ದೇವ್ರದೆಲ್ಲ ಅಲ್ವರ. ಏನಿವೆ ನೋಡೋಣ. ಅದಕ್ಕೆ 2 hour ಕ್ಲಾಸ್ ಇದೆ. ದೇವ್ರ ಚಿತ್ತ ಇದ್ರೆ ಮುಂದೆ ಬರೋ ಕ್ಲಾಸಸ್ ಅಲ್ಲಿ ನೋಡೋಣ. ಅದಕ್ಕೆ ಕ್ರಿಸ್ಮಸ್ ಅಂದ್ಬಿಟ್ಟು ಬೈಬಲ್ ಎಲ್ಲ, ಕ್ರಿಸ್ಮಸ್ ನಕ್ಷತ್ರ, ಕ್ರಿಸ್ಮಸ್ ಟ್ರೀ ಅದರ ಇವೆಲ್ಲ ಸತ್ಯವೇದದಲ್ಲಿ ಇಲ್ಲ ರೀ ಅಲ್ವರ. ಅದಕ್ಕೆ ಏನ್ರಿ ಎಲ್ಲರೂ ಇವತ್ತು ಕ್ರಿಸ್ಮಸ್ ಬಂದ್ಬಿಟ್ರೆ ಮೆರಿ ಕ್ರಿಸ್ಮಸ್ ಮೆರಿ ಕ್ರಿಸ್ಮಸ್ ಅಂತ ಏನ್ ಮಾಡ್ತಾರೆ? ಹೇಳ್ತಾರೆ. ಎಲ್ಲಪ್ಪ ಐತೆ ಬೈಬಲಲ್ಲಿ? ಎಷ್ಟು ಆದಿ ಸಭೆಯಲ್ಲಿ ಕ್ರಿಸ್ಮಸ್ಗಳನ್ನ ಸೆಲೆಬ್ರೇಟ್ ಮಾಡೋದು? ಅಪೋಸ್ಟ್ಲು ಪೌಲ್ ಆಗಲಿ, ಅಪೋಸ್ಟ್ಲು ಪೀಟರ್ ಆಗಲಿ, ಈ ಜನ ಇರತ್ತ ಅಪೋಸ್ಟಲ್ಸ್ಗಳಾಗಲಿ ಎಷ್ಟು ಸಭೆಯಲ್ಲಿ ಎಷ್ಟು ಬರ್ತ್ಡೇಗಳನ್ನ ಸೆಲೆಬ್ರೇಟ್ ಮಾಡವ್ರೆ? ಯಾವುದೂ ಇಲ್ಲ. ಕಟ್ಟಲೆಗಳನ್ನು, ಪ್ರಮಾಣಗಳನ್ನ, ವಿಧಿಗಳನ್ನ ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡುವರು. ಆಮೇಲೆ ನೆಕ್ಸ್ಟ್ ಗುಡ್ ಫ್ರೈಡೇ. ಗುಡ್ ಫ್ರೈಡೇ ಏನ್ರಿ? ಯೇಸು ಕ್ರಿಸ್ತು ಶಿಲುಬೆ ಸತ್ತಿದ್ದು ಯಾವತ್ತ? ಶುಕ್ರವಾರ ಅಂದ್ರ ಅದು ವರ್ಷ ಶುಕ್ರವಾರನೇ ಬರ್ತದ? ಹೇಳ್ರಿ, ಪ್ರತಿ ವರ್ಷ ಶುಕ್ರವಾರನೇ ಬರ್ತದ? ಇಲ್ಲ. ಉದಾಹರಣೆಗೆ ಇವಾಗ ನಿಮ್ ಬರ್ತಡೇ ತಗೊಳ್ರಿ. ನೀವು ಹುಟ್ಟಬೇಕಾದ್ರೆ ಏನ್ರಿ ಶುಕ್ರವಾರ ಹುಟ್ಟಿದ್ರೆ ಪ್ರತಿ ವರ್ಷ ಶುಕ್ರವಾರನೇ ಬರ್ತದ? ಅದು ಅದೇನಾಗ್ತಾರೆ? ಶನಿವಾರ, ಸೋಮವಾರ, ಮಂಗಳವಾರ ಚೇಂಜ್ ಆಗ್ತಾ ಹೋಗ್ತದೆ. ಆದ್ರೆ ಏನ್ರಿ ಕ್ರಿಸ್ತನ ಸತ್ತಿರೋ ದಿನ ಅಭವ ಪ್ರತಿ ವರ್ಷ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಫ್ರೈಡೆಗೆ ಹೆಂಗ್ ಬರ್ಬೋದು ಅಂತಾರೆ? ಇವ್ರು ಫಿಟ್ಟಿಂಗ್ ಮಾಡಿರೋದು ಬರಲ್ಲ. ಅದು ಫಿಟ್ ಮಾಡಿದ್ರೆ ಬರ್ತದೆ ಅಲ್ದ್ರ. ಅದಕ್ಕೆ ಹೇಳಿದ್ರು ಏನ್ ನೋಡಿದ್ರಿ? ನಾನೇನ್ ನೋಡ್ತಾರೆ? ಧರ್ಮಗಳನ್ನು, ಧರ್ಮ ವಿಧಿಗಳನ್ನು, ಕಟ್ಟಳೆಗಳನ್ನು ಮಾರ್ಪಡಿಸಲು ಏನ್ ಮಾಡೋನೆ? ಮನಸ್ಸು ಮಾಡುವರು. ಇದು ದೇವ್ರದ ಕೆಲಸನ ಇವಲ್ಲ. ಇದು ಯಾರ ಕೆಲಸ? ಕ್ರಿಸ್ತ ವಿರೋಧಿಯ ಕೆಲಸ. ಎಷ್ಟು ಬಹು ಸ್ಪಷ್ಟವಾಗಿದೆ ನೋಡ್ರಿ ಕರ್ತನಲ್ಲಿ ಪ್ರೀತಿ ಕೆಲಸಗಳೇ. ಬೈಬಲ್ಗೆ ವಿರುದ್ಧವಾಗಿರೋಂಥ ಕೆಲಸಗಳು ಅಲ್ದ್ರ. ಗುಡ್ ಫ್ರೈಡೆ ಐತಾ? ಯೇಸು ಕ್ರಿಸ್ತ ಹೇಳಾರ, ಅಯ್ಯೋ ನಾನು ಶಿಲುಬೆ ಸಾಯ್ತಾ ಇದ್ದೀನಪ್ಪ, ಈ ಗುಡ್ ಫ್ರೈಡೆನ ದಯವಿಟ್ಟು ನೆನ್ಸ್ಕೊಳ್ಳಿ ಅಂತಂದ್ರ? ಯಾವ್ದನ್ನ ನೆನ್ಸ್ಕೊಬೇಕು ಅಂತಂದ್ರೆ ಅದನ್ನ ನೆನ್ಸ್ಕೊಂತಾರೆ. ಯಾವ್ದನ್ನ ನೆನ್ಸ್ಕೊಂತೀರಿ ಅಂತಂದ್ರೆ ಏನರ್ಥ? ಇವ್ರೇನ್ ಮಾಡ್ಬಿಟ್ರು? ಯೇಸು ಕ್ರಿಸ್ತು ಸತ್ತಿರಂತ ಒಂದು ಸನ್ನಿವೇಶ ಬಿಟ್ಬಿಟ್ರು. ಆ ದಿನ ಇಟ್ಕೊಂಡ್ಬಿಟ್ರು. ಓ ಫ್ರೈಡೆ ಫ್ರೈಡೆ. ಹಿಂಗೆ ಈ ಬೇರೆ ಧರ್ಮಗಳಲ್ಲಿ ಇರ್ತಾವತ್ತ ಅದ್ರ ಏನ್ರಿ ಅಮಾವಾಸ್ಯೆ, ಪೂರ್ಣಿಮೆ, ಇಂಥ ದಿನ ಅಂಥ ದಿನ, ಈ ದಿನಗಳಿಗೆ ಏನ್ ಮಾಡ್ಬಿಟ್ರು? ಇಂಪಾರ್ಟೆನ್ಸ್ ಕೊಟ್ಬಿಟ್ರ. ಅದು ಏನಕ್ಕೆ ಕೊಟ್ರಪ್ಪ ಅಂತ ಅನ್ಬಿಟ್ಟು ಆ ದಿನದ ಮಹತ್ವತನೇ ಬಿಟ್ಬಿಟ್ರಲ್ವಾ. ದಿನ ಇಟ್ಕೊಂಡ್ಬಿಟ್ರು. ಏನ್ ಪ್ರಯೋಜನ ಆಯ್ತು? ನೆಕ್ಸ್ಟ್ ಏನ್ರಿ? ಪ್ರಭು ರಾತ್ರಿ ಭೋಜನ. ಹೇಳ್ರಿ, ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು? ವರ್ಷಕ್ಕೆ ಎಷ್ಟು ಸರಿ ತಗೋಬೇಕು? 6ರಿಂದ 8 ಗಂಟೆ. ವರ್ಷಕ್ಕೆ ಒಂದ್ಸತಿನಾ? ವರ್ಷಕ್ಕೆ ಒಂದೇ ಸತಿನಾ? ಅದು ತಿಂಗಳು ಒಂದ್ಸತಿ ತಗೊಂಡು ಬೇಡವಾ? ತಿಂಗಳದ ಮೊದಲನೇ ವಾರ, ವಾರದ ಮೊದಲನೇ ದಿನ ತಗೊಂಡು ಬೇಡವಾ? ಇಲ್ಲ ಬ್ರದರ್, ವರ್ಷಕ್ಕೊಂದೇ ಸತಿ. ನೋಡ್ರ, ಯಾವ ಸಭೆ ಫಲ ಮಾಡ್ತಾರೆ ಲೋಕದಲ್ಲಿ ಇವತ್ತು? ಯಾವ ಸಭೆಲೂ ಮಾಡಲ್ಲ. ಯಾವ ಸಭೆನೂ ಮಾಡಲ್ಲ. ಮತ್ತೆ ಕಾಲಗಳನ್ನ, ಧರ್ಮವಿಧಿಗಳನ್ನ ಮಾರ್ಪಾಡು ಮಾಡಿರೋಂಥ ಸಂಸ್ಥೆ ಇದು ಕ್ರಿಸ್ತನ ಸಂಸ್ಥೆನಾ? ಇದು ಕ್ರಿಸ್ತನ ವಿರೋಧಿ ಅಲ್ವಾ? ಯೋಚನೆ ಮಾಡ್ರಿ. ಕ್ರಿಸ್ತನ ಹೆಸರು ಇಪ್ಪಿಸ್ಕೊಂಡು ಬೈಬಲ್ ಇಪ್ಪಿಸ್ಕೊಂಡು ಬೈಬಲ್ ವಿರುದ್ಧವಾಗಿ, ದೇವ್ರ ವಿರುದ್ಧವಾಗಿ ಕೆಲಸ ಮಾಡೋಂಥದ್ದು
ಇದು ಕ್ರಿಸ್ತ ವಿರೋಧಿನ ಹೌದೋ ಅಲ್ವಾ ನೀವೇ ಯೋಚನೆ ಮಾಡ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಪ್ರಭು ರಾತ್ರಿ ಭೋಜನ ಹಂಗಾರೆ ಯಾವ ಸಮಯದಲ್ಲಿ ಮಾಡ್ಬೇಕಿದು? 6 ರಿಂದ 8 brother. ಹಾ, ರಾತ್ರಿ ಮಾಡ್ಬೇಕಾ ಬೆಳಗ್ಗೆ ಮಾಡ್ಬೇಕಾ? ರಾತ್ರಿ ಸಾಯಂಕಾಲ 6 ರಿಂದ. ನೋಡೋರ, ಇವತ್ತು ಯಾವ ಸಭೆಯಲ್ಲಿ ರಾತ್ರಿ ಹೊತ್ತು ಮಾಡ್ತಾರೆ? ಇವ್ರು ರಾತ್ರಿ ಆಯ್ತು, ಇವ್ರು ಗುಂಡಾಕಕ್ಕೆ ಟೈಮ್ ಇರಲ್ಲ. ಬೆಳಿಗ್ಗೆ ಹೊತ್ತು ಏನ್ ಮಾಡ್ಬೇಕು? ಬೆಳಿಗ್ಗೆ ಮುಗಿಸ್ಬಿಡೋದು, ಬಾಲ ದುರ್ಗೆಲ್ಲ ಬಾಚ್ಕೊಂಡ್ಬಿಡೋಣ ಅಂತ ಏನ್ ಮಾಡೋದು? ಪ್ರಭು ರಾತ್ರಿಗೆ ಭೋಜನಕ್ಕೆ ಯಾರು ಮಿಸ್ ಮಾಡ್ಬಿಡಿ. ಅದು ಯಾಕೆ ತಿಂಗ್ಳಿಗೆ ಮೊದಲನೇ ವಾರ ಇಟ್ಕೊಂಡಿರೋದು? ಸಂಬಳ ಬಂದಿರ್ತದಲ್ಲ, ಕರೆಕ್ಟಾಗಿ ಕಾಣಿಕೆ ಇಸ್ಕೊಬೇಕಲ್ಲ, ಅದಕ್ಕೆ ಏನ್ ಮಾಡೋದು? ಕರೆಕ್ಟಾಗಿ ಅದಕ್ಕೆ ಇಟ್ಕೊಳ್ಳೋದು. ಯಾಕೆ ಮತ್ತೆ ಕೊನೆ ಇಟ್ಕೊಳ್ಳೋದು? ಆ ದುಡಿಯೋಲ್ವಲ್ಲ. ಸಭೆ ಮಕ್ಳಿಗೆ ಎದುರಿಸ್ಬಿಡೋದು, ಪ್ರಭು ರಾತ್ರಿ ಭೋಜನ ತಗೊಂಡ್ರೆ ನಿಮ್ ಖಾಲಿ ಬಂದ್ಬಿಡ್ತೀರಾ, ಸತ್ತೋಗ್ಬಿಡ್ತೀರಾ ಅಂತ. ವಾಕ್ಯದಲ್ಲಿ ಐತಲ್ಲ, ವಾಕ್ಯ ಟ್ವಿಸ್ಟ್ ಮಾಡಿ ಹೇಳ್ಬಿಡೋದು. ಏನ್ ತಗೊಂಡಿದ್ರೆ ಸತ್ತೋಗ್ಬಿಡ್ತೀರಾ? ಖಾಲಿ ಬಂದ್ಬಿಡ್ತದ? ಯೇಸು ಕ್ರಿಸ್ತ ಕಾಯಿಲೆಗಳನ್ನ ವಾಸಿ ಮಾಡೋಕ್ಕೆ ನಮ್ಗೆ ಕರೆದಿರೋದು, ಸತ್ತವ್ರನ್ನ ಎಬ್ಸೋದಕ್ಕೆ ನಮ್ಮನ್ನು ಕರೆದಿರೋದು. ಅದು ಬಿಟ್ಟು ಸತ್ತೋಗ್ಬಿಡ್ತೀವಿ ಅಂತ ಹೇಳೋದು ಎಂಥ ನ್ಯಾಯ ಇದು? ಶಾಪ ಆಗ್ದಂಗೆ ಅಲ್ವಾ? ಏನು ಹೇಳ್ತಾರೆ ಯೇಸು ಕ್ರಿಸ್ತ? ನಿಮ್ಮ ಶಪಿಸ್ತವ್ರಿಗೆ ಏನು ಮಾಡಿ ನೀವು ಆಶೀರ್ವದಿಸಿ, ಶಾಪ ಮಾಡಿ ಅಂತ ಹೇಳ್ತಾರ? ಎಂಥ ಬೋಧನೆ ನೋಡ್ರಿ ಅಂತೀನಿ. ಅದರ ಸಭೆ ಮಕ್ಕಳನ್ನ ಭಯಪಡಿಸ್ಬಿಡೋದು, ಗೊಡಗೊಡ ಅಂತ. ಅದಕ್ಕೆ ಏನು ಮಾಡ್ತಾರೆ? ನೋಡ್ಬಿಡ್ತಾರೆ. ಅದಕ್ಕೆ 10 ಮಗ ಹಾಕ್ಬೇಕು, ಹಾಕಿಲ್ಲ ಅಂದ್ರೆ ಏನಾಗೋಯ್ತದೆ? ನೀವು 10% ಕಮಿಷನ್ ದೇವ್ರು ಕೊಟ್ಟಿಲ್ಲ ಅಂದ್ರೆ ದೇವ್ರು 90% ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಬೈಬಲ್ ಏನು ಮಾಡೋದು? ಇಲ್ಲಿ ಇದೆಲ್ಲ ವಾರ್ತೆಗಳು ಹೇಳ್ಬಿಡೋದು. ಅದು ನೋಡೋಣ ದೇವ್ರ ಚಿತ್ತ ಇದ್ರೆ ಕಾಣಿಕೆ ಬಗ್ಗೆ ದಶಮಾಂಶ ಅದರ ಟೈಟ್ಸ್ ಹೆಂಗ್ ಕೊಡ್ಬೇಕು, ಕೊಡಬೇಡ್ದ ಏನಂತ ನೋಡ್ತೀನಿ ಅಲ್ವ. ಅದಕ್ಕೆ ಪ್ರಭು ರಾತ್ರಿ ಭೋಜನ ಕಟ್ಟಳೆಗಳನ್ನು ಪ್ರಮಾಣಗಳನ್ನ ಮಾರ್ಪಡಿಸಲು ಏನ್ ಮಾಡ್ತದೆ? ಮನಸ್ಸು ಮಾಡಿದರು. ನೆಕ್ಸ್ಟ್ ಈಸ್ಟರ್ ಮಾಡಿದ್ದೀರಾ? ಈಸ್ಟರ್ ಹಬ್ಬಗಳು ಮಾಡ್ತೀರಾ ಇಲ್ಲ ನೀವು? ಯಾರ ಈಸ್ಟರ್ ಏನಪ್ಪ ಏನು ಎಲ್ಲ ಸೈಲೆಂಟ್ ಆಗ್ಬಿಟ್ರೆ? ಯಾಕೆ ಬೇಜಾರಾಗೋಯ್ತು ಜಲ್ದಿ? ನಾವ್ಯಾವ್ದು ಮಾಡಿಲ್ಲ ಬ್ರದರ್ ಇಷ್ಟ. ನೀವ್ಯಾರು ಮಾಡಲ್ಲ. ಹೋಗಿ ರೋಮನ್ ನಮ್ಗೆ ಕ್ಯಾಥಲಿಕ್. ಅದು ಅಪ್ಪನೇ ಗೊತ್ತಿಲ್ಲಲ್ಲ ಬ್ರದರ್. ನೀವ್ಯಾರು ಮಾಡಲ್ಲ, ಯಾಕಂದ್ರೆ ಪ್ರೊಟೆಸ್ಟೆಂಟ್ಸ್. ರೋಮನ್ ಕ್ಯಾಥಲಿಕ್ ಕೇಳಿ ಈಸ್ಟರ್ ಎಗ್ರಿ. ಓಪ್ಪ, ಏನು ಕೋಳಿ ಮೊಟ್ಟೆಗಳಿಗೆ ಕಲರ್ ಹೊಡೆಯೋದೇನಂತೆ, ಏನಂದ್ರೆ ಈಸ್ಟರ್ ಎಗ್ಸ್. ಬೈಬಲ್ ಎಲ್ಲಪ್ಪ ಇದೆ ಅಂತಂದ್ರೆ, ಬೈಬಲಲ್ಲಿ ಆಕ್ಚುಲಿ ಆ ವಾರ್ತೆ ಇಲ್ವೇ ಇಲ್ಲ. ಒಂದೇ ಒಂದು ಜಾಗದಲ್ಲಿ ಬರ್ತಾರೆ. ಇಂಗ್ಲಿಷ್ ಬೈಬಲಲ್ಲಿ ಒಂದೇ ಒಂದು ವಾರ್ತೆ ಒಂದೇ ಒಂದು ಸತಿ ಬರ್ತಾರೆ ನೋಡ್ರಿ. ಎಲ್ಲಿದೆ? ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 4ನೇ ವಾಕ್ಯ. ದಯವಿಟ್ಟು ಯಾರಾದ್ರೂ ಇಂಗ್ಲಿಷ್ KJV ಬೈಬಲಲ್ಲಿ ಓದಿ, ಆಮೇಲೆ ಕನ್ನಡದಲ್ಲಿ ಓದಿ. ಅಪೊಸ್ತಲ ಕೃತ್ಯಗಳು 12:4 ಓದಿ, ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲಿಷ್ ಓದೋಣ. ಓದ್ರಿ. ಅವರನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ನೋಡ್ರ ಏನಂತೆ? ಪಸ್ಕದ ನಂತರ. ಕರೆಕ್ಟಾ? ಇದು ಇಂಗ್ಲಿಷ್ ಓದೋಣ ಬದರ್, ಓದಿ ಬದರ್. KJV, ಇಂಗ್ಲಿಷ್ KJV. And when he had apprehended him, he put him in prison and delivered him to 4 quaternions of soldiers to keep him, intending after Easter to bring him forth to the people. ನೋಡ್ರ, intending after Easter. This is the only verse where in the entire Bible the word Easter comes. ಇಡೀ ಬೈಬಲ್ ಒಂದೇ ಒಂದು ವಾರ್ತೆ ಬರೋದು, ಅದು ಇಂಗ್ಲಿಷ್ KJV ಬೈಬಲ್ ಮಾತ್ರ ಬರೋದು. ಕನ್ನಡದಲ್ಲಿ ಬಂತಾ? ಪಸ್ಕ ಅಂತ ಬಂತು. ಕರೆಕ್ಟ್ ಆಗಿದೆ ಟ್ರಾನ್ಸ್ಲೇಷನ್, ಅದು ಪಸ್ಕ ಅಂತಾನೆ ಬರಬೇಕು. ಇಲ್ಲಿ ಮಾಡ್ಬಿಟ್ರು ಜನಗಳು ಈಸ್ಟರ್ ಹಬ್ಬ ಮಾಡೋಕೆ ಕೇಳ್ತಾರಲ್ಲ, ಎಲ್ಲೈತೆ ಬೈಬಲ್ ಅಂದ್ಬಿಟ್ಟು ಅದಕ್ಕೇನು ಮಾಡ್ಬಿಟ್ರು ಒಂದು ವಾರ್ತೆ ಹಾಕ್ಬಿಟ್ರು. ಏನ್ರಿ ನಮ್ಮ ಕ್ರಿಶ್ಚಿಯನ್ಸ್ ಒಬಿಡಿಯಂಟ್ ಒಬ್ಬ. ಒಂದೇ ಒಂದು ಪದ ಈಸ್ಟರ್ ಅಂತ ಬೈಬಲಲ್ಲಿ ಬಂದಿದ ತಕ್ಷಣ ಅದನ್ನು ಎಷ್ಟೋ ನಿಷ್ಠಾವಂತಿಕೆಗೆ ಆಚರಣೆ ಮಾಡ್ತಾರಪ್ಪ. ಅಲ್ಲೇ ಯಾಕೆ ಬೈಬಲ್ ಇದೇ ಥರ ಎಷ್ಟು ವಾಕ್ಯಗಳು ಹೇಳೈತೆ ನಮ್ಗೆ ಹೆಂಗ್ ನಡ್ಕೊಬೇಕು, ಹೆಂಗ್ ವಿಧೇಯನಾಗಿರ್ಬೇಕು ಅಂತ. ಅದೆಲ್ಲ ಮಾಡೋದಿಲ್ಲ. ಇವ್ರಿಗೆ ಅನುಕೂಲವಾಗಿರೋಂಥ ಮೊಟ್ಟೆ ತನಿಕ್ಬಿಟ್ಟು ಕಲರ್ ಹೊಡ್ಬಿಟ್ಟು ಈಸ್ಟರ್ ಹಬ್ಬ ಮಾಡ್ಬಿಟ್ರೆ ಖುಷಿಯಾಗೋಯ್ತಾರೆ ದೇವರು ಅಂತ. ನೋಡ್ರಿ ಹೆಂಗೈತೆ ನೋಡ್ರಿ. ಕಾಲಗಳನ್ನ, ಧರ್ಮವಿಧಿಗಳನ್ನ, ಪ್ರಮಾಣಗಳನ್ನ ಮಾರ್ಪಾಡು ಮಾಡಲ್ಲ ಏನ್ ಮಾಡ್ತಾರಂತೆ? ಮನಸ್ಸು ಮಾಡೋರು. ಪರಾತ್ಪರಂಗ್ ವಿರುದ್ಧವಾಗಿ ಕುಚ್ಕೊಳೋದು. ಇವೆಲ್ಲ ಯೋಚನೆ ಮಾಡ್ರಿ. ಪರಾತ್ಪರಂಗ್ ವಿರುದ್ಧವಾಗಿ ತಾನೇ ಮಾಡ್ತಾರೆ, ನಮ್ಮ ವಿರುದ್ಧವಾಗ. ಯೋಚನೆ ಮಾಡ್ರಿ, ಇವೆಲ್ಲ ದೇವ್ರ ವಿರುದ್ಧವಾಗಿ ಮಾಡೋಂಥ ಕೆಲ್ಸಗಳ ಇವೆಲ್ಲರ ಮಾಡಿದಾರ ನೋಡ್ರಿ. ಯಾರು ಮಾಡಿರೋದು? ಹಿಂದೂಸ್ ಮಾಡೋದ? ಮುಸ್ಲಿಮ್ಸ್ ಮಾಡೋದು? ಇವೆಲ್ಲ ಯಾರು ಮಾಡಿರೋದು ಹೇಳ್ರಿ? ನಿಮ್ಗೆ ಕೇಳ್ತಿರೋದು ಯಾರು ಮಾಡಿರೋದು? ಕ್ರಿಶ್ಚಿಯನ್ಸು. ಹಂಗಾರೆ ಆಂಟಿ ಕ್ರಿಶ್ಚಿಯನ್ ಯಾರು? ಹಿಂದೂಸ್ ಮುಸ್ಲಿಮ್ಸ? ಕ್ರೈಸ್ತರೊಳಗಿರುವವರು. ನೋಡ್ತಾಯ್ತಾ? ಅದಕ್ಕೆ ಅಪೊಸ್ತಲ ಯೋಹಾನ ಹೇಳೋದು, ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಬರ್ತಾರೆ ಅಂತ ಹೇಳಿದೀನಿ. ಆಗ್ಲೇ ನಿಮ್ ನಡುವಿನಾಗಿದೆ ಕ್ರಿಸ್ತ ವಿರೋಧಿಗಳಿದ್ದಾರೆ. ಅದರ ವ್ಯತ್ಯಾಸ ಬೋಧನೆಗಳನ್ನ ಮಾಡಿ ತಮ್ಮನ್ನೇನ್ ಮಾಡ್ತಂತೆ? ತಮ್ಮ ಕ್ರಿಸ್ತನ ಶಿಷ್ಯನುಗಳನ್ನ ತಮ್ಮ ಹಿಂದೆ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ಏನ್ ಮಾಡಿದ್ರು? November 1 ಏನ್ ಗೊತ್ತಾ? ಆಲ್ ಸೇಂಟ್ಸ್ ಡೇ. ಏನ್ ಗೊತ್ತಾ ಆಲ್ ಸೇಂಟ್ಸ್ ಡೇ ಅಂತಂದ್ರೆ? ಸಂತರ ದಿನಾಚರಣೆ. ಎಲ್ಲಾ ಸಂತರು ಸತ್ತೋಗಿದ್ರು ನೋಡಿರ್ತೀನಿ.
ಆ ಸಂತರುಗಳೆಲ್ಲ ಸತ್ತೋಗಿರೋರ್ಗೋಸ್ಕರ ಏನ್ರಿ ಮಾಡೋದು ಅವತ್ತಿನ ದಿನ? ಆ ಸಂತರುಗಳ ಉಡುಪುಗಳು, ಅವ್ರು ಬಳಕೆ ಮಾಡೋಂಥ ಎಲ್ಲ ವಸ್ತುಗಳನ್ನ ಇಟ್ಬಿಟ್ಟು ಅದಕ್ಕೇನ್ರಿ ಮಾಡೋದು? ಪೂಜೆ ಮಾಡೋದು. ಅದು ತುಂಬಾ ಪರಿಶುದ್ಧವಾದದ್ದು. ಮುಟ್ಟುಬಿಟ್ರೆ ಹಂಗೇ ನಮ್ಮ ಪಾಪ ಎಲ್ಲ ಹೋಗ್ಬಿಡ್ತಾರೆ, ನಾವು ಶುದ್ಧ ಆಗ್ಬಿಡ್ತಾರೆ. ಸಂತರ ದಿನಾಚರಣೆ ಅಲ್ವರ? ಎಲ್ಲೈತೆ ಬೈಬಲ್ನಲ್ಲಿ? ಸಂತರು ಅಂದ್ರೆ ಯಾರು ಗೊತ್ತಾ? ಯೇಸು ಕ್ರಿಸ್ತನ ಹೆಸರಿಂದ ಯಾರ ಪಾಪಗಳೆಲ್ಲ ತೊಳೆಯಲ್ಪಟ್ಟಿದೆ ಇವರೆಲ್ಲರೂ ಸಂತರ್ರಿ. ನಾವೆಲ್ಲರೂ ಸಂತರೆ. ಸ್ಪೆಷಲ್ಲ. ನಮ್ಮ ಮುಂದಲ್ಲಿ ಏನು ಸ್ಪೆಷಲ್ ರೀ? ನಾವು ಯೂಸ್ ಮಾಡೋ ವಸ್ತುಗಳಲ್ಲಿ ಏನು ಸ್ಪೆಷಲ್ ರೀ? ನಮ್ದೆಲ್ಲ ಮುಟ್ಟಿ ಏನ್ರಿ ಎಂಥ ನೀತಿ ವಸ್ತ್ರ ಅಂತ ನೋಡ್ತಿದ್ರೆ ಏನೋ ಎಲ್ಲ ಕಿತ್ತೋಗಿರೋಂಥ ಹೊಲ್ಸಾಗಿರೋಂಥ ನೀತಿ ವಸ್ತ್ರ ಹೇಳ್ತಾರಲ್ಲ, ಎಲ್ಲ ಚಿಂದಿ ಬಟ್ಟೆಗಳ ಥರ ಇದೆ. ಕ್ರಿಸ್ತನ ಮುಖಾಂತರ ಅವ್ರದೇ ಪರಿಶುದ್ಧವಾದ, ನಮ್ದು ಯಾವುದು ಪರಿಶುದ್ಧತೆನೇ ಇಲ್ಲ ರೀ. ಅದ್ರ ಆಮೇಲೆ ಏನು ಮಾಡೋರು? ಸೆಂಟ್ ಮೇರೀಸ್ ಫೀಸ್ಟ್ ನೋಡಿದಿರಾ? ನೀವು ಬೆಂಗಳೂರು ಬನ್ನಿ ಅಂತೀನಿ, ಸೆಪ್ಟೆಂಬರ್ 8ನೇ ತಾರೀಕು ನೋಡಿಸ್ತೀನಿ. ಒಬ್ಬೊಬ್ಬ ಶಿವಾಜಿನಗರಿಗೆ ಕಾಲಿಕಾಕೆ ಆಗಲ್ಲ. ತಮಿಳ್ನಾಡಲ್ಲೂ ಭಯಂಕರ ಗ್ರ್ಯಾಂಡಾಗಿ ಮಾಡ್ತಾರೆ. ಏನು ತೇರು ಹೇಳ್ಕೊಂಡು ಹೋಗೋದು, ಅಮ್ಮನ ಜಾತ್ರೆ ಥರ ಹೇಳ್ಕೊಂಡು ಹೋಗೋದು, ಊರೆಲ್ಲ ಮೆರವಣಿಗೆ. ಏನಪ್ಪ ಅಂದರೆ ಎಲ್ಲ ಕಾವಿ ಬಟ್ಟೆ ಹಾಕ್ಕೊಂಡು ಏನ್ರಿ ಆರಾಧನೆ ಮಾಡೋಂಥದ್ದು. ಎಲ್ಲೈತೆ ಬೈಬಲಲ್ಲಿ? ಯೇಸು ಕ್ರಿಸ್ತ ಅವ್ರ ಅಮ್ಮನ್ನ ತೇರಲ್ಲಿ ಕರ್ಕೊಂಡು ಹೋಗೋರೆ. ಯೇಸು ಕ್ರಿಸ್ತ ಸತ್ತೋಗಿದ್ದು ಅಂತ ಯೋಹಾನ್ ಕೈಲಿ ಹ್ಯಾಂಡ್ ಓವರ್ ಮಾಡಿದ್ರು ಅವ್ರ ಅಮ್ಮನ್ನ. ಯೋಹಾನ ಸತಿ ಅವ್ರ ಅಮ್ಮನ್ನ ಮೆರವಣಿಗೆ ಮಾಡಿಸಿ ತೆರಳು ಕುಡ್ಸ್ಕೊಂಡು ಅಭಿಷೇಕ ಮಾಡಿ ಹೂವಿನ ಹಾಕಿ ದೊಡ್ಡ ಗ್ರ್ಯಾಂಡಾಗಿ ಸೀರೆ ಹಾಕ್ಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡೋದು ಎಲ್ಲೈತೆ? ಎಲ್ಲೂ ಇಲ್ಲ. ಆಮೇಲೆ ಪಾಪನೆಲ್ಲ ಮಾಡ್ಬಿಡೋದು, ಏನ್ ಮಾಡೋದು? ಕನ್ಫೆಷನ್ ಮಾಡ್ಬಿಡೋದು ಅದರ. ಆಮೇಲೆ ಫಾಸ್ಟಿಂಗ್ ಪ್ರೇಯರ್. ಏನ್ರಿ? ಊಟ ಹಾಕಕ್ಕೆ ದುಡ್ಡಿರಲ್ಲ, ಇವ್ರು ಬೇಕಾದ್ರೆ ದುಡ್ಡು ಬಾಚ್ಕೊಂಡು ಹೋಗ್ಬಿಡ್ತಾರೆ. ಊಟ ಹಾಕಪ್ಪ, ಊಟ ಹಾಕಲ್ಲ, ಅಯ್ಯೋ ನಾವೇ ಊಟ ಹಾಕ್ಬೇಕು, ನಿಜನಕ್ಕೆ ಹಾಕಕ್ಕೆ ಊಟ ತುಂಬ ಕಚ್ಚಾಗ್ಬಿಡ್ತಾರೆ. ಅಡುಗೆ ಮಾಡೋದು ಫಾಸ್ಟಿಂಗ್ ಅಂತ ಹೆಸರು ಕೊಟ್ಬಿಟ್ರು. ಯೇಸು ಕ್ರಿಸ್ತು ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರೆ ಏನು ಮಾಡಿದ್ರು? ಯೇಸು ಕ್ರಿಸ್ತು ಹಿಂದೆ ಸಾವಿರಾರು ಜನ ಬಂದ್ರಲ್ಲ, ಯೇಸು ಕ್ರಿಸ್ತು ಅವ್ರಿಗೆ ಏನು ಮಾಡಿದ್ರು? ಊಟ ಕೊಟ್ರ, ಊಟ ಕೊಡ್ದಿರ ಕಳಿಸ್ಬಿಟ್ರ. ಹಂಗೆ ಊಟ ಕೊಟ್ಟರು ನೋಡ್ರ. ಈ ಕಾಲದಲ್ಲಿ ಎಲ್ಲಿ ಕೊಡ್ತಾರೆ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೀಟಿಂಗ್ ಮಾಡಿ ಕೊನೆಗೆ ಅವರೆಲ್ಲ ಬಚ್ಕೊಂಡು ಹೋಗ್ಬಿಡೋದು. ಪಾಪ ಒಂದು ಹೊತ್ತು ಊಟನೂ ಕೂಡ ಏನು ಮಾಡೋದಿಲ್ಲ, ಕೊಡೋದಿಲ್ಲ. ಆಚೆ ಕಡೆ ಔಟ್ಲೆಟ್ ಹಾಕ್ಬಿಡ್ತಾರೆ ಎಲ್ಲ ಅಂಗಡಿಗಳು. ಅದು ಸೇಲ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಬಾಡಿಗೆ ಬಂದಿರ್ತಾರೆ. ಎಲ್ಲ ಮಾಡ್ಕೊಟ್ರಪ್ಪ, ಆಚ್ಕೊ ತಿನ್ಕೊಟ್ರಪ್ಪ. ನಾವೇನು ಕೊಡಲ್ಲ. ಇದು ಫಾಸ್ಟಿಂಗ್ ಪ್ರೇಯರು, ಊಟ ಮಾಡಬಾರ್ದು, ತಪ್ಪು. ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಉಪವಾಸ ಮಾಡ್ಬೇಕಾದ್ರೆ ಎಲ್ಲರಿಗೂ ಹೇಳ್ಬಿಟ್ಟು ಮಾಡೋಂತಾರ. ಹೆಂಗಿರ್ಬೇಕದು ಉಪವಾಸ ಮಾಡ್ಬೇಕಾರೆ? ನೀವು ತಲೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕೂದಲು ಬಾಚ್ಕೊಂಡು ಹೆಂಗಿರ್ಬೇಕಂತ ನೀವು ಮಾಡೋಂಥ ಉಪವಾಸ ಯಾರು ಗೊತ್ತಾಗ್ಬಾರ್ದು? ತಂದೆ ಜನಗಳು ಗೊತ್ತಾಗ್ಬಾರ್ದು, ತಂದೆ ದೇವ್ರಿಗೆ ಒಬ್ಬರಿಗೆ ಗೊತ್ತಾಗ್ಬೇಕು. ಇವತ್ತೆಲ್ಲ ಐತೆ. ಆಮೇಲೆ ರೋಸರಿ ಜಪಮಾಲೆ ಇಟ್ಕೊಂಡು ಏನು ಮಾಡೋದು? ಹೇಳಿದ್ನೇ ಹೇಳ್ತಾರೆ, ಜಪಮಾಲೆ ಅಂತ ಅದರ. ಟು ಜೀಸಸ್ ಥ್ರೂ ಮೇರಿ ಇಂಟರ್ಸೆಷನ್ ಅಂತಬಿಟ್ಟು ಅದರ ಜಪಮಾಲೆ ಎಲ್ಲೈತೆ? ಯೇಸು ಕ್ರಿಸ್ತ ಹೇಳ್ತಾರೆ. ನೋಡಿ ಜಪಮಾಲೆ ಬಗ್ಗೆ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಿದ್ದೀರಾ? ಇಲ್ಲಿ ಮತ್ತೆ ಬಂದ ಸುವಾರ್ತೆಗೆ ಬಂದ್ರೆ, ಮತ್ತೆ ಬರ್ದಂತ ಸುವಾರ್ತೆ ಎಲ್ಲಿ? 6ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಮತ್ತೆ 6:7 ಓದಿ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನ ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಯುತ್ತಾರೆ. ಹೇಳಿದ್ನ ಹೇಳೋದು, ರೋಸರಿ ಇಟ್ಕೊಂಡು ಜಪಮಾಲೆ ಥರ ಏನು ಹೇಳ್ತಾ ಇದ್ರೆ ಏನಾಗ್ಬಿಡ್ತದೆ? 100 ಸತಿ ಹೇಳ್ಬಿಟ್ರೆ ದೇವ್ರು ಫಾಸ್ಟ್ ಆಗ್ಬಿಡ್ತಾರೆ, 1000 ಸತಿ ಹೇಳ್ಬಿಟ್ರೆ ದೇವ್ರ ದಿಲ್ ಖುಷಿ ಆಗೋಯ್ತಾರೆ ಅಂದ್ಬಿಟ್ಟು. ಹೇಳ್ರಿ ಎಲ್ಲೈತೆ ನೋಡ್ರಿ, ಎಷ್ಟು ಸಿಂಪಲ್ ನೋಡ್ರಿ ಬೈಬಲಲ್ಲಿ. ನಾವು ತಲೆ ಕೆಡ ಹಾಕೊಂಡು 1000 ಸತಿ ನಾವು ಏನೇ ಹೇಳೋದು ಸರಿ ದೇವ್ರು ಕೇಳದಾರೆ. ದೇವ್ರ ಚಿತ್ತಲ್ಲಿ ಇದ್ರೆ ಮಾತ್ರ ಕೇಳಿದ್ರೆ. ಯೇಸು ಕ್ರಿಸ್ತು 3 times ಪ್ರೇಯರ್ ಮಾಡ್ತಾರೆ, ರಿಪ್ಲೈ ಬರ್ದಿಲ್ಲ, ಅರ್ಥ ಮಾಡ್ಕೊಬಿಟ್ರೆ ದಿಸ್ ಇಸ್ ನಾಟ್ ಗಾಡ್ಸ್ ವಿಲ್ ಅಂತ ಸರೆಂಡರ್ ಆಗ್ಬಿಟ್ರೆ ದೇವ್ರ ಮಕ್ಳು ಹಂಗೆ ಇರ್ಬೇಕ್ರಿ. ಸಿಂಪಲ್ ಆಗಿ ಪ್ರೆಸೆಂಟೇಷನ್ ಇರ್ಬೇಕಷ್ಟೇ. ದೇವ್ರ ಚಿತ್ತ ಇದೆಯಾ ಆಗ್ತದೆ. ಅದು ಬಿಟ್ಬಿಟ್ಟು ಏನಂದ್ರೆ ಪ್ರೇಯರ್ ವಾರಿಯರಂತೆ ಕೂತ್ಕೊಂಡದಂತೆ ದೇವ್ರ ಹತ್ರ ಹೋರಾಡೋದಂತೆ ಪ್ರಾರ್ಥನೆಯಲ್ಲಿ. ಏನಕ್ಕಪ್ಪ ಹೇಳ್ರಿ? ಅಷ್ಟು ನಂಬಿಕೆ ಅಲ್ವಾ? ಅಲ್ಪ ವಿಶ್ವಾಸಿಗಳ ನೀವು? ಹೇಳ್ರಿ, ನಮ್ಮ ಪ್ರಾರ್ಥನೆ ದೇವ್ರ ಚಿತ್ತಾರೆ, ದೇವ್ರು ಕೇಳ್ತಾರೆ ಇಲ್ಲ. ಯೋಚನೆ ಮಾಡಿ, ಪ್ರೇಯರ್ ಬಗ್ಗೆ ಸಬ್ಜೆಕ್ಟ್ ಇದೆ ನೋಡ್ತೀನಿ ಅಲ್ವರ. ಏನ್ರಿ ಇವೆಲ್ಲ ಮಾಡಿದ್ರು. ಆಮೇಲೆ ಏನ್ರಿ ಇಂಟೆಲಿಜೆನ್ಸಸ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಕನ್ನಡದಲ್ಲಿ ನೋಡ್ಬೇಕಾದ್ರೆ ಚೀಟಿ, ಪಾಪ ಪರಿಹಾರ ಚೀಟಿ. ಇಷ್ಟಿಷ್ಟು ಪಾಪ ಮಾಡಿಬಿಟ್ರೆ, ಇಷ್ಟು ಕಾಣಿಕೆ ಪೆಟ್ಟಿಗೆ ದುಡ್ಡು ಆಗ್ಬಿಟ್ರೆ ನಿಮ್ಮ ಪಾಪ ಎಲ್ಲ ಏನಾಗ್ಬಿಡ್ತದೆ? ಪರಿಹಾರ ಆಗ್ಬಿಡ್ತದೆ ಅಂತ ಹೇಳ್ಬಿಡೋರು. ಪಾಪ ಚೀಟಿ ಮಾಡೋರು. ಆ ಪಾಪ ಚೀಟಿ ದುಡ್ಡಲ್ಲೇನೆ ಇವತ್ತು ವ್ಯಾಟಿಕನ್ ಸಿಟಿ ಕಟ್ಟಿದ್ ಗೊತ್ತಾ? ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಕಾಲಗಳನ್ನು, ಧರ್ಮವಿಧಿಗಳನ್ನ, ಪ್ರಮಾಣಗಳನ್ನ ಚೇಂಜ್ ಮಾಡೋದಕ್ಕೆ ಮನ್ಸು ಮಾಡುವರು. ಆಮೇಲೆ ಆತ್ಮ ಏನಾಗ್ತದೆ? ಮನುಷ್ಯನ ಆತ್ಮ ಏನಾಗ್ತಾರೆ? ಮನುಷ್ಯ ಸತ್ತ ಮೇಲೆ ಏನಾಗ್ತಾರೆ? ಆತ್ಮ ನೋಡೋಣ, ಯಾರು ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ.
ಆತ್ಮನು ಸಾಯ್ತದೆ. ಆತ್ಮ ಸಾಯ್ತದೆ, ಸಾಯುತ್ತೆ. ಆತ್ಮಕ್ಕೂ ಸಾವಿದೆ. ಹಾವಿದೆ ಅಲ್ವರ. ಎಲ್ಲಪ್ಪ ತಿರ್ಗಾನ ಅದೇ ಹೇಳ್ಬೇಕು. 12 ಜನದಲ್ಲಿ 2 ಜನ ಉಳ್ತಾರೆ ಹೇಳ್ತಾರೆ. ಮಿಕ್ದವರಲ್ಲಿ ಎಲ್ಲಿ ಯೇಸು ಕ್ರಿಸ್ತ ಹೇಳ್ತಾರಲ್ಲ 10 ಜನಕ್ಕೆ ಅದ್ಭುತ ಮಾಡಿದೆ, ಒಬ್ಬೇ ಒಬ್ಬನಲ್ಲಿ ಮಿಕ್ಕಿದ 9 ಜನ ಎಲ್ಲಿ? ಎಲ್ಲ ಮಿಕ್ಕಿದ ಎಲ್ಲ ಏನ್ ಮಾಡ್ತಿದ್ರೆ? ಎಲ್ಲ ಕೇಳಿಸ್ಕೊಂತ ಇದ್ರಲ್ಲ ಪಾಠಗಳನ್ನ. ಮಿಕ್ಕಿದ 10 ಜನ ಕಳ್ಸ್ಕೊಂತಿದೀವಿ. ಏನಾಗ್ತದೆ? ಆತ್ಮ ಆತ್ಮ ಏನಾಗ್ತದೆ? ಸಾಯುತ್ತದೆ. ನೋಡ್ರ, ಬೈಬಲ್ ಅಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟಿದೆ. ಪಾಪ ಮಾಡೋಂಥ ಆತ್ಮ ಸಾಯ್ತಾರೆ, ಪ್ರತಿಯೊಬ್ಬರು ಆತ್ಮ ಸಾಯ್ತದೆ. ಆತ್ಮ ಸಾಯೋದಿಕ್ಕೇನೆ ಯೇಸು ಕ್ರಿಸ್ತ ನಮಗಾಗಿ ಬಂದು ಏನ್ ಮಾಡೋದು? ರಕ್ಷಕನಾಗಿ ಬಂದಿರೋದು. ಇವತ್ತು ಇವ್ರು ಏನ್ ಹೇಳ್ತಾರೆ? ಆತ್ಮ ಏನಾಗಲ್ಲ, ಸಾಯಲ್ಲ. ಪ್ರತಿಯೊಂದು ಆತ್ಮಗಳಿಗೂ ಶಾಂತಿ ಕೊಡೋಂಥ ರೀತಿಯಲ್ಲಿ, ಸಮಾಧಾನ ಕೊಡೋಂಥ ರೀತಿಯಲ್ಲಿ ಏನ್ ಮಾಡ್ತಾರೆ? ನವೆಂಬರ್ 2 ಏನ್ ಗೊತ್ತಾ ಮಾಡ್ತಾರೆ? ಆಲ್ ಸೋಲ್ಸ್ ಡೇ ಅಂತ ಮಾಡ್ತಾರೆ. ಆಲ್ ಸೋಲ್ಸ್ ಡೇ ಏನ್ರಿ? ಎಲ್ಲಾ ಸತ್ತೋಗಿರೋ ಅಂತ ಏನ್ರಿ ಅವ್ರ ವ್ಯಕ್ತಿಗಳನ್ನ ಹೂಣಿಟ್ಟಿರ್ತ ಸಮಾಧಿ ಹತ್ರ ಹೋಗ್ಬಿಟ್ಟು ಆ ಸಮಾಧಿಗೆ ಏನ್ ಮಾಡೋದು? ಪೂಜೆ ಮಾಡೋಂಥದ್ದು. ಯಾಕೆ? ಸತ್ತೋರ ಆತ್ಮಕ್ಕೆ ಏನ್ ಸಿಕ್ಲಿ? ಏನ್ ಸಿಕ್ಲಿ? ಮುಕ್ತಿ ಸಿಗ್ಲಿ ಅಂತ. ಶಾಂತಿ ಅಲ್ವರ, ಶಾಂತಿ ಸಿಕ್ಲಿ ಅನ್ಬಿಟ್ರ ಅಲ್ವರ. ಇವತ್ತೇನ್ ದಿನ ಗೊತ್ತಾ? ಇವತ್ತೇನು? ಅರೆ ಪಿತೃಪಕ್ಷ, ಮಾಲೆ ಅಮಾವಾಸ್ಯೆ ಅಂತ. ಮಾಲೆ ಅಮಾವಾಸ್ಯೆ ಅದೇನ್ ಗೊತ್ತಾ? ಪಿತೃಪಕ್ಷ. ಇವತ್ತು ನೋಡಿ ಹಿಂದೂಸ್ ಎಲ್ಲ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಅವರು ಒಂದು ಪಿತೃಗಳಿಗೆ ತೀರ್ಕೊಂಡಿರಂತ ಎಲ್ಲ ಪೂರ್ವಜನಿಕರಿಗೆ ಹೋಗ್ಬಿಟ್ಟು ಸಮಾಧಿ ಏನ್ ಮಾಡೋದು? ಫೇವ್ರೆಟ್ ಆಗಿರೋಂಥ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಏನ್ ಮಾಡೋದು? ಅವ್ರಿಗೆ ಬಾ ಎದ್ ಬಾ ನೀನ್ ತಿನ್ನೋತ ಬರ್ತಾರ? ಬೈಬಲ್ ಹೇಳ್ತಾರೆ, ಯೋಬನ್ ಪುಸ್ತಕದ ಹೇಳ್ತಾರೆ, ನೀನ್ ಅಡ್ಡ ಬಿದ್ದು ನಮಸ್ಕರಿಸಿದ್ರು ಅವ್ರಿಗೇನು ಗೊತ್ತಾಗೋದು? ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ, ಇದನ್ನ ಯಾರು ಮಾಡಿದ್ರು? ಕ್ರಿಶ್ಚಿಯನ್ಸ್ ಮಾಡಿದವ್ರು. ಇವತ್ತು ನೋಡಿ ಯೋಚನೆ ಮಾಡಿರ್ತೀನಿ, ಸತ್ತವ್ರದ್ದು ಏನ್ ಮಾಡೋದು? ನೆನ್ಸ್ಕೊಂಡಂಥದ್ದು. ಬೈಬಲ್ ಹೇಳ್ತಾರೆ, ಸತ್ತವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಅವ್ರ ಬಗ್ಗೆ ವಿಚಾರಿಸಾಗ್ಲಿ ಮಾಡ್ಲೇಬೇಡಿ. ಇದು ಯೆಹೋವನಿಗೆ ಇಷ್ಟವಿಲ್ಲದಂತ ಕೆಲಸ ಅಂತ ಬಹು ಸ್ಪಷ್ಟವಾಗಿ ಅದು ವಿರುದ್ಧವಾಗಿ ಏನ್ ಮಾಡಿದ್ರು? ಅದಕ್ಕೆ ಕಟ್ಟಳೆಗ ಪ್ರಮಾಣಗಳನ್ನ, ಧರ್ಮ ವಿಧಿಗಳನ್ನ ಏನ್ ಮಾಡಿದ್ರು? ಮಾರ್ಪಾಡು ಮಾಡಕ್ಕೆ ಮನಸ್ಸು ಮಾಡಿದ್ರು. ಆಮೇಲೆ ನರಕ ಏನ್ರಿ? ಆತ್ಮ ಸಾಯಲ್ಲ. ಅವಾಗ ಆತ್ಮ ಎಲ್ಲೋ ಹೋಗ್ಬೇಕಲ್ವಾ? ಅದಕ್ಕೆ ಒಂದು ಪ್ರಶ್ನೆ ಹಾಕೋರು ಜನಗಳು. ಎಲ್ಲಿ ಹೋಗ್ತಾರೆ ಅಂದ್ರೆ, ಒಳ್ಳೆಯವರು ಸ್ವರೂಪ ಹೋಗ್ಬಿಡ್ತಾರೆ, ಕೆಟ್ಟವ್ರು ಎಲ್ಲಿ ಹೋಗ್ತಾರೆ? ಹೌದಲ್ವಾ, ಕೆಟ್ಟಲ್ಲಿ ಹೋಗ್ತಾರೆ. ಅದಕ್ಕೇನು ಉಂಟು? ನರಕ ಅಂತ ಹಾಕ್ಬಿಟ್ರು ಅಲ್ರ. ಪಾಪ ಮಾಡಿದ್ರು ಎಲ್ಲಿ ಹೋಗ್ತಾರೆ? ಸೀದಾ ನರಕಕ್ಕೆ ಹೋಗ್ತಾರೆ. ಅದಕ್ಕೆ ಜನಗಳಿಗೆ ಭಯ ಪಡ್ಸಕ್ಕೆ ಹಾಕಲ್ಲ. ಹೆಂಗ್ ಗೊತ್ತಾ ಮಾಡೋದು? ಈ ಥರ ದೊಡ್ಡ ದೊಡ್ಡ ಪೇಂಟಿಂಗ್ ಮಾಡ್ಬಿಡೋದು, ರೋಡ್ ಸೈಡ್ ಎಲ್ಲ ಕಟೌಟ್ ಹಾಕ್ಬಿಡೋದು. ಏನಕ್ಕೆ? ಜನಗಳಿಗೆ ಭಯ ಬರಲಿ. ಸಭೆ ವಿರುದ್ಧ ಮಾತಾಡಿದ್ರೆ, ಪಾಪ ವಿರುದ್ಧ ಮಾತಾಡಿ ಕೊಡ್ತೀರಾ, ನರಕ ಕೊಟ್ಟೋಗ್ಬಿಡ್ತೀರಾ ಅಂದ್ಬಿಟ್ಟು. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಯಾಕೆ ಅಂದ್ರೆ ಜನಗಳು ಅವಾಗ ಕುರುಡುತನದಲ್ಲಿ ಬಿದ್ದಿದ್ರು, ಕತ್ಲಲ್ಲಿ ಇದ್ರು. ಯಾಕೆಂದ್ರೆ ಅವಾಗ ಬೈಬಲ್ ಇಲ್ಲ ರೀ. ಬೈಬಲ್ಲು ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ ಇದ್ದಿದ್ದು. ಲ್ಯಾಟಿನ್ ಭಾಷೆ ಯಾರಿಗೂ ಲೋಕಲ್ ಪೀಪಲ್ ಬರ್ತಾ ಇಲ್ಲ. ಓನ್ಲಿ ಹೈಲಿ ಎಜುಕೇಟೆಡ್ ಪೀಪಲ್ ಮಾತ್ರ, ದೊಡ್ಡ ದೊಡ್ಡ ಯೂನಿವರ್ಸಿಟಿಲಿ ಓದಿರೋರು ಮಾತ್ರ. ಆ ಕಾಲದಲ್ಲಿ ಯಾರೋ ಕಾಮನ್ ಪೀಪಲ್ ಯೂನಿವರ್ಸಿಟಿಗೆ ಓದಕ್ಕೆ ಆಗ್ತಾ ಇರಲಿಲ್ಲ ಬಿಡ್ರಿ. ಅದಕ್ಕೆ ಬೈಬಲ್ ಲ್ಯಾಟಿನ್ ಭಾಷೆ, ಅಲ್ಲಿರೋಂಥ ಬೋಧಕರೆಲ್ಲ ಮುಟ್ಟು ಲ್ಯಾಟಿನ್ ಭಾಷೆಯಲ್ಲೇ ಮಾತಾಡೋರು. ಜನಗಳಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಸುಮ್ಮನೆ ಸಭೆಗೆ ಬರೋರು ಕೂತ್ಕೊಂಡು ಕಾಟಾಚಾರಕ್ಕೆ ಎದ್ದೋಗೋರು. ಯಾಕೆ ಬರೋರು ಸಭೆಗೆ? ಸುಮ್ಮನೆ ಬರ್ಬೇಕಾಯ್ತು ಅಷ್ಟೇ. ಇವಾಗ ಜನಗಳು ಸಭೆಯಿಂದ ಹೊರಗಡೆ ಓಡೋಗ್ಬಿಡ್ತಾರಲ್ಲ, ಆ ಜನಗಳನ್ನ ಹಿಡ್ಕೊಳಕ್ಕೋಸ್ಕರ ಏನ್ ಮಾಡಿದ್ರು? ಇವ್ರನ್ನ ಪೂಜೆ ಪುರಸ್ಕಾರಗಳು, ಹಬ್ಬಗಳು, ದಿವಸಗಳಂತೆ ಎಲ್ಲ ಏನ್ ಮಾಡಿದ್ರು? ತಂದ್ಬಿಟ್ಟು ಬೈಬಲ್ ಇರೋದೆಲ್ಲ ಕುಣಿಸ್ಬಿಟ್ಟು. ಅದಕ್ಕೆ ಹೇಳೋದು, ಬೈಬಲ್ ವಿರುದ್ಧವಾಗಿಯೇ ಧರ್ಮ ವಿಧಿಗಳನ್ನ, ಕಟ್ಟಳೆಗಳ ಪ್ರಮಾಣಗಳ ಮಾರ್ಪಡಿಸ್ ಮಾಡಕ್ಕೆ ಏನ್ ಮಾಡಿದ್ರು? ಮನಸ್ಸು ಮಾಡಿದ್ರು. ಇದನ್ನ ಅಪೋಸ್ ಮಾಡಿದವ್ರಿಗೆ ಅಲ್ಲೇ ರೋಡಲ್ಲೇ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ಬಿಟ್ಟು ಜೀವ ಸಹಿತ ಸುಟ್ಟಾಕಿದ್ದಾರೆ. ಬೇರೆ ಯಾರೋ ಅಲ್ಲ, ನಮ್ಮ ಕ್ರೈಸ್ತವ್ರನ್ನ ಸುಟ್ಟಾಕಿರೋದು ಅಲ್ರ. ಅದಕ್ಕೆ ಅವ್ರನ್ನ ಸುಟ್ಟಾಕ್ಬೇಕಾರೆ ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟು ಏನ್ರಿ, ಇಲ್ಲಿ ನಾವು ಶಿಕ್ಷೆ ಕೊಡ್ತಾ ಇದ್ರಿ, ಪರಲೋಕದಲ್ಲಿ ನರ್ಕದಲ್ಲಿ ಇನ್ನ ಶಿಕ್ಷೆ ಕೊಡ್ತಾ ಇದ್ಬಿಟ್ಟು ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಹಾಕೋದ್ರಿ. ನರ್ಕದಲ್ಲಿ ವೇದನೆ ಕೊಡತಾರ, ಚಿತ್ರಹಿಂಸೆ ಕೊಡತಾರ. ಜನಗಳಿಗೆ ಏನಾಗ್ಲಿ ಭಯ ಮಾಡಿ, ಇದೇ ನರಕ ಅಂತ ಜನಗಳಿಗೆ ನೋಟು ಮನೇಲಿ ತಲೆಯಲ್ಲಿ ತುಂಬಿಸ್ಬಿಟ್ರು. ನೋಡಿದ್ವಿ ಬೈಬಲ್ ಹೇಳ್ತಾರೆ ನರಕ ಅಂದ್ರೆ ಏನ್ರಿ? ಸಮಾಧಿ ಕಂಡೀಷನ್ಗೆ ನರಕ ಅಂತ ಬೈಬಲ್ ಏನ್ ಮಾಡ್ತಾರೆ ಹೇಳೋದು. ಅದನ್ನ ಏನ್ ಮಾಡ್ಬಿಟ್ರು? ಅದು ವೇದನೆಯ ಸ್ಥಳ ಅಂತ ಪಿಕ್ಚರ್ ಮಾಡ್ಬಿಟ್ಟು ತಂದ್ಬಿಟ್ರು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಆವಾಗ ಯಾರ್ಯಾರೆಲ್ಲ ಇದನ್ನ ಅಪೋಸ್ ಮಾಡಿದ್ರು ಅವನ್ನ ಸಿಸ್ಟಮೆಟಿಕ್ ಆಗಿ ಎಂಟ್ರಿ ಮಾಡೋರೆ, ಸಾಯ್ಸಾಕೋರೆ. ಮನೆಗೆ ಹೆಂಗ್ ಗೊತ್ತಾ ಮಾಡೋದು? ಸೆನ್ಸಸ್ ಮಾಡಿದ್ರಿ. ನಾಳೆಯಿಂದ ಬರ್ತಾರೆ ನೀನು ಮನೆಗೆಲ್ಲ ಸೆನ್ಸಸ್ ಏನ್ರಿ? ಇದನ್ನ ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳ್ತಾರೆ. ಆ ಥರ ಮನೆಗೆ ಹೋಗಿ ಸೆನ್ಸಸ್ ಮಾಡಿದ್ರಿ ಏನ್ರಿ? ಅದಕ್ಕೆ ಹೋಲಿ ಇಂಕ್ವಿಸಿಷನ್ ಅಂದ್ರೆ ಎಂಕ್ವೈರಿ. ಅದರ ಹೋಲಿ ಇಂಕ್ವಿಸಿಷನ್ ಅಂದ್ರೆ
ದೇವರ ಒಂದು ಹೆಸರಲ್ಲಿ ಏನ್ ಮಾಡೋದು, ವಿಚಾರಣೆ ಮಾಡೋದು. ಮನೆಗೆ ಬಂದು ಏನ್ ಮಾಡೋರು, ಪೋಪ್ ಹೇಳಂತ ಇಷ್ಟು ಬೋಧನೆಗಳು ಇಷ್ಟು ಹೇಳೋರು, ಇವೆಲ್ಲ ಬೋಧನೆಗಳು ನೀವು ನಂಬ್ತೀರಾ ಅಂತ ಕೇಳ್ತಾರೋ. ನಂಬ್ತೀರಿ ಅಂತಂದ್ರೆ ಬಿಟ್ಬಿಡೋರು ಅವ್ರನ್ನ. ನಂಬಿಲ್ಲ ಅಂತ ಹೇಳ್ಕೊಳ್ರಿ ಅಂತೀನಿ, ಅವ್ರು ಮುಂದೆನೆ ಅವ್ರ ಮಕ್ಳುಗಳನ್ನ ತಗೊಂಡು ಬಂಡೆಗೆ ಹೊಡೆದು ಬಿಡೋರು, ಅಪ್ಪಳಿಸ್ಬಿಡೋರು. ಬೈಬಲ್ ವಾಕ್ಯ ಇಲ್ಲ, ತನ್ನ ಮಕ್ಕಳನ್ನ ಬಂಡೆ ಮೇಲೆ ಅಪ್ಪಳಿಸೋರು ಭಾಗ್ಯವಂತರು ಅಂತ ಕೀರ್ತನೆ ಮಾಡ್ತಿದ್ದೆ ಗೊತ್ತಾ, ಆ ವಾಕ್ಯದ ಅನುಗುಣವಾಗಿನೇ ಮಾಡೋರು. ಅದಕ್ಕೆ ಹೇಳೋದು, ತಾನೇ ದೇವರಂದುಕೊಂಡು ದೇವರ ಗರ್ಭಗುಡಿಲಿ ಕೂತ್ಕೊಂತಾರೆ. ಇದನ್ನ ಯಾರೆಲ್ಲ ಅಪೋಸ್ ಮಾಡಿದ್ರು, ಎಷ್ಟು ರೀತಿಯಲ್ಲಿ ಹಿಂಸೆ ಕೊಟ್ಟರು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸ್ರಗಳೇ ಏನ್ರಿ, ಹೆಂಗ್ ಗೊತ್ತಾ ಮಾಡಿದ್ರು, ಟಾರ್ಚರ್ ಚೇಂಬರ್ ಅಂತಾನೆ ಮಾಡ್ಬಿಟ್ಟು ಅವನ್ನೆಲ್ಲ ಎಳ್ಕೊಂಡು ಹೋಗ್ಬಿಟ್ಟು ಈ ಟಾರ್ಚರ್ ಚೇಂಬರ್ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರಿ. ಇವೆಲ್ಲ ನೋಡ್ಸಂತ ಚಿತ್ರ ಬಂದ್ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಇಂಗ್ಲೆಂಡಲ್ಲಿ ಹೋದ್ರೆ ಬೈಬಲ್ ಸೊಸೈಟಿ ಇದೆ, ಇವತ್ತಿರೋಂಥ ಬೈಬಲ್ ಸೊಸೈಟಿ. ಆ ಬೈಬಲ್ ಸೊಸೈಟಿ ಕೆಳಗಡೆನೆ ಈ ಟಾರ್ಚರ್ ಚೇಂಬರ್ ಇರೋದು. ಅದರಲ್ಲೇ ಇವೆಲ್ಲ ಬಂದ್ಬಿಟ್ಟು ಮಾಡಿದ್ರು. ಇದನ್ನ ಎಕ್ಸಿಬಿಷನ್ ತರ ಏನ್ರಿ, ಅವರೇ ಇದನ್ನ ಜನಗಳಿಗೆ ಗೊತ್ತಾಗ್ಲಿ ಅಂತ ಎಕ್ಸಿಬಿಷನ್ ತರ ಮಾಡೋರು. ಆ ಕಾಲದಲ್ಲಿ ಏನ್ ಟಾರ್ಚರ್ ಕೊಟ್ಟರು ಅಂತ, ಬಾಯಿನ ಒಲ್ದು ಬಿಡೋರ್ರಿ, ನಾಲ್ಗೇನು ಸೀಳ್ಬಿಡೋರ್ರಿ, ಅದರ ನಾಲ್ಗೆಗೆ ಆಣಿ ಹೊಡ್ಬಿಡೋದು, ಕಣ್ಣು ಕಿತ್ತು ಬಿಡೋದ್ರಿ, ಅದರ ಮನುಷ್ಯನ ಜೀವಂತವಾಗಿಡೋದ್ರಿ, ಕೈ ಕಾಲು ಕಟ್ಟಾಕ್ಬಿಡೋದು, ಚಿತ್ರ ಹಿಂಸೆ ಕೊಡೋದು. ಆಮೇಲೆ ಏನ್ರಿ, ಬಿಸಿ ಬಿಸಿ ಟಾರ್ ಇದೆ ಗೊತ್ತಾ ಏನ್ರಿ, ಕಾಯಿಸ್ಬಿಡೋದು ಏನ್ರಿ, ಮೈಯಲ್ಲಿ ಎಲ್ಲೆಲ್ಲಿ ತೂತಿದ್ಯೋ ಉಯ್ದು ಬಿಡೋದ್ರಿ, ಬಿಸಿ ಬಿಸಿ ಟಾರ್ನ ಕೈ ಕಾಲು ಕಟ್ಟಾಕ್ಬಿಟ್ಟು ಚಿತ್ರ ಹಿಂಸೆ ಒದ್ದಾಡ್ದು ಬಿಡ್ತಾ ಇಲ್ಲ ನಿಂತೀನಿ ಅಲ್ವರ. ಏನ್ರಿ, ಅವ್ರ ಬಾಯಿ ಬಿಟ್ಟು ಹೇಳಬೇಕು, ಪೋಪ್ ಹೇಳಂಥದ್ದೆಲ್ಲ ಸತ್ಯ, ಅದೆಲ್ಲ ನಂಬ್ತೀರಿ ಅಂತ. ಅದಕ್ಕೆ ಎಷ್ಟೋ ಜನ ಈ ಚಿತ್ರ ವೇದನೆನ ಸಹಿಸ್ಕೊಳಕ್ ಆಗ್ದಿರಾ ಹೆಂಗ್ ಗೊತ್ತಾ ಮಾಡಿದ್ರು, ಅವ್ರ ಮಾತನ್ನೆಲ್ಲ ಒಪ್ಕೊಂಡ್ಬಿಟ್ರು. ಇವ್ರು ಬಂದು ಹೊರಗಡೆ ಜನಗಳಿಗೆ ಸಾಕ್ಷಿ ಕೊಡ್ಬೇಕು, ಜನಗಳು ಏನ್ ಮಾಡಿದ್ರು, ನಮ್ದು ಹಿಂಗ್ ಮಾಡಕ್ ಕೊಡ್ತಾ ಇದ್ದ ಬೈದಿದ್ದು ಏನ್ ಮಾಡಿದ್ರು, ಎಲ್ಲರೂ ಸೆಂಟ್ ಆಗ್ಬಿಟ್ಟು ಚರ್ಮನೇ ಸುಳಿದು ಬಿಡೋರ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಮನುಷ್ಯನ ನೇತಾಕೋರು. ಹೆಂಗ್ ಗೊತ್ತಾ ನೇತಾಕೋರು, ಕುತ್ತಿಗೆಗೆ ನೇಣಾಕ್ ಆಗ್ತಾ ಇರಲ್ಲ ರೀ. ಈ ಕೈ ಇದೆ ಗೊತ್ತಾ, ಕೈನ ಹಿಂದಕ್ಕೆ ಹಿಂಗೆ ಕಟ್ಬಿಡೋದು, ಅದರ ಕಟ್ಬಿಟ್ಟು ಹಿಂದೆಯಿಂದ ಹಗ್ಗ ಕಟ್ಟೋದು, ಹಗ್ಗ ಕಟ್ಬಿಟ್ಟು ಹಿಂಗೆ ಎಳೆಯೋದು. ಹೆಂಗಿದೆ ಯೋಚನೆ ಮಾಡಿರಿ, ಅಲ್ರ ಹಿಂಗಾಕ ಹಗ್ಗ ಕಟ್ಟರೆ ಹಿಂಗೆ ಅಂತ ಹೇಳ್ತಾರೆ. ಹಿಂದೆಯಿಂದ ಕೈ ತಿರ್ಸ್ಬಿಟ್ಟು ಉಲ್ಟಕ್ಕೆ ಹಗ್ಗ ಕಟ್ಟರೆ ಏನಾಗ್ತದೆ, ಜಾಯಿಂಟ್ಸ್ ಇಲ್ಲ ಡಿಸ್ಲೊಕೇಟ್ ಆಗ್ಬಿಡಲ್ಲ, ಹಿಂಗೆ ಉಲ್ಟಾ ತಿರ್ಗ್ಬಿಡಲ್ವಾ, ಈ ತರ ಮಾಡ್ಬಿಟ್ಟು ಜರ್ಕ್ ಹೊಡಿಯೋದ್ರಿ. ಹೀಗೆ ಮೂಟೆಗೆ ಹೆಂಗ್ ಜರ್ಕ್ ಹೊಡಿತಾರೆ, ಜರ್ಕ್ ಹೊಡಿಯೋದು. ಮನುಷ್ಯನ ದೇಹದಲ್ಲಂತ ಎಲ್ಲ ಎಲ್ಬುಗಳು ಏನಾಗ್ಬಿಡ್ಬೇಕು, ಎಲ್ಲ ಜಾಯಿಂಟ್ ಎಲ್ಲ ಬಿಟ್ಟೋಗ್ಬಿಡ್ಬೇಕು, ಅದು ಬದುಕಿರ್ಬೇಕು. ಸಾವು ಮಾತ್ರ ಏನ್ ಮಾಡ್ತಾ ಇಲ್ಲ ಇವ್ರಿಗೆ ಕೊಡ್ತಾ ಇರ್ಲಿಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಡಂಜನ್ಸ್ ಅಂತ ಬಿಡೋರಿ. ಡಂಜನ್ ಅಂತಂದ್ರೆ ನೀವೇನ ಹೇಳೋದು ಸತ್ಯ, ನೀವು ಹೋಗಿ ಡಿಸ್ಕವರಿ ಚಾನಲ್, ಹಿಸ್ಟರಿ ಚಾನಲ್, ಗೂಗಲಲ್ಲಿ ಸರ್ಚ್ ಮಾಡಿ ದ ಪೇಪಸಿ ಟಾರ್ಚರ್ಸ್ ಅಂತ ಏನ್ರಿ, ಡಂಜನ್ಸ್ ಅಂತ ಬಿಟ್ಟು ಮಾಡೋರು. ಇಷ್ಟು ಚಿಕ್ಕ ಕೋಣೆ ರೀ, ಏನಿಲ್ಲ, ಎಷ್ಟೇ ಗೊತ್ತಾ, ಒಂದು 3 feet by 2 feet ರೀ, ಅಷ್ಟೇ ರೀ ಜಾಗ. ಮನುಷ್ಯನ ತುರ್ಕ್ಬಿಡೋನ್ರಿ ಅವ್ರು, ಒಳ್ಳೆ ಜೀವಾವಧಿ ಶಿಕ್ಷೆ ತರ ಅವ್ನು ಸಾಯ ತನಕ ಅಲ್ಲೇ ಇರ್ಬೇಕ್ರಿ, ನಳ್ಳಾಡ್ತಬೇಕು, ತಿನ್ನೋದಿಕ್ ಕೊಡಲ್ಲ, ಕುಡಿಯೋದಿಕ್ ಕೊಡಲ್ಲ. ಅಲ್ಲಿ ಸಾಲಿದ್ಕೆ ಹೆಗ್ಣಗಳು ತೂತ್ಗಳು ಬಿಟ್ಬಿಡೋರ್ರಿ. ಆ ತೂತ್ಗಳಿಂದ ಹೆಗ್ಣಗಳು ಬರೋದು ರಾತ್ರಿ ಹೊತ್ತು, ಈ ಮಾಂಸನೆಲ್ಲ ತಿಂದಾಕೋದು. ಅವ್ರು ಏನೇ ಗಲೀಜ್ ಹೊಡೆದು ಅಲ್ಲೇ ಬಿದ್ದಿರ್ಬೇಕು, ಆ ಗಲೀಜಲ್ಲೇ ವಾಸನೆ ಅದಲ್ಲೇ ಬಿದ್ದಿರ್ಬೇಕು, ಅದಲ್ಲೇ ಕಾಯಿಲೆ ಗಿಲೆ ಬಂದ್ರೆ ಅದಲ್ಲೇ ನಳ್ತಾ ಇರಬೇಕು. ಅವ್ರಿಗೆ ರಿಲೀಫೇ ಕೊಡ್ತಾ ಇರಲಿಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಎಷ್ಟೋ ಜನಗೆ ಟಾರ್ಚರ್ ಕೊಡ್ಬೇಕಾದ್ರೆ ಪಕ್ಕದಲ್ಲೇ ಏನಾಗಿದ್ರು ಗೊತ್ತಾ, ಬಿಷಪ್ಪು, ಪೋಪು, ಫಾದರ್ಗಳೆಲ್ಲ ಏನಾಗಿದ್ರು ಇದ್ರಿ. ಅದಕ್ಕೆ ಒಬ್ರು ಸ್ಪೆಷಲ್ ಆಗಿ ಒಬ್ರು ಸೈಂಟ್ ಇದ್ರಂತೆ, ಅವ್ರ ಹೆಸರು ಡಾಮಿನಿಕ್ ಅಂತಾರಿ. ಅವ್ರ ಕೆಲಸನೇ ಏನು ಅಂತಂದ್ರೆ ಹೊಸ ಅಂತ ವಿಧವಾಂತ ರೀತಿಯಲ್ಲಿ ಮನುಷ್ಯನಿಗೆ ಟಾರ್ಚರ್ ಕೊಡೋದ್ರಿ. ಅವರು ಕಂಡಿಡಿಯೋದೇ ಏನ್ರಿ ಅವ್ರ ಕರ್ತವ್ಯ ಅಂತೆ. ಅವ್ರಿಗೂ ಹೊಸ ಅಂತ ರೀತಿಯಲ್ಲಿ ಕಂಡಿಡಿದ್ಬಿಟ್ಟು ಎಷ್ಟೋ ಜನ ಟಾರ್ಚರ್ ಕಂಡಿಡಿಯೋದಕ್ಕೆ ಅವ್ರಿಗೆ ಪೋಪ್ ತುಂಬಾ ಖುಷಿ ಆಗ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಪಟ್ಟಾಭಿಷೇಕ ಮಾಡ್ತಾರೆ. ಏನಂತ ಪಟ್ಟಾಭಿಷೇಕ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಸೈಂಟ್ ಅಂತ ಹೆಸರು ಕೊಡ್ತಾರೆ. ನೀನು ತುಂಬಾ ಪರಿಶುದ್ಧನು, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಅಂದ್ಬಿಟ್ಟು. ನೋಡಿ ಇಲ್ಲಿ ನೋಡ್ತೀರಿ, ಈ ಚಿತ್ರ ನೋಡ್ತೀವಿ ಗೊತ್ತಾ, ಸೆಂಟ್ರಲ್ಲಿ ಬ್ಲ್ಯಾಕ್ ಅಲ್ಲಿ ಕಾಣಿಸ್ತಾನೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಮನುಷ್ಯನ ಕೈ ನೋಡಿ ಹೆಂಗ್ ಉಲ್ಟಾ ಹಾಕ್ಬಿಟ್ಟ ನೋಡಿದ್ರಿ, ಉಲ್ಟಕ್ಕೆ ಹಗ್ಗ ಹಾಕ್ಬಿಟ್ಟು ಮೇಲೆ ಎಳಿತಾರೆ, ಕೆಡೆ ನೋಡಿ ವೆಯ್ಟ್ ಹಾಕ್ಬಿಟ್ಟಾರೆ. ನಿಂಗೆ ಹೊಡೆದ್ರೆ ಏನಾಯ್ತಾರೆ ಮೂಳೆಗಳು, ಯೋಚನೆ ಮಾಡಿರ್ತೀರಿ. ನೋಡಿ ಇಲ್ಲಿ ನೋಡಿ ಏನ್ ಮಾಡ್ತಾರೆ, ಬಾಯಿನ ನೀರು ತುರ್ಕೊಂಡು ನೀರು ಹಾಕ್ತಾರ ಅಂತೀರಿ. ಅದರ ಏನ್ರಿ, ಉಸಿರಾಡಕ್ಕೂ ಒಂದು ಚಾನ್ಸ್ ಇಲ್ಲ. ಎಲ್ಲಿವರೆಗೂ ಹಿಂಸೆ ಕೊಡೋರು ಅಂತಂದ್ರೆ, ಇವ್ರು ಹಿಂಸೆ ಕೊಡ್ಬೇಕಾದ್ರೆ ಪಕ್ಕದಲ್ಲಿ ಡಾಕ್ಟರ್ ಇರೋರು ಅಂತೆ. ಆ ಡಾಕ್ಟರ್ ಕೆಲಸ ಏನು ಅಂತಂದ್ರೆ, ಇವನ್ ಜೀವ ಎಲ್ಲಿ ಹೋಗ್ತದೋ ಅಲ್ಲಿ ನೋಡ್ಬೇಕ್ರಿ. ಜೀವ ಯಾವಾಗ ಹೋಗ್ತಾರೆ ಅಂತ ಗೊತ್ತಾಗ್ತದೋ ಆ ಡಾಕ್ಟರ್ ಏನ್ ಮಾಡ್ಬಿಡುತ್ತೆ, ಹೇ ನಿಲ್ಸ್ಬಿಡಿ ಅಂತ ಹೇಳ್ಬಿಡುತ್ತೆ ಟಾರ್ಚರ್ನ. ಆ ಟಾರ್ಚರ್ ನಿಲ್ಸ್ಬಿಡೋದಂತೆ. ತಿರ್ಗಾ ಟ್ರೀಟ್ಮೆಂಟ್ ಕೊಡೋದ ಮನುಷ್ಯನಿಗೆ, ಟ್ರೀಟ್ಮೆಂಟ್ ಕೊಡಿಸಿ ಅವ್ನು ತಿರ್ಗಾ ಚೇತರಿಸ್ಕೊಂಡ್ಬೇಕು, ತಿರ್ಗಾ ವಾಪಸ್ಸೇ ಮಾಡೋದು ಟಾರ್ಚರ್ನ ಮಾಡೋರು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ರೀತಿ ಹಿಂಸೆ ಏನ್ರಿ ಕ್ರೈಸ್ತವರು ಮಾಡಿದ್ರೆ ಎಷ್ಟೋ ಊರಲ್ಲಿರೋಂಥ ಲಕ್ಷಾಂತರ ಜನಗಳನ್ನ
ಸಾಯಿಸಾಕಿದ್ದಾರೆ. ರಕ್ತ ನದಿ ಥರ ಹರಿದೋಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ನಾನು ಹೇಳೋದು ಯಾವುದೋ ತಮಾಷೆ ಅಲ್ಲ ರೀ. ನೀವು ಬೇಕಾದ್ರೆ ಹಿಸ್ಟ್ರಿ ಬುಕ್ಸಲ್ಲಿ ಓದ್ರಿತೀನಿ, ಎಲ್ಲ ಹಿಸ್ಟ್ರಿ ಬುಕ್ಸ್ ಬರ್ದಿರೋದು ಎಲ್ಲ ರೋಮನ್ ಕ್ಯಾಥಲಿಕ್ ಅವರೇ ಬರ್ದಿರೋದು. ನೀವು ಬೇಕಾದ್ರೆ ಅವ್ರು ಸರ್ಚ್ ಮಾಡಿ ನೀವು ಓದ್ಬೋದು. ದ ಗ್ರೇಟ್ ಆಂಟಿಕ್ ಸಿಸ್ಟಮ್ ಅಂತಂದರೆ ಬೇರೆ ಯಾವುದಲ್ಲ ರೀ, ದ ಗ್ರೇಟ್ ರೋಮನ್ ಕ್ಯಾಥಲಿಕ್ ಸಿಸ್ಟಮ್. ಅದಕ್ಕೆ ಹೇಳ್ತಾರೆ, ದಾನಿಯೇಲ 7:20 ಹೇಳ್ತಾರೆ, ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಸಿ, ಅರ್ಥ ಮಾಡ್ಕೊಳ್ಳಿ, ಪರಾತ್ಪರ ಭಕ್ತರ ಕ್ರಿಶ್ಚಿಯನ್ಸ್ಗಳನ್ನ ಸಾಯಿಸಾಕಿ ಹಿಂಸೆ ಕೊಟ್ಟು ಏನ್ ಮಾಡ್ತಾರಂತ ಅಲ್ಲಿ ಅಲ್ವರ, ಕಟ್ಟಳೆಗಳ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಎಷ್ಟೋ ಜನಗಳು ಹೆಂಗ್ ಗೊತ್ತಾ ಮಾಡಾಕ್ಬಿಟ್ರು, ಸಾಯಿಸಾಕ್ಬಿಟ್ರಿ. ಕರ್ತನಲ್ಲಿ ಬಿಡ್ತಾರೆ, ರಾಜ ರಾಣಿಗಳ ಮುಂದೆ, ಪ್ರಜೆಗಳ ಮುಂದೆ, ತಂದೆ ತಾಯಿಗಳ ಮುಂದೆ ಮಾಸ್ ಮರ್ಡರ್ ರೀ. ಯಾರು ಈ ವಿರುದ್ಧವಾಗಿ ಆಪೋಸಿಟ್ ಮಾಡೋರೋ ಇವ್ರು ಎಲ್ಲರೂ ಏನು ಮಾಡಾಕ್ಬಿಟ್ರು, ಸಾಯಿಸಾಕ್ಬಿಟ್ರು. ಇದನ್ನೆಲ್ಲ ಪೇಪರ್ ಸಿಸ್ಟಮ್ ಮಾಡಿದ ದೊಡ್ಡ ತಪ್ಪು ಅಂತ ಅಂದ್ಬಿಟ್ಟೆ ಪೋಪು ಅಪೋಲಜೈಸ್ ಮಾಡಿದ್ದಾರೆ. ನಾವು ಮಾಡಿದ ತಪ್ಪು ಅಂತ ಅಂದ್ಬಿಟ್ಟೆ ಪೇಪಸಿ ಸಿಸ್ಟಮ್ ಅಂತ ಪೋಪ್ ಏನು ಮಾಡಿದ್ರೆ ಕನ್ಫೆಸ್ ಮಾಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಮೆಮೊರಿಯಲ್ ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ. ನೀವು ಯಾರು ವ್ಯಾಟಿಕನ್ ಸಿಟಿಗೆ ಹೋಗಿ ಚಾನ್ಸ್ ಸಿಕ್ಕಿರೋ ರೋಮಲ್ಲಿ ದಯವಿಟ್ಟು ಹೋಗಿ ಬನ್ನಿ. ಇವೆಲ್ಲ ನಾವು ಹೇಳೋಂಥದ್ದು ಸತ್ಯ. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಆ ಕಾಲದಲ್ಲಿ ಎಷ್ಟೋ ಭಕ್ತರು ದೇವ್ರಿಗೆ ನಂಬಿಕಸ್ಥರಾಗಿದ್ದು ಏನು ಗೊತ್ತಾ ಸತ್ತಿದ್ದಾರೆ. ಏನ್ರಿ, ಎಷ್ಟೋ ಜನ ಆ ಕಾಲದಲ್ಲಿ ಸಂಗೀತ ಕೀರ್ತನೆಗಳನ್ನ ಆಡಿ ಪ್ರಾಣಾನೇ ಮಾಡೋ ದೇವ್ರಿಗೆ ಒಪ್ಪಿಸ್ಕೊಟ್ಟಾರೆ. ನಾವೆಷ್ಟೋ ಹಾಡುಗಳನ್ನ ಆಡ್ತಿರ್ ಗೊತ್ತಾ ಇಂಗ್ಲೀಷಲ್ಲಿ ಅಲ್ವರ, ಏನಂತ, ಆಲ್ ಟು ಜೀಸಸ್ ಐ ಸರೆಂಡರ್, ಐ ಸರೆಂಡರ್ ಆಲ್. ಇವೆಲ್ಲ ಯಾವಾಗ ಆಡಿರೋದು? ಆ ಮೂಮೆಂಟಲ್ಲಿ, ಸಾಯಂತ ಮೂಮೆಂಟಲ್ಲಿ, ಕರ್ತನೇ ಎಲ್ಲವೂ ನಿನಗಾಗಿ ನಾನು ಪ್ರಾಣನೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟೋ ಭಕ್ತರು ಆ ಕಾಲದಲ್ಲಿ ದೇವರು ಪ್ರಾಣ ಮಾಡಿ ಒಪ್ಪಿಸ್ಕೊಟ್ಟವ್ರಿ. ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಇದು ಎಷ್ಟು ವರ್ಷ ನಡೀತು, ಈ ಥರ ಪೇಪಸಿಯ ಆಳ್ವಿಕೆ ಎಷ್ಟು ವರ್ಷ ನಡೀತು, ಇದ್ರ ಬಗ್ಗೆ ಸತ್ಯವೇದಲ್ಲಿ ಕೊಟ್ಟವ್ರೆ. ಎಲ್ಲಿ ಕೊಟ್ಟವ್ರೆ ಓದ ನೋಡಿತೀನಿ. ದಾನಿಯೇಲ 7ನೇ ಅಧ್ಯಾಯ 25ನೇ ವಾಕ್ಯ ದಯವಿಟ್ಟು ಹೋದ್ರಿ. ದಾನಿಯೇಲ 7:25 ಹೋದ್ರಿ ಯಾರಾದ್ರ? ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸೆವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ನೋಡ್ರ, ಆ ಭಕ್ತರು ಏನ್ರಿ, ಆ ಭಕ್ತರು ಒಂದು ಕಾಲ, ಎರಡೂ ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ಅಂದ್ರೆ ಪೇಪಸಿ ಸಿಸ್ಟಮ್ ಕೈಲಿ ದೇವರು ಎಲ್ಲಾ ಮಕ್ಳುಗಳನ್ನ, ಕ್ರೈಸ್ತವ್ರನ್ನ ಅವ್ರ ಕೈಗೆ ಒಪ್ಪಿಸ್ಕೊಡ್ತಂದ್ರೆ ಬಿಟ್ಬಿಡ್ತಾರಂತೆ. ಎಷ್ಟು ಕಾಲ ಬಿಡ್ತಾರೆ ಅಂತ ನೋಡ್ತಿದ್ರೆ, ಒಂದು ಕಾಲ, ಅದರ ಎರಡೂ ಕಾಲ, ಅರ್ಧ ಕಾಲ, ಟೋಟಲ್ ಎಷ್ಟಾಯ್ತು? 3.5 ಕಾಲ ಅವ್ರ ಕೈಗೆ ಏನ್ ಮಾಡ್ತಂತೆ, ಒಪ್ಪಿಸ್ಕೊಡ್ತಂತೆ. ಇದೇನಪ್ಪ 3.5 ಕಾಲ, ಇದೇನು ಇದು ಅರ್ಥ? 3.5 ಕಾಲನ ಏನರ್ಥ ಅಂತ ಅಂದ್ಬಿಟ್ಟು ಈ ಕಾಲದ ಬಗ್ಗೆ ನಾವು ಬರೋಂಥ ವಾರ ಓದೋಣ. ಅರ್ಥ ಆಯ್ತರ? ಅಂದ ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಏನ್ರಿ, ಈ ಒಂದು ಯೂಟ್ಯೂಬ್ ಲಿಂಕ್ನ ನಿಮಗೆ ಶೇರ್ ಮಾಡ್ತೀರಿ. ದಯವಿಟ್ಟು ರೆಕಾರ್ಡಿಂಗ್ನ ಇನ್ನೊಂದು ಸಿಸ್ಟಮೆಟಿಕ್ಕಾಗಿ ಕೇಳಿ. ನಿಮ್ಗೆ ಇದ್ರಲ್ಲಿ ಏನೇ ಡೌಟ್ಸ್, ಏನೇ ಕ್ವಶನ್ಸ್ ಇತ್ತು ಅಂದ್ರೆ ಧಾರಾಳವಾಗಿ ನೀವು ಮಾಡೋದು, ಸಂಕೋಚ ಪಡ್ದಿರಾ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವಾಟ್ಸಪ್ ನಂಬರ್ 8867768876. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕ್ರೈಸ್ತ ಸೋದರ ಸೋದರಿಗಳಿಗೆ ಇದನ್ನು ತಿಳಿಸ್ಕೊಡಿ. ಆಸಕ್ತಿ ಇದು ಫ್ರೀಯಾಗಿ ಏನು ಮಾಡಲಿ, ಕ್ಲಾಸಸ್ಗೆ ಜಾಯ್ನ್ ಆಗಲಿ. ಅದರ ನೀವು ಕೂಡ ರೆಗ್ಯುಲರ್ ಆಗಿ ದಯವಿಟ್ಟು ಕರೆಕ್ಟ್ ಟೈಮಿಗೆ ಬನ್ನಿ. 6:30 ಕ್ಲಾಸು ಅಂತಂದರೆ ದಯವಿಟ್ಟು 5 ನಿಮಿಷ ಮುಂಚೆ ಇರಬೇಕ್ರಿ. ನೀವೆಲ್ಲ 5 ನಿಮಿಷ ಮುಂಚೆ ಜಲ್ದಿ ಬಂದರೆ ನಾವು ಮಾತಾಡೋ ಪಾಯಿಂಟ್ಸ್ ತುಂಬ ಇದೆ ರೀ. ನೀವು ತುಂಬ ಆಸಕ್ತಿಯನ್ನು ಕೇಳ್ಬೋದು, ಇನ್ನೂ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೋದು. ಈ ಕ್ಲಾಸಸ್ 2 ಕ್ಲಾಸಸ್ಗೆ ಹೋಗಲ್ಲ, ಒಂದೇ ಕ್ಲಾಸಲ್ಲಿ ನಾವು ಮುಗಿಸ್ಬೋದು. ದಯವಿಟ್ಟು ಕ್ಲಾಸಸ್ಗೆ ರೆಗ್ಯುಲರಾಗಿ ಕರೆಕ್ಟ್ ಟೈಮ್ಗೆ ಅಟೆಂಡ್ ಆಗಿ. ಇಲ್ಲ ನಮ್ಗೆ ಅಟೆಂಡ್ ಹಾಕಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರು ಏನೂ ತೊಂದರೆ ಇಲ್ಲ, ನಮಗೇನು ಬೇಜಾರಿಲ್ಲ. ಅರ್ಥ ಆಯ್ತಾರೆ? ಯಾಕಂದರೆ ಇದು ಸಂಪೂರ್ಣವಾಗಿ ಏನಂತಾರೆ, ಸ್ವಯಂ ಚಿತ್ತದಿಂದ ಕ್ಲಾಸಿಗೆ ಬರೋಂಥದ್ದು. ಸೊ ಕ್ಲಾಸ್ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೇಳ್ರಿ, ಇಂಟ್ರೆಸ್ಟ್ ನೋಡ್ಸಿ ಕೇಳಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಯಾರನ್ನೂ ಬಲವಂತ ಮಾಡಲ್ಲ. ಅಂಥವ್ರು ಧಾರಾಳವಾಗಿ ಗ್ರೂಪಿಂದ ಎಕ್ಸಿಟ್ ಆಗ್ಬೋದು, ನೋ ಇಶ್ಯೂಸ್. ಓಕೆನಾ? ಸೊ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಯಾರಿಗಾರ ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಇದು ಬಿಟ್ಟು ಕ್ರಿಸ್ತ ವಿರೋಧಿ ಬಗ್ಗೆ ಇನ್ನೂ 2-3 ಭಾಗಗಳಿದೆ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಇನ್ನೂ 2-3 ಭಾಗಗಳಿದೆ. ಅದರಲ್ಲಿ ಇನ್ನೂ ಡೀಟೇಲ್ಸ್ ನಾವು ಏನು ಮಾಡ್ಬೋದು, ನಾವು ಓದ್ಬೋದು. ಆದರೆ ಇದುವರೆಗೂ ಆಗಿರೋ ಪಾಠದಲ್ಲಿ ನಿಮ್ಗೆ ಯಾರಿಗೋ ಡೌಟ್ಸ್ ಇತ್ತು, ಏನೋ ಕೇಳಬೇಕು ಅಂದರೆ ಧಾರಾಳ ಕೇಳಿ.
ಏನಾದ್ರು ಸಂದೇಹ ಇದ್ರೆ ಸಂಕೋಚ ಬಿಡ್ಬಿಡಿ. ನೀವೇನಿದ್ರು ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಕೇಳ್ಕೊಂಡು ಕ್ಲಾರಿಫೈ ತಗೊಳ್ಳಿ. ಯಾರಿಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಇಲ್ಲ ಬ್ರದರ್. ಇಲ್ಲ ಬ್ರದರ್. ಓಕೆ, ಗೋಪಾಲ ಬ್ರದರ್, ಇಲ್ಲ ಬ್ರದರ್. ರಾಜೇಂದ್ರ ಗೌಡ ಬ್ರದರ್, ಇಲ್ಲ ಬ್ರದರ್, ಪ್ರಶ್ನೆ ಇಲ್ಲ. ಓಕೆ, ಆರೋಗ್ಯ ಸ್ವಾಮಿ ಬ್ರದರ್, ಇಲ್ಲ ಬ್ರದರ್. ಓಕೆ, ಪ್ರಸನ್ನ ಬ್ರದರ್, ಇಲ್ಲ ಬ್ರದರ್. ಓಕೆ, ಶ್ವೇತಾ ಸಿಸ್ಟರ್, ಓಕೆ, ಸುಸಾಲಿಕರ್ ಸೈಮನ್, ಓಕೆ, ವರುಣ್ ಬ್ರದರ್, ಇಲ್ಲ ಬ್ರದರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನೀವು ಏನೇ ಪ್ರಶ್ನೆ ಕೇಳಿದ್ರೆ ನಾವು ಏನಕ್ಕೂ ಬೇಜಾರು ಮಾಡ್ಕೊಳಲ್ಲ, ಆಯ್ತಾ? ಯಾಕೋತ್ರ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪಾಯಿಂಟ್ಸ್ಗಳು. ನೀವು ಹೇಳ್ರಿ, ಇದು ಪ್ರತಿಯೊಬ್ಬರು ಕ್ರೈಸ್ತ ತಿಳ್ಕೊಂಬೇಕ ಬೇಡವಾ? ತಿಳ್ಕೊಬೇಕು ಬ್ರದರ್. ತಿಳ್ಕೊಬೇಕು ಬ್ರದರ್. ಮತ್ತೆ ಇದನ್ನ ಯಾರು ತಿಳಿಸೋದು? ನೀವೇ ತಿಳಿಸ್ಬೇಕು. ನಾನು ತಿಳಿಸ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡ್ಬೇಕಾ ಬೇಡವಾ? ಸಪೋರ್ಟ್ ಮಾಡ್ಬೇಕು ಬ್ರದರ್. ಹಿಂಗ್ ಕೊಡ್ತೀರಿ, ನೀವು ಹೋಗಿ ಎಲ್ಲ ಕಡೆ ತಿಳಿಸಿ, ಆಯ್ತಾ? ನಾವೇ ಮಾಡ್ಬೇಕು ಅಂತಿಲ್ಲ ರೀ, ನಿಮಗೆ ಟ್ರೈನಿಂಗ್ ಕೊಡ್ತೀರಿ, ನೀವು ಮತ್ತೊಬ್ಬರಿಗೆ ಇದೇ ತರ ಟೀಚ್ ಮಾಡ್ಬೋದು, ಆ ತರ ನಿಮ್ ಟ್ರೈನಿಂಗ್ ಕೊಡ್ತೀರಿ ಪಕ್ಕ. ಅಲ್ವರ? ನೀವು ಹೆಂಗೆ ಹೇಳಿ ಕೇಳ್ತಾ ಇದ್ರೋ ಇದಕ್ಕಿಂತ ನೀವು ಚೆನ್ನಾಗಿ ಮಾಡ್ಬೋದು. ಅದನ್ನ ನೀವು ದಯವಿಟ್ಟು ಮಾಡಿ, ಆಯ್ತಾ? ನಿಮಗೆ ಕಲ್ಸ್ಕೊಡ್ತೀರಿ. ಅದರ ನಮಗೆ ಯಾವುದೇ ರೀತಿಯ ₹1 ಆದಾಯ ಬೇಕಾಗಿಲ್ಲ, ನಾವು ಬೆನಿಫಿಟ್ ಎದುರು ನೋಡೋದಿಲ್ಲ. ಏನು ಬದ ನೀವು ತುಂಬ ಕೋಟ್ಯಾಧೀಶ್ವರ, ನಮ್ಗೆ ಯಾವ ಕೋಟ್ಯಾಧೀಶಗಳು ಏನೂ ಇಲ್ಲ. ನಮ್ಮ ದೇವ್ರ ಕೆಲಸ ಕೊಟ್ಟವ್ರೆ, ಇದರಲ್ಲಿ ಸಂತೃಪ್ತಿಯಾಗಿದ್ದೀರಿ. ನಮ್ಗೇನು ಸಿಕ್ಕಾಪಟ್ಟೆ ಶ್ರೀಮಂತಿಕೆನೂ ಇಲ್ಲ, ಏನಿಲ್ಲ. ಆದರೆ ಇರೋದ್ರಲ್ಲಿ ಸಂತೃಪ್ತಿಯಾಗಿದ್ದೀರಿ. ಆಮೇಲೆ ಈ ಸತ್ಯನ ಹಂಚ್ಕೊಳಕ್ಕೆ ನಮ್ಗೆ ಯಾವುದೇ ರೀತಿ ಖರ್ಚಿಲ್ಲ. ಮನೇಲಿ ಕೂತ್ಕೊಂಡೆ ಆನ್ಲೈನ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಉಚಿತವಾಗಿ ಸೋದರಿ ನೀವು ಕೇಳ್ಕೊಳ್ಳಿ, ಬೆನಿಫಿಟ್ ಪಡ್ಕೊಳ್ಳಿ. ದಯವಿಟ್ಟು ಈ ಥರ ಸತ್ಯನ ಕೇಳಿದ್ರೆ ಎಷ್ಟು ಕ್ರೈಸ್ತವರಿದ್ದಾರೆ ಯೋಚನೆ ಮಾಡಿರ್ತೀನಿ. ಲೋಕದಲ್ಲಿ 99.99% ಕ್ರಿಶ್ಚಿಯನ್ಸು ಇದು ಗೊತ್ತಿಲ್ಲದೇ ಇದ್ದಾರೆ, ಹೌದಾ ಇಲ್ವಾ? ಹೌದು. ದಯವಿಟ್ಟು ಟೀಚ್ ಮಾಡಿ. ನೀವು ಸಭೆಗಳಲ್ಲಿ ಪಾಸ್ಟರ್ ಆಗಿದ್ರೆ, ಲೀಡರ್ ಆಗಿದ್ರೆ, ನಿಮ್ಗೊಂದು ಅಧಿಕಾರ ಸ್ಥಾನದಲ್ಲಿದ್ದರೆ ಅದನ್ನ ಉಪಯೋಗಿಸ್ಕೊಂಡು ದಯವಿಟ್ಟು ಈ ಸತ್ಯಗಳನ್ನ ದೇವ್ರ ಮಕ್ಳಿಗೆ ಹೇಳ್ಕೊಡಿ, ಆಯ್ತಾ? ಉಚಿತವಾಗಿ ಹೇಳ್ಕೊಡಿ, ಯಾವುದೇ ರೀತಿ ಆದಾಯ ಬೆನಿಫಿಟ್ಸ್ ನೋಡ್ಬಿಡಿ. ಯೇಸು ಕ್ರಿಸ್ತು ಹೇಳ್ತಾರಲ್ಲ, ದೇವರಾಜ ನೀತಿನ ತಗೊಳ್ಪಡಿ, ಮಿಕ್ಕಿದೆಲ್ಲ ನಿಮ್ಗೆ ಸೇರಿಸ್ಕೊಡಲ್ಪಡ್ತಾರೆ ಅಂತಂದ್ರೆ ದೇವ್ರು ಖಂಡಿತವಾಗೂ ನಿಮ್ಗೆ ದಯಪಾಲಿಸ್ತಾರೆ. ಉಚಿತವಾಗಿ ಕೊಡಿ, ಅರ್ಥ ಆಯ್ತಾ? ನೀತಿವಂತನು ಭಿಕ್ಷೆ ಎತ್ತದ ನಾನು ಯಾವತ್ತೇನು ಮಾಡಿಲ್ಲ ಹೇಳ್ತಾರೆ. ಆ ವಾಕ್ಯ ಮೇಲೆ ನಂಬಿಕೆ ಇರಲಿ. ದೇವ್ರ ಕೆಲಸ ಮಾಡೋಕ್ಕೆ ನಮ್ಗೆ ದುಡ್ಡು ಬೇಕಾಗಿಲ್ಲ, ನಮಗೆ ಮನ್ಸು ಬೇಕ್ರಿ. ಮನ್ಸಿತ್ತು ಅಂದ್ರೆ ದೇವ್ರು ಹೆಂಗಾರ ದೇವ್ರೇನ್ ಮಾಡ್ತಾರೆ, ಆ ಬಾಗಿಲುಗಳನ್ನ ತೆರೀತಾರೆ. ದೇವ್ರು ತೆರೆದಿರೋ ಬಾಗಲ್ನ ಯಾವುದೇ ಮನುಷ್ಯ ಯಾವತ್ತೂ ಮುಚ್ಚಕ್ ಸಾಧ್ಯ ಇಲ್ಲ. ಕರೆಕ್ಟಾ? ಅವರು ದೇವ್ರು ತೆಗ್ದಿರೋ ಬಾಗಲ್ನ ಯಾರು ಮುಚ್ಚಕ್ ಸಾಧ್ಯ ಇಲ್ಲ. ಅದೇ ತರ ದೇವ್ರು ಮುಚ್ಚಿರೋ ಬಾಗಲ್ನ ಯಾರು ಹಿಂದಕ್ಕೆ ತೆಗೆದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕರ್ತನಲ್ಲಿ ಪ್ರೀತಿಸಗಳೇ, ತುಂಬಾ ಸಂತೋಷ ಜಾಯ್ನ್ ಆಗ್ತಾ ಇದ್ದಾರೆ. ರೆಗ್ಯುಲರ್ಗೆ ದಯವಿಟ್ಟು ಅದರ ನೀವು ಕ್ಲಾಸಸ್ಗೆ ಜಾಯ್ನ್ ಆಗಿ. ಬರ್ದಿರೋ ಎಷ್ಟೋ ಸೋದರಿಗಳಿದ್ದಾರೆ, ನಿಮ್ಗೆ ಗೊತ್ತಿರೋ ಗುರುತು ಪರಿಚಯ ಇದ್ರೆ ದಯವಿಟ್ಟು ಏನೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ರೆಗ್ಯುಲರ್ಗೆ ಅಟೆಂಡ್ ಮಾಡಿ ಕೇಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನೋ ಸುಮ್ಮನೆ ತಮಾಷೆಗೆ, ಏನೋ ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡೋದಕ್ಕೆ ಕೇಳೋದಕ್ಕೆಲ್ಲ ರೀ, ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲ ರಕ್ಷಣೆಗೆ ಇವೆಲ್ಲ ಬೇಕಾಗಿರೋದು. ಇವೆಲ್ಲ ಗೊತ್ತಿಲ್ಲದ್ರೆ ನಾವು ಪರಲೋಕ ಕೂತೀನಿ, ಕ್ರಿಸ್ತನ ಪಕ್ಕದಾಗ ಕೂತ್ಕೊಂತೀನಿ ಅಂತಂದ್ರೆ ಈಸ್ ಇಟ್ ಪಾಸಿಬಲ್? ನೀವು ಥಿಂಕ್ ಮಾಡಿ ನೋಡ್ರಿ. ಖಂಡಿತವಾಗ ಯೇಸು ಕ್ರಿಸ್ತನು ಭಲೇ ನಂಬಿಕೆ ಒಳ್ಳೆ ಆಳಿ ಬಾ ಅಂತ ನಮ್ಮನ್ನು ಕರ್ಕೊಂತಾರೆ. ಇವೆಲ್ಲ ಗೊತ್ತಿಲ್ದಿರಾ? ಹೇಳ್ರಿ, ಸ್ವಲ್ಪ ಥಿಂಕ್. ನಾವು ತಿಳ್ಕೊಬೇಕಾದ್ಗೆ ಸತ್ಯ ತಿಳ್ಕೊಳ್ಳಿ, ಸತ್ಯನೇ ಬಿಡುಗಡೆ ಮಾಡ್ತಾರೆ. ಎಷ್ಟೋ ಇದ್ದಾರೆ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಮಾತಾಡ್ಬೇಕು ಅಂದ್ರೆ ಎಷ್ಟೋ ಗಂಟೆಗಟ್ಟಲೆ ಮಾತಾಡ್ಬೋದು. ಅದರ ಸಮಯ ಕಮ್ಮಿ, ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ಅದನ್ನ. ಓಕೆನಾ? ಗಾಡ್ ಬ್ಲೆಸ್, ಥ್ಯಾಂಕ್ ಯು. ಸೊ ಒಂದು ಪ್ರಾರ್ಥನೆ ಮಾಡೋಣ, ಎಂಡ್ ಮಾಡೋಣ. ಮುಂದಿನ ವಾರ ಕರೆಕ್ಟಾಗಿ ದಯವಿಟ್ಟು 6:15 ಮುಂಚೆ ಜಾಯ್ನ್ ಆಗಿ, ಓಕೆನಾ?